ನಾವು ಅದನ್ನು ಕನೆಕ್ಟ್ ಮಾಡಿ ನೋಡಿದಾಗ ಗೋಲ್ಡ್ ಚಾರ್ಜ್ಡ್ ವಾಟರ್ ಅಂತ ಯೂಸ್ ಮಾಡ್ತೀವಿ. ಟಿಪಿಕಲ್ ಗೋಲ್ಡ್ ಫೇಶಿಯಲಲ್ಲಿ ನಾವು ಮಾಡ್ತೀವಿ ಅನ್ನೋದಾದರೆ ಗೋಲ್ಡ್ ಚಾರ್ಜ್ಡ್ ವಾಟರ್ ಅಂತ ಯೂಸ್ ಮಾಡ್ತೀವಿ. ವೆರಿ ಎಕ್ಸ್ಪೆನ್ಸಿವ್, ಬಟ್ ನಾವು ಅದನ್ನು ಯೂಸ್ ಮಾಡ್ತೀವಿ. ಹೇಗೆ ಅಂದರೆ ಮೋರ್ ದ್ಯಾನ್ 1000 Fahrenheit ಇದರಲ್ಲಿ ಅದನ್ನು ಕಾಯಿಸಿದಾಗ, ಪ್ಯೂರ್ ಗೋಲ್ಡನ್ನು ಕಾಯಿಸಿದಾಗ ನೀರಲ್ಲಿ ಅದರ ಸತ್ವ ಬಿಟ್ಕೊಳ್ಳುತ್ತೆ. ಸೊ ದಟ್ ಈಸ್ ಕಾಲ್ಡ್ ಗೋಲ್ಡ್ ಚಾರ್ಜಡ್ ವಾಟರ್. ಅದನ್ನು ತಗೊಳ್ಳೋದ್ರಿಂದ, ಇಂಟೇಕ್ ಮಾಡೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ. ಅದನ್ನು ಟೋನರ್ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಗ್ಲೋ ತುಂಬ ಚೆನ್ನಾಗಿ ಬರುತ್ತೆ. ಹೇರಿಗೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗಿ ಹೊಸ ಹೇರ್ ರಿಜುವಿನೇಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದಿದ್ದು. ಇದರಲ್ಲಿ ರಿಸರ್ಚ್ ಇದೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಹೇಗೆ ನಮಗೆ ಬರೀ ಬ್ಯೂಟಿಗೆ ಮಾತ್ರನಲ್ಲ, ನಮ್ಮ ಲೈಫ್ ಸ್ಟೈಲ್ಗೆ ದೇವಸ್ಥಾನಗಳು ಒಂದು ಯೂನಿವರ್ಸಿಟಿ ಇದ್ದ ಹಾಗೆ. ಸೊ ಫಸ್ಟ್ ಸ್ಟೆಪ್ ನಾವು ದೇವಸ್ಥಾನದಲ್ಲಿ ಏನು ಮಾಡ್ತೀವಿ, ನಮ್ಮ ಚಪ್ಪಲಿ ಅಥವಾ ಫುಟ್ವೇರ್ ಅಂತ ಏನು ಹೇಳ್ತೀವಿ ಅದನ್ನು ಬಿಟ್ಟು ಒಂದಷ್ಟು ದೂರ ನಡ್ಕೊಂಡು ಹೋಗ್ತಿರ್ತೀವಿ. ಅಂದರೆ ದೇವಸ್ಥಾನದ ಹೊರಗಡೆನೆ ನಾವು ಚಪ್ಪಲಿನ ಬಿಡ್ತೀವಿ. ಅಲ್ಲಿಂದ ನಡ್ಕೊಂಡು ಹೋಗುವಾಗ ಸ್ಟಾರ್ಟ್ ಆಗುತ್ತೆ ಆಕ್ಯುಪ್ರೆಷರ್. ಮುಂಚೆ ನೋಡಿ, ಅಭ್ಯಂಗ ಶಾಸ್ತ್ರದಲ್ಲಿ ನಾವು ತಗೊಂಡಾಗ ಪತ್ರೆಗಳನ್ನು ತುಂಬ ಜನ ಅದು ನೀರಿಗೆ ಹಾಕಿ ಕುದಿಸಿ ಸ್ನಾನ ಮಾಡೋವಂಥದ್ದು ಇತ್ತು. ಅಭ್ಯಂಗದಲ್ಲಿ ನಾವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪತ್ರೆಗಳು, ಇವಾಗ ಇನ್ಕ್ಲೂಡಿಂಗ್ ಮಾಚಿ ಪತ್ರೆ, ಬಿಲ್ವಪತ್ರೆ ಮಾತ್ರನೇ ಅಲ್ಲ, ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧದ ಪತ್ರೆನೂ ಕೂಡ ಹಾಕ್ತಿದ್ವು. ನೆಗಡಿ, ಜ್ವರ ಅಥವಾ ಚಳಿಗಾಲ ಬಂತು ಅಂತಂದರೆ ಯೂಕಲಿಪ್ಟಸ್ ಅಂದರೆ ನೀಲಗಿರಿ ಪತ್ರೆ ಹಾಕಿ ಅದನ್ನು ಬಿಸಿ ಮಾಡಿ ಅಭ್ಯಂಗ ಶಾಸ್ತ್ರದಲ್ಲಿ ಅದೆಲ್ಲ ಇಲ್ಲುಸ್ಟ್ರೇಟ್ ಆಗಿದೆ. ಸನಾತನ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ಆನ್ಸರ್ ಇದೆ. ಸೊ ಹಾಗೆ ಪತ್ರೆಗಳನ್ನು ನಾವು ಗ್ರೈಂಡ್ ಮಾಡಿ ಅಪ್ಲೈ ಮಾಡಿಕೊಂಡ್ರೆ ಸಾಕು, ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಬಾಳೆ ಎಲೆ ಊಟದಷ್ಟು ಶ್ರೇಷ್ಠವಾಗಿರೋದು ಜಗತ್ತಲ್ಲೇ ಇಲ್ಲ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಈಗ ಏನು ಗ್ರೀನ್ ಲೀಫ್ ಇದ್ರದ್ದು ಫುಡ್ ಡಯಟ್ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. WHO ದವರು ರೀಸೆಂಟಾಗಿ ಅದನ್ನು ಅಪ್ರೂವ್ ಕೂಡ ಮಾಡಿದ್ದಾರೆ. ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ, ಒಂದೆರಡಲ್ಲ 8ನೇ ಶತಮಾನದಲ್ಲಿ ತುಂಬ ಚೆನ್ನಾಗಿ ಇಲ್ಲುಸ್ಟ್ರೇಟ್ ಮಾಡಿದ್ದಾರೆ. ಎಲ್ಲಿವರೆಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗೇನು ನೈಲ್ ಆರ್ಟ್ ಅನ್ನೋದು ತುಂಬ ಜಾಸ್ತಿ ಇದೆ. ಸೊ ಒಂದು ನೇಲ್ ಅಂದರೆ ಹೇಗಿರಬೇಕು, ಅದ್ರ ಬಣ್ಣ ಹೇಗಿರಬೇಕು, ಅದು ಶೇಪ್ ಹೇಗಿದೆ ದೇವಿದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಇಲ್ಲುಸ್ಟ್ರೇಟ್ ಮಾಡಿದ್ದಾರೆ. ಸೂರ್ಯನಿಗೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಸಂಧ್ಯಾವಂದನೆ ಮಾಡಿದರೆ ಸಾಕು, ಯಾವ ವಿಟಮಿನ್ ಡಿ ಶಾರ್ಟ್ಸು ಬೇಕಾಗಿಲ್ಲ, ನಮಗೆ ನ್ಯಾಚುರಲ್ ಆಗಿ ಆ ಲೆವೆಲಲ್ಲಿ ಶಾರ್ಟ್ಸ್ ಸಿಗುತ್ತೆ ಅದು. ಆಮೇಲೆ ಈ ಸೂರ್ಯಪಾನ ಅನ್ನೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಈಸಿ ಆ್ಯಂಡ್ ಸಿಂಪಲ್, ಜೊತೆಗೆ ಖರ್ಚೇ ಇಲ್ದಂಗೆ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನು ನನ್ನ ಬ್ಯೂಟಿನ ರಿಟೈನ್ ಮಾಡ್ಕೊಳ್ಬೇಕಂದ್ರೆ ಈ ಸೂರ್ಯಪಾನನೂ ಒಂದು ಅಂತ ಹೇಳ್ಬೋದು. ತುಂಬ ಫ್ಯಾನ್ಸಿ ಯೋಗ ಥೆರಪಿಸ್ಟ್ಗಳ ಹತ್ರ ಎಲ್ಲ ಹೋದಾಗ ಒಂದು ವರ್ಕೌಟ್ ಮಾಡಿಸ್ತಾರೆ. ಅದೇನೆಂದರೆ ಅರೋಮಾ ಥೆರಪಿ ವರ್ಕೌಟ್ ಅಂತ ಹೇಳ್ತೀವಿ ಅದನ್ನು. ಸೊ ಆ ಅರೋಮಾ ಥೆರಪಿ ಎಲ್ಲಿಂದ ಬಂತು, ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಚೆನ್ನಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಅದನ್ನು ಇಲ್ಲುಸ್ಟ್ರೇಟ್ ಮಾಡಿದ್ದಾರೆ ಅಂತಂದರೆ, ಸೌಂದರ್ಯ, ಬ್ಯೂಟಿ, ಮನಸ್ಸಿನ ಒಳಗೆ ಅಂದರೆ ಆಂತರಿಕ ಸೌಂದರ್ಯ ಎಷ್ಟು ಮುಖ್ಯನೋ ಹೊರಗಿನ ಸೌಂದರ್ಯ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದರೆ ಹೊರಗಿನ ಸೌಂದರ್ಯ ಇಲ್ಲದಿದ್ರೂ ಪರವಾಗಿಲ್ಲ ಅನ್ನೋ ಮಾತಿಗೆ ನನ್ನ ಉತ್ತರ, ನಾವು ಹೊರಗಿಂದ ಸುಂದರವಾಗಿ ಕಂಡ್ರೆ ಅದು ಒಂದು ರೀತಿಯ ಕಾನ್ಫಿಡೆನ್ಸನ್ನು ನಮ್ಮಲ್ಲಿ ಹೆಚ್ಚುತ್ತೆ. ಆ ಕೆಲಸದಲ್ಲಿ ಅಂದರೆ ನಮ್ಮ ಸೌಂದರ್ಯವನ್ನು ಉತ್ತಮಗೊಳಿಸುವುದರಲ್ಲಿ ಕಳೆದ ಕೆಲವು ದಶಕಗಳಿಂದಲೇ ನಿರತರಾಗಿರುವ ಒಬ್ಬ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ ಇವತ್ತು. ಆದರೆ ಇವರು ಉಳಿದವರಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ವಿಭಿನ್ನ. ಯಾಕಂದರೆ ಇವರ ಯೋಚನಾ ಲಹರಿ ಉಳಿದ ಸೌಂದರ್ಯ ವರ್ಧನೆಯ ವ್ಯವಸ್ಥೆಗಿಂತ ಸ್ವಲ್ಪ ವಿಭಿನ್ನ. ನಮ್ಮಲ್ಲೇ ಸಿಗುವಂತಹ ನ್ಯಾಚುರಲ್ ಆಗಿರುವಂತಹ ವಸ್ತು ವಿಚಾರಗಳನ್ನು ಬಳಸ್ಕೊಂಡು ಹೇಗೆ ನಾವು ಸೌಂದರ್ಯವನ್ನು ಬೆಳೆಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೆಲಸ ಮಾಡ್ತಿದ್ದಾರೆ ದೀಪಾ ನಾಗೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ಅವರಿಗೆ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮೊದಲಿಗೆ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ಸ್ ಅ ಪ್ಲೆಜರ್. ಯಾಕಂದರೆ ಇಷ್ಟು ಒಳ್ಳೆ ಕಾರ್ಯಕ್ರಮಕ್ಕೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ಆಲ್ರೆಡಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ದು ತುಂಬಾ ಖುಷಿ ಆಗ್ತದೆ ಆ್ಯಂಡ್ ಇಟ್ಸ್ ಅ ಪ್ಲೆಜರ್ ಫಾರ್ ಮೀ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಯೋಚನೆ ಏನು ಅಂತಂದರೆ, ವ್ಯಕ್ತಿಗಿಂತ ವಸ್ತು ದೊಡ್ಡದು, ಆ ವ್ಯಕ್ತಿಯಲ್ಲಿರೋ ವಸ್ತು ದೊಡ್ಡದು ಅನ್ನೋದು. ಸೊ ನಿಮ್ಮಲ್ಲಿರೋ ಆ ವಸ್ತು ಅಷ್ಟು ಉತ್ತಮವಾಗಿರೋದ್ರಿಂದ ನಾವು ಅದನ್ನು ಬರೀ ಅಲ್ಲಿ ಮಾತ್ರ ಉಳಿಸಬಾರ್ದು, ಒಂದಿಷ್ಟು ಜನರಿಗೆ ತಲುಪಿಸೋ ನಮ್ಮ ಪ್ರಯತ್ನದಲ್ಲಿ ನಿಮ್ಮನ್ನು ಕೂಡ ಭಾಗಿಯಾಗಿಸ್ಬೇಕು ಅನ್ನೋದು ಒಂದು ಯೋಚನೆ. ತುಂಬ ಖುಷಿ ಆಯಿತು. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಯಾವತ್ತಿನ ಸಂಚಿಕೆ ಹಾಗೆ ನಿಮಗೆ ನಾವು ಧನ್ಯವಾದವನ್ನು ಭಗವದ್ಗೀತೆ ಈ ಪ್ರತಿ ನೀಡೋ ಮೂಲಕ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ದೊಡ್ಡ ಗಿಫ್ಟ್ ಯಾರು ಕೊಡೋಕ್ಕಾಗತ್ತೆ ಹೇಳಿ. ನೀವು ಮುಖ್ಯವಾಗಿ ತುಂಬ ಇಂಟ್ರೆಸ್ಟಿಂದ ಮಾತಾಡೋ ವಿಷಯ, ತುಂಬ ಜಾಸ್ತಿ ಫೋಕಸ್ ಮಾಡುವಂಥದ್ದು ಈ ಪಂಚಾಮೃತದ ಬಗ್ಗೆ. ಅಲ್ಲಿಂದನೇ ಶುರು ಮಾಡೋಣ. ಖಂಡಿತ. ಆ ಕಾನ್ಸೆಪ್ಟ್ ನಿಮ್ಮ ತಲೆಗೆ ಹೇಗೆ ಹೊಳಿತು, ಆ ವಿಷಯದ ಬಗ್ಗೆ ಸ್ವಲ್ಪ
ಅದೊಂಥರ ತುಂಬ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಯಾಕಂದರೆ ನಾನು ಓದಿದ್ದು ಮೂಲತಃ ನಾನು BCom ಅಥವಾ ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋಳು. ಬಟ್ ಇದ್ರ ಬಗ್ಗೆ ಒಲವು ತುಂಬ ಮುಂಚೆಯಿಂದನೂ ಇತ್ತು. ಚಿಕ್ಕ ವಯಸ್ಸಿಂದನೂ ನನಗೆ ಈ ಸನಾತನ ಧರ್ಮದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ, ಅದ್ರ ಬಗ್ಗೆ ಕುತೂಹಲ ಎಲ್ಲ ಜಾಸ್ತಿ ಇತ್ತು. ಬಟ್ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಸಿಕ್ಕೇ ಇರಲಿಲ್ಲ ನನಗೆ. ಸ್ಟಡೀಸಲ್ಲಿ ಬ್ಯುಸಿ ಇದ್ದೆ, ಆಮೇಲೆ ಕರಿಯರ್ ಕಡೆ ತುಂಬ ಬ್ಯುಸಿ ಆಗೋದೆ. ಬಟ್ ಒಂದು ಸತಿ ಕರಿಯರ್ ಸ್ಟಾರ್ಟ್ ಆದಮೇಲೆ ನಾನು ಅಂದ್ಕೊಂಡಿದ್ದು, ನಾನು ನಂಬಿದ್ದು ಗಣೇಶನ ಜಾಸ್ತಿ, ಗಣಪತಿ ದೇವ್ರನ್ನ ಜಾಸ್ತಿ ನಂಬಿದ್ದೆ. ಸೊ ಹಾಗಾಗಿ ನನ್ನ ಟಾರ್ಗೆಟನ್ನ ರೀಚ್ ಮಾಡಿದ್ರೆ 5 ಬ್ರಾಂಚಸ್ ಇತ್ತು ನಂದು, ಬ್ಯೂಟಿ ಝೋನ್ಸ್ಗಳು 5 ದಿಶಾ ಬ್ಯೂಟಿ ಸ್ಪಾಟ್. ಅದಾಗಲೇ ನೀವು ಸ್ಟಾರ್ಟ್ ಮಾಡಿದ್ರಿ. ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಮತ್ತು ಗಣೇಶನಿಗೆ ನಾನೊಂದು ಕಾಂಟ್ರಾಕ್ಟ್ ಕೊಟ್ಟೆ. ಗಣೇಶನಿಗೆ ಕಾಂಟ್ರಾಕ್ಟ್. ನಾನು ಅದು ಫೈಟ್ ಮಾಡ್ತಿರ್ತೀನಿ, ಗಣೇಶನ ಹತ್ರ ತುಂಬ ಫೈಟ್ ಮಾಡ್ತಿರ್ತೀನಿ. ಸೊ ಹಾಗಾಗಿ ನೋಡು, ನಾನು ಧೈರ್ಯ ಮಾಡಿ 5 ಬ್ರಾಂಚ್ಗಳನ್ನ ಓಪನ್ ಮಾಡಿದ್ದೀನಿ. ನನಗೆ ಪ್ರತಿ ಬ್ರಾಂಚಿಂದ ಒಂದು ದೊಡ್ಡ ಟಾರ್ಗೆಟ್ನೇ ಕೊಟ್ಟೆ, ಒಂದು 8 ಡಿಜಿಟ್ ಟಾರ್ಗೆಟ್ನ ಗಣೇಶನಿಗೆ ಕೊಟ್ಟೆ. ಈ ಟಾರ್ಗೆಟ್ನ ನೀನು ನನಗೆ ಕಂಪ್ಲೀಟ್ ಮಾಡಿ ಕೊಟ್ಟರೆ ನಾನು ನಿಮಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಿದೆ. ಅಲ್ಲಿವರೆಗೂ ಪಂಚಾಮೃತ ಫೇಶಿಯಲ್ ಹುಟ್ಟೇ ಇರಲಿಲ್ಲ, ತಲೆಯಲ್ಲಿ ಬಂದೇ ಇರಲಿಲ್ಲ ನನಗೆ. ಸೊ ನಾನು ಇವಾಗ ಯಾವುದೇ ಪೂಜೆಗಾಗಲಿ ಕೊಟ್ಟಾಗ ನಾನು ಪೂರ್ತಿಯಾಗಿ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ಪೂರ್ತಿಯಾಗಿ, ಈಗ ಹವನ ಹೋಮಗಳಾಗಿರಲಿ ಪೂರ್ತಿ ನಾನು ಇನ್ವಾಲ್ವ್ಮೆಂಟಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ. ಬರೀ ಮಂಗಳಾರತಿ ಟೈಮಲ್ಲಿ ಹೋಗಿ ಪ್ರಸಾದ ತೊಗೊಂಡು ಬರೋ ಅಂಥದ್ದಲ್ಲ. ಪಂಚಾಮೃತ ಕೊಟ್ಟರೆ ಪಂಚಾಮೃತ ಅಭಿಷೇಕ ಪೂರ್ತಿ ನೋಡಬೇಕು ನನಗೆ ಅಂತ ಕುತೂಹಲ ಇತ್ತು. ಅಲ್ಲ. ಸೊ ಹಾಗಾಗಿ ನಾನು ಬೆಳಿಗ್ಗೆನೆ ಹೋಗಿ ಅಭಿಷೇಕ ಟೈಮಲ್ಲಿ ದೇವ್ರ ಮುಂದೆ ಕೂತೆ. ಅದು ಗಣೇಶ ತುಂಬ ದೊಡ್ಡದಾಗಿತ್ತು, ವಿಗ್ರಹನೂ ಕೂಡ. ಅಭಿಷೇಕ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ನಾನು ಇಂಥ ಯಾವುದೇ ಒಂದು ಕಾನ್ಸೆಪ್ಟನ್ನು ನಾನು ಮಾಡ್ತೀನಿ, ವೇದ ವಿಜ್ಞಾನ ಸೌಂದರ್ಯ ಜ್ಞಾನದ ಬಗ್ಗೆ ಇಷ್ಟೊಂದೆಲ್ಲ ರಿಸರ್ಚ್ ಮಾಡ್ತೀನಿ ಅಂತ 20 ವರ್ಷದ ಹಿಂದೆ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಅಲ್ಲಿ ಅಭಿಷೇಕ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ನನಗೆ ಅನಿಸಿದ್ದು, ಹಾಲು ಹಾಕಿದ ತಕ್ಷಣ ಅಯ್ಯೋ ಎಷ್ಟು ಚೆನ್ನಾಗಿ ಕ್ಲೆನ್ಸ್ ಆಗೋಯ್ತಲ್ಲ ಗಣೇಶನ ವಿಗ್ರಹ ಅಂತ ಸ್ಟಾರ್ಟ್ ಆಯಿತು. ಆಮೇಲೆ ಮೊಸರು ಹಾಕಿದ್ರು, ಇಟ್ಸ್ ಸಚ್ ಅ ಗ್ರೇಟ್ ಬ್ಲೀಚ್. ಅದು ಮೊಸರು ಅನ್ನೋದು ತುಂಬ ಒಳ್ಳೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತ, ಕಲ್ಲಲ್ಲೇ ಒಳ್ಳೆ ಬ್ಲೀಚಿಂಗ್ ಪ್ರಾಪರ್ಟಿ ತೊಗೊಂಬರ್ತದೆ ಅಂತ ತುಂಬ ಖುಷಿ ಆಯಿತು. ಹಾಗೆ ನೋಡ್ತಾ ಆಮೇಲೆ ಅವರು ಇದನ್ನು ತುಪ್ಪನ ಹಾಕಿದಾಗ ಎಂಥ ಒಳ್ಳೆ ಮಾಯ್ಶ್ಚರೈಸರ್, ಎಂಥ ಒಳ್ಳೆ ಮಸಾಜಿಂಗ್ ಏಜೆಂಟ್, ಇದರಲ್ಲಿ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತಲ್ವ ಗಣೇಶ, ನಿನಗೆ ಇಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂದರೆ ನನಗೆ ಅಥವಾ ನನ್ನ ಕ್ಲೈಂಟ್ಸಿಗೆ ಎಷ್ಟು ಚೆನ್ನಾಗಿ ಬರ್ಬೋದು ಅಂತ ಅದು ಕುತೂಹಲ ಬಿಲ್ಡ್ ಆಯಿತು. ಆಮೇಲೆ ಫೇಶಿಯಲಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಅದು ಸ್ಕ್ರಬ್ಬಿಂಗ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಅವರು ಸಕ್ಕರೆನ ಹಾಕಿದ್ರು. ಸೊ ಸಕ್ಕರೆಗಿಂತ ಒಳ್ಳೆ ಸ್ಕ್ರಬ್ ಯಾವುದಿದೆ, ಎಷ್ಟು ಒಳ್ಳೆ ಸ್ಕ್ರಬ್ ಆಯ್ತಲ್ಲ ಗಣೇಶ, ನಿನ್ನ ಮುಖದಲ್ಲೇ ಇಷ್ಟೊಂದು ಶೈನಿಂಗ್ ಬರ್ತದೆ ಅಂತ ಅದು ಆ ಥರ ಫೀಲ್ ಆಯಿತು, ಟ್ರಿಗರ್ ಆಯಿತು. ಆಮೇಲೆ ಪ್ಯಾಕ್ ಯಾವುದು ಹಾಕ್ಬೋದು, ಯಾಕಂದರೆ ಫೇಶಿಯಲಲ್ಲಿ ಇರೋದು 5 ಸ್ಟೆಪ್ಸ್ ಆಯಿತಾ. ನಾವು ಕ್ಲೆನ್ಸಿಂಗ್, ಮಸಾಜಿಂಗ್, ಸ್ಕ್ರಬ್ಬಿಂಗ್, ಸ್ಟೀಮಿಂಗ್ ಆ್ಯಂಡ್ ಪ್ಯಾಕ್ ಅಂತ ಹೇಳ್ತೀವಿ. ಆ 5 ಸ್ಟೆಪ್ಸ್ನು ಹಾಗಾಗೇ ಮಾಡ್ತಾ ಬರ್ತಾ ಇದ್ದಾರಲ್ಲ ಅನ್ನೋದು ಆಗ ನನಗೆ ಅಲ್ಲಿ ಸ್ಪಾರ್ಕ್ ಆಗಿದ್ದು ಫಸ್ಟ್ ಟೈಮ್. ಪ್ಯಾಕ್ ಯಾವ್ದು ಹಾಕ್ತಾರೆ ಅನ್ನೋದು ಕುತೂಹಲ ಅವಾಗ ನನಗೆ. ಫೇಸ್ ಪ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಫೇಶಿಯಲ್ ಅಲ್ವಾ. ಹಾಗಾಗಿ ಏನು ಪ್ಯಾಕ್, ಎಲ್ಲ ರೀತಿಯ ಇದು ಹಣ್ಣುಗಳು, ಬಾಳೆಹಣ್ಣು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪನೆಲ್ಲ ಕಲಸಿ ಫಲೋದಕ್ ಅಂತ ನಾವೇನು ಹೇಳ್ತೀವಿ, ಫಲ ಪಂಚಾಮೃತ ಅಂತ ಏನು ಹೇಳ್ತೀವಿ, ಅದ್ರದ್ದು ನೀಟಾಗಿ ಗಣೇಶನಿಗೆ ಫೇಸ್ ಪ್ಯಾಕ್ ಹಾಕಿದ್ರು. ಫೇಸ್ ಪ್ಯಾಕ್ ಏನು ಬಾಡಿ ಪ್ಯಾಕೇ ಹಾಕ್ಬಿಟ್ರು. ಸೊ ಸಚ್ ಎ ಗುಡ್ ಫೇಸ್ ಪ್ಯಾಕ್ ಅಲ್ವಾ, ಎಷ್ಟು ಚೆನ್ನಾಗಿ ಇದು ಕನೆಕ್ಟ್ ಆಯ್ತಲ್ವಾ. ನಾವು ಎಲ್ಲ ಕಲಿತಾಗ ನಮ್ಗೆ ಹೇಳ್ಕೊಟ್ಟಿದ್ದೇನೋ, ಬ್ಯೂಟಿ ಇಂಡಸ್ಟ್ರಿಗೆ ಬರುವಾಗ ನಮಗೆ ಇದೆಲ್ಲ ಚೈನೀಸ್ ಇಂದ ಇನ್ವೆಂಟ್ ಮಾಡಿದ್ದು, ಚೈನೀಸ್ ಅವರು ಕಂಡುಹಿಡಿದಿದ್ದು ಫೇಶಿಯಲ್ ಎಲ್ಲ, ಬ್ಯೂಟಿ ಇಂಡಸ್ಟ್ರಿನೇ ಚೈನಾದಿಂದ ಹುಟ್ಟಿ ಬಂದಿರೋದು, ಈ ಥರದ್ದೆಲ್ಲ ಕೇಳಿ ಬೆಳೆದವ್ರು ನಾವು. ಸೊ ಅದು ಬರೀ ಕೆಲವೊಂದಷ್ಟು ವರ್ಷಗಳ ಹಿಂದೆ, ಅಂದರೆ 60, 70, ಮ್ಯಾಕ್ಸಿಮಮ್ 80 ವರ್ಷದ ಹಳೆ ಹಿಸ್ಟ್ರಿ ಇದೆ ಅಷ್ಟೇ ಬ್ಯೂಟಿ ಇಂಡಸ್ಟ್ರಿಗೆ. ಅದಕ್ಕಿಂತ ತುಂಬ ಮುಂಚೆ ಏನು ಇರಲಿಲ್ಲ. ಅದು ಬ್ಯೂಟಿ ಪಾರ್ಲರ್ಗಳ ಕಾನ್ಸೆಪ್ಟ್ ಬಂದಿದ್ದೆ, ಬೆಳಕಿಗೆ ತುಂಬ ಬಂದಿದ್ದೆ, ಅದು ಇತ್ತೀಚೆಗೆ ಅಷ್ಟೇ. ಸೌಂದರ್ಯವರ್ಧನೆ ಅನ್ನುವಂಥದ್ದು ಮೊದಲಿಂದಾನೇ ಇತ್ತು. ಮೊದಲಿಂದಾನೇ ಹೌದು. ಸೊ ಅದು ಪಾರ್ಲರ್ಗಳು ಅನ್ನೋ ಕಾನ್ಸೆಪ್ಟ್ ಇರ್ತಿರ್ಲಿಲ್ಲ, ಅದನ್ನ ಅಲ್ಲೇ ಕರ್ಸ್ಕೊಂಡು ಮಾಡಿಸ್ಕೊತಿದ್ರು. ಅದು ಸ್ಪಾ ಬಗ್ಗೆ ಮತ್ತೆ ಹೇಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಅದು ಸಬ್ಜೆಕ್ಟ್. ಸೊ ಈ ಗಣೇಶನ ನೋಡಿದಾಗ ಇದು 5 ಎಲಿಮೆಂಟು, ನನ್ನ 5 ಎಲಿಮೆಂಟು ಫೇಶಿಯಲ್ ಅಲ್ಲಿ ಇರೋ ಅಂಥದ್ದೇ, ಅದು ಅದೇ ಆರ್ಡರಲ್ಲೇ ಮಾಡ್ತಾ ಬರ್ತಾರೆ. ಕ್ಲೆನ್ಸಿಂಗ್, ಬ್ಲೀಚಿಂಗ್, ಮಸಾಜಿಂಗ್, ಸ್ಕ್ರಬ್ಬಿಂಗ್, ಪ್ಯಾಕ್, ಪರ್ಫೆಕ್ಟ್ ಸ್ಟೆಪ್ ಫಾರ್ ದ ಫೇಶಿಯಲ್ ಅಂತ ನನಗೆ ಅಲ್ಲಿ ಗಣೇಶ ಸ್ಪಾರ್ಕ್ ಮಾಡಿದ್ದು. ಅಲ್ಲಿಂದ ಇದು ತುಂಬ ಚೆನ್ನಾಗಿದೆ ಅಲ್ಲ, ಇದ್ರ ಬಗ್ಗೆ ಇನ್ನೊಂದಷ್ಟು ರಿಸರ್ಚ್ ಮಾಡಬೇಕು ಅನ್ನೋ ಕುತೂಹಲ ಜಾಸ್ತಿ. ಸ್ಟೀಮ್ ಇದೆ. ಸ್ಟೀಮ್ ಅಂತಂದ್ರೆ ನಾವು ಅದನ್ನು ಕೊಡೋದೇನಕ್ಕೆ ಅಂತಂದ್ರೆ, ಅದು ಹೀಟ್ ಜನರೇಟ್, ಅಂದ್ರೆ ಹೀಟ್ ಕಂಪ್ರೆಷನ್ ಕೊಟ್ಟಾಗ ಸ್ಟೀಮಿಂದ ಅದು ಡಿಟಾಕ್ಸ್ ಆಗುತ್ತೆ ಅಂತ. ಸೊ ಇದೆಲ್ಲ ಹಾಕಿ ತೆಗೆದ ನಂತರ ಧೂಪ ಆರತಿ ಮಾಡ್ತಾರಲ್ಲ, ಸೊ ಆ ಧೂಪದಲ್ಲಿ ಜನರೇಟ್ ಆಗುವಂಥ ಹೀಟೇ ನಮ್ಮನ್ನ ಚೆನ್ನಾಗಿ ಅಂದರೆ ಎಕ್ಸ್ಫೋಲಿಯೇಟ್ ಮಾಡುತ್ತೆ ತುಂಬ ಚೆನ್ನಾಗಿ. ಅಂದರೆ ಮಂಗಳಾರತಿ ಆಗಿರ್ಬೋದು, ಧೂಪದ ಆರತಿ ಆಗಿರ್ಬೋದು, ಇದೆಲ್ಲ ನಮಗೆ ತುಂಬ ಚೆನ್ನಾಗಿ ಡಿಟಾಕ್ಸ್ ಮಾಡುತ್ತೆ. ಅದೆಲ್ಲ ನಾವು ತೊಗೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಸ್ಟೀಮರ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಷ್ಟೇ ಹೊರತು, ಸ್ಟೀಮ್ ತುಂಬ ಚೆನ್ನಾಗಿ ಧೂಪದಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಆದಮೇಲೆ ಧೂಪ ಆರತಿ ಎಲ್ಲ ಮಾಡ್ತಾರಲ್ಲ, ಅದು ಅಷ್ಟೇ ಮಂಗಳಾರತಿ ಮಾಡುವಾಗಲೂ ಅದರಲ್ಲಿ ಹೀಟ್ ಕಂಪ್ರೆಷನ್ ಬರುತ್ತೆ. ಆ ಹೀಟ್ ಕಂಪ್ರೆಷನ್ ಅದಕ್ಕೆ ಸುಖೋಷ್ಣ ಅಂತ ಹೇಳ್ತೀವಿ. ಓವರ್ ಹೀಟ್ ಬೇಕಾಗಿಲ್ಲ ನಮಗೆ. ಸೊ ಆ ಸುಖೋಷ್ಣ ಎಲ್ಲಿಂದ ಸಿಗುತ್ತೆ ಅಂದ್ರೆ ಆರತಿಗಳಿಂದ ಸಿಗುತ್ತೆ. ಸುಖೋಷ್ಣ, ಹೌದು. ಸೊ ಅದು ನಮಗೆ ಆರತಿಗಳಲ್ಲಿ ಸಿಗುತ್ತೆ. ಆಮೇಲೆ ಯಾವಾಗಲೂ ಸ್ವಲ್ಪ
ವಾರ್ಮ್ನೆಸ್ ಎಲ್ಲಿಂದ ಬರುತ್ತೆ ಅಂದರೆ ನಿತ್ಯ ಅದರಲ್ಲಿ ದೀಪ ಉರಿಸ್ತಾ ಇರ್ತಾರಲ್ಲ, ಅದು ಅದಕ್ಕಿಂತ ದೊಡ್ಡ ಸುಖೋಷ್ಣ. ಅಂದರೆ ತುಂಬ ಚೆನ್ನಾಗಿ ಅದ್ರದ್ದು ಆ ಉಷ್ಣ ಸಾಕಾಗುತ್ತೆ. ಅದು ಯಾವುದು ನಮಗೆ ಫೆಸಿಲಿಟಿ ಇಲ್ಲ ಅಂತ ನಾವು ಸ್ಟೀಮ್ ತೊಗೋತಾ ಇದ್ದೀವಿ ಅಷ್ಟೇ. ಸೊ ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಈ ಪಂಚಾಮೃತ ಫೇಶಿಯಲ್. ಬರೀ ಒಂದಕ್ಕೆ ಸೀಮಿತ ಆಗಲಿಲ್ಲ. ಅದಾದ ನಂತರ ನೆಕ್ಸ್ಟ್ ನಾನು ಇದರಲ್ಲಿ ಇನ್ನೊಂದಷ್ಟು ರಿಸರ್ಚ್ ಮಾಡಬೇಕು ಅಂತಂದ್ಬಿಟ್ಟು ಇಸ್ಕಾನ್ಗೆಲ್ಲ ಹೋದೆ. ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲೆಲ್ಲ ನಮಗೆ ಭಕ್ತಾದಿಗಳಿಗೂ ನೋಡೋಕ್ಕೆ ಬಿಡ್ತಾರೆ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಫೇಶಿಯಲ್ಸ್, ಅಥವಾ ನಾವು ಸ್ಕಿನ್ ಟ್ರೀಟ್ಮೆಂಟ್ಗಳು ಏನು ಹೇಳ್ತೀವಿ ಈಗ ಗೋಲ್ಡ್ ಫೇಶಿಯಲ್, ಇದೆಲ್ಲರಿಗೂ ಗೊತ್ತಿರುತ್ತೆ. ಸನಾತನ ಧರ್ಮ ಅಂತ ಮಾತ್ರನೇ ಅಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ಗೋಲ್ಡ್ ಫೇಶಿಯಲ್, ಪ್ಲಾಟಿನಮ್ ಫೇಶಿಯಲ್, ಆ ಥರದ್ದೆಲ್ಲ ಜುವೆಲ್ ಫೇಶಿಯಲ್ ಅಂತ ಹೇಳ್ತೀವಿ. ಅದಕ್ಕೆ ತುಂಬ ಕಾಮನಾಗಿ ಗೊತ್ತಿರುತ್ತೆ. ಅದನ್ನು ನೀವು ಈಗಲೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಫ್ಯೂ ಇಯರ್ಸ್ ಆಗೋ ಇದು ಪಾರ್ಲರ್ಗಳಲ್ಲಿ ಹುಟ್ಟಿರೋಂಥ ಒಂದು ಗೋಲ್ಡ್ ಫೇಶಿಯಲ್ ಅಂತ. ಖಂಡಿತ ಹಾಗಲ್ಲ. 2000 ವರ್ಷದ ಹಿಂದೆಯೇ ಗೋಲ್ಡ್ ಫೇಶಿಯಲ್ ಅಸ್ತಿತ್ವದಲ್ಲಿತ್ತು. ಹೇಗೆ ಅಂತಂದರೆ ಇದಕ್ಕೆ ನಾವು ಸ್ವರ್ಣೋದಕ ಅಂತ ಹೇಳ್ತೀವಿ. ದೇವರಿಗೆ ಎಲ್ಲ ವರ್ಚಸ್ ಬರಬೇಕಂದ್ರೆ ಇದರಲ್ಲಿ ತಿರುಪತಿಯಲ್ಲೆಲ್ಲ ತುಂಬ ಅಂದರೆ ದಿನನಿತ್ಯ ಮಾಡ್ತಾ ಇರ್ತಾರೆ. ಮತ್ತು ಮೋಸ್ಟ್ ಆಫ್ ದ ಟೆಂಪಲ್ಗಳಲ್ಲಿ ಮಾಡ್ತಾರೆ. ಎಲ್ಲೆಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಟೆಂಪಲ್ಸ್ ಬೆಳೆದಿದೆ ಅಲ್ಲೆಲ್ಲ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಮನೇಲೂ ನಾವು ಪುಟ್ಟ ಪೂಜೆಯಲ್ಲೂ ಕೂಡ ಈಗ ಅದು ಗಣೇಶನ ಕೂರಿಸಿದಾಗಲೂ ಸ್ವರ್ಣೋದಕ ಅಂತ ಮಾಡ್ತೀವಿ. ಯಾವುದೋ ಒಂದು ಆರ್ನಮೆಂಟ್ ಹಾಕಿ ತೊಳೆದು ಅದರದ್ದು ಅಭಿಷೇಕ ಅಂತ ಮಾಡ್ತೀವಿ. ದೊಡ್ಡ ಮಟ್ಟದಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಹಿಂದಿನ ಕಾಲದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ನಾವು ಮೂಲದಿಂದ ಹುಡುಕೋದಾದರೆ ಗೋಲ್ಡ್ ಕಾಯಿನ್ಸ್ಗಳನ್ನ ಯೂಸ್ ಮಾಡ್ತಿದ್ರು. ಈ ಗೋಲ್ಡ್ ಕಾಯಿನ್ಸ್ನ ಜಲ್ದಿ ಮೇಲೆ ಇಟ್ಟುಬಿಟ್ಟು ಕಾಯಿನ್ಸ್ನ 1, 2 ಅಥವಾ ಮಲ್ಟಿಪಲ್ಸ್ ಆಫ್ ಇದು ಕಾಯಿನ್ಸ್ಗಳನ್ನ ಅಥವಾ 108 ಎಲ್ಲ ಹಿಡ್ತಿದ್ರು. ಮಹಾರಾಜರ ಕಾಲದಲ್ಲೆಲ್ಲ 108 ಕಾಯಿನ್ಗಳನ್ನ ಇಟ್ಟು ಅದರ ಮೇಲಿಂದ ಬಿಸಿನೀರನ್ನು ಹಾಕಿ ಅಭಿಷೇಕ ಮಾಡೋರು. ಯಾವುದಕ್ಕೆ? ಪ್ರತಿಮೆಗಳಿಗೆ. ಉತ್ಸವ ಮೂರ್ತಿಗೂ ಮಾಡೋರು, ಪ್ರತಿಮೆಗೂ ಮಾಡೋರು. ಇನ್ಫ್ಯಾಕ್ಟ್ ರಾಜನಿಗೆ ಪಟ್ಟಾಭಿಷೇಕ ಟೈಮಲ್ಲೂ ಮಾಡಿರೋರು ಅದನ್ನು, ರಾಜನಿಗೂ. ಆವಾಗ ಏನಾಗುತ್ತೆ ಅಂದರೆ ಅದು ವರ್ಚಸ್ ಅಂತ ಹೇಳ್ತೀವಿ. ಆ ವರ್ಚಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿದ್ರು. ನಾವು ಅದನ್ನು ಕನೆಕ್ಟ್ ಮಾಡಿ ನೋಡಿದಾಗ ಗೋಲ್ಡ್ ಚಾರ್ಜ್ಡ್ ವಾಟರ್ ಅಂತ ಯೂಸ್ ಮಾಡ್ತೀವಿ. ಟಿಪಿಕಲ್ ಗೋಲ್ಡ್ ಫೇಶಿಯಲಲ್ಲಿ ನಾವು ಮಾಡ್ತೀವಿ ಅನ್ನೋದಾದರೆ ಗೋಲ್ಡ್ ಚಾರ್ಜ್ಡ್ ವಾಟರ್ ಅಂತ ಯೂಸ್ ಮಾಡ್ತೀವಿ. ವೆರಿ ಎಕ್ಸ್ಪೆನ್ಸಿವ್, ಬಟ್ ನಾವು ಅದನ್ನು ಯೂಸ್ ಮಾಡ್ತೀವಿ. ಹೇಗೆ ಅಂದರೆ more than 1000 Fahrenheit ಇದರಲ್ಲಿ ಅದನ್ನು ಕಾಯಿಸಿದಾಗ, ಪ್ಯೂರ್ ಗೋಲ್ಡನ್ನು ಕಾಯಿಸಿದಾಗ ನೀರಲ್ಲಿ ಅದರ ಸತ್ವ ಬಿಟ್ಕೊಳ್ಳುತ್ತೆ. ಸೊ ದಟ್ ಈಸ್ ಕಾಲ್ಡ್ ಗೋಲ್ಡ್ ಚಾರ್ಜಡ್ ವಾಟರ್. ಅದನ್ನು ತಗೊಳ್ಳೋದ್ರಿಂದ, ಇಂಟೇಕ್ ಮಾಡೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ. ಅದನ್ನು ಟೋನರ್ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಗ್ಲೋ ತುಂಬ ಚೆನ್ನಾಗಿ ಬರುತ್ತೆ. ಹೇರಿಗೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗಿ ಹೊಸ ಹೇರ್ ರಿಜುವಿನೇಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದಿದ್ದು. ಅದನ್ನೆಲ್ಲ ಸಿಂಬಲೈಸ್ ಆಗಿ ಇದು ಬರೀ ದೇವ್ರಿಗಷ್ಟೇ ಎಲ್ಲ ನೀವು ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದನ್ನು ತೋರಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಅಂದ್ರೆ ಅದು ದೇವರಿಗೆ ಮಾಡೋದನ್ನ ನಿಮಗೂ ಮಾಡ್ಕೋಬಹುದು ಅಂತನಾ, ಅಥವಾ ನಮಗೆ ಮಾಡ್ತಾ ಇದ್ದಿದ್ದನ್ನ ನಾವು ದೇವರಿಗೆ ಮಾಡಿದ್ದ? ಅಲ್ಲ, ದೇವರಿಗೆ ಅವತ್ತಿಗೆ ಹಾಗಿತ್ತ? ಹೌದೌದು, ದೇವರಿಗೆ ಮಾಡ್ತಿದೀವಿ, ಸೊ ನೀವು ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ಇವನ್ ನಾವು ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ಧರಿಸೋದು ನೋಡಿ, ಎಲ್ಲ ಒಂದು ಸರ್ಕಂಫರೆನ್ಸ್ ಇರುತ್ತೆ, ಅದಕ್ಕೆ ರೌಂಡ್ ಇರುತ್ತೆ, ರಿಂಗ್ ರೌಂಡ್ ಇರುತ್ತೆ. ಅಥವಾ ನಮಗೆ ಬಾಡಿಗೆ ಚೈನ್ ಹಾಕೊಂಡಿದ್ರು ಕೂಡ ಒಂದು ಸರ್ಕಲ್ ಇರುತ್ತೆ ಅದರಲ್ಲಿ. ಸೊ ಇದೆಲ್ಲ ಯಾಕೆ ಇರ್ತಿತ್ತು ಅಂದರೆ, ನಾವು ದಿನನಿತ್ಯ ಸ್ನಾನ ಮಾಡುವಾಗ ನಾವು ಸ್ವರ್ಣೋದಕ ಅನ್ನೋ ಕಾನ್ಸೆಪ್ಟ್ ಮಾಡ್ಕೊಳ್ದಿದ್ರು ಆ ಸ್ವರ್ಣನ ಧರಿಸಿದ್ದಾಗ ಅದ್ರ ಮೂಲಕ ಬಿಸಿನೀರು ಪಾಸ್ ಆದಾಗ ನಮ್ಮ ಬಾಡಿಲಿ ಅದು ಅಂದರೆ ಏನು ಹೇಳ್ತೀವಿ, ನೆಗೆಟಿವ್ ಎನರ್ಜಿ ಆಗಿ ಇರೋವಂಥದ್ದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುವಂಥ ನೆಗೆಟಿವ್ ಅಯಾನ್ಸ್ ಇರುತ್ತೆ ಅದರೊಳಗಡೆ. ಸೊ ಯಾವಾಗ ನೆಗೆಟಿವ್ ಅಯಾನ್ಸ್ ನಮಗೆ ಟಚ್ ಆಗುತ್ತೆ ಅದು ಪಾಸಿಟಿವ್ ಅಯಾನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇದೆಲ್ಲ ಕೆಲಸ ಸ್ವರ್ಣೋದಕ ಮಾಡುತ್ತೆ. ಸೊ ಇದೆಲ್ಲ ನಮ್ಮ ಸನಾತನ ಧರ್ಮದಲ್ಲಿ ತುಂಬ ವರ್ಷ, ಅಂದರೆ ಇದನ್ನು ಹುಡುಕ್ತಾ ಹೋದರೆ 2000 ವರ್ಷಗಳ ಹಿಂದೆ ಗೋಲ್ಡ್ ಫೇಶಿಯಲ್ ಅಸ್ತಿತ್ವದಲ್ಲಿತ್ತು. ಅದು ನೀವು ಅಂದರೆ ಇದ್ರ ಬಗ್ಗೆ ರಿಸರ್ಚ್ ಯಾವುದ್ರ ಬಗ್ಗೆ ಎಲ್ಲ ಮಾಡ್ತಿದ್ದೀರಾ? ನಾನು ಬೇಸಿಕ್ಲಿ ಮಾಡ್ತಾ ಇರೋದು ವೇದ ವಿಜ್ಞಾನ ಸೌಂದರ್ಯ ಜ್ಞಾನ ಅಥವಾ ಸನಾತನ ಜ್ಞಾನ ಸೌಂದರ್ಯ ಜ್ಞಾನ ಅಂತ ಹೇಳ್ತೀವಿ. ಸೊ ಈ ಸಬ್ಜೆಕ್ಟ್ ಬಗ್ಗೆ ನಾನು ಜಾಸ್ತಿ ಮಾಡ್ತಾ ಇರೋದು. ನಾನು ಮೂಲತಃ ಬ್ಯೂಟಿಷಿಯನ್ ಆಗಿರೋದ್ರಿಂದ ಆಯುರ್ವೇದಿಕ್ ಬ್ಯೂಟಿ ಕನ್ಸಲ್ಟೆಂಟ್ ಇದರದ್ದೇ ಜಾಸ್ತಿ ಯೋಚನೆ ಮಾಡ್ತೀನಿ. ಮತ್ತು ಇದಕ್ಕೆ ಯಾವುದೋ ಸೈಂಟಿಫಿಕ್ ರಿಸರ್ಚ್ ಲ್ಯಾಬಲ್ಲಿ ಹೋಗಿ ನಾನು ಅದನ್ನು ನಾಲೆಜ್ ಪಡ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ನನಗೆ ಯೂನಿವರ್ಸಿಟಿ ಅಂದರೆ ನಮ್ಮ ದೇವಸ್ಥಾನಗಳು. ಸೊ ನಮ್ಮ ದೇವಸ್ಥಾನದಲ್ಲೇ ನನಗೆ ಬೇಕಾಗಿರೋ ಎಲ್ಲ ನಾಲೆಜ್ ಸಿಗ್ತದೆ. ಅಂದರೆ ನಾವೀಗ ತಿಳ್ಕೊಂಡಿರೋದು 0.1% ಇರ್ಬೋದು ಅಷ್ಟೇ. ಇನ್ನೂ ನನಗೆ ತಿಳಿಯುವಂಥದ್ದು ಎಷ್ಟಿದೆ ಅಂದರೆ, ಎಷ್ಟು ವರ್ಷ ರಿಸರ್ಚ್ ಮಾಡಿದ್ರು ಮೋಸ್ಟ್ಲಿ ಇದು ಮುಗಿಯೋದೇ ಇಲ್ಲ ಅನ್ನೋ ಲೆವೆಲಲ್ಲಿ ಇದರಲ್ಲಿ ರಿಸರ್ಚ್ ಇದೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಹೇಗೆ ನಮಗೆ ಬರೀ ಬ್ಯೂಟಿಗೆ ಮಾತ್ರನೇ ಅಲ್ಲ, ನಮ್ಮ ಲೈಫ್ ಸ್ಟೈಲ್ಗೆ ದೇವಸ್ಥಾನಗಳು ಒಂದು ಯೂನಿವರ್ಸಿಟಿ ಇದ್ದ ಹಾಗೆ. ಸೊ ಫಸ್ಟ್ ಸ್ಟೆಪ್ ನಾವು ದೇವಸ್ಥಾನದಲ್ಲಿ ಏನು ಮಾಡ್ತೀವಿ, ನಮ್ಮ ಚಪ್ಪಲಿ ಅಥವಾ ಫುಟ್ವೇರ್ ಅಂತ ಏನು ಹೇಳ್ತೀವಿ ಅದನ್ನು ಬಿಟ್ಟು ಒಂದಷ್ಟು ದೂರ ನಡ್ಕೊಂಡು ಹೋಗ್ತಿರ್ತೀವಿ. ಅಂದರೆ ದೇವಸ್ಥಾನದ ಹೊರಗಡೆನೆ ನಾವು ಚಪ್ಪಲಿನ ಬಿಡ್ತೀವಿ. ಅಲ್ಲಿಂದ ನಡ್ಕೊಂಡು ಹೋಗುವಾಗ ಸ್ಟಾರ್ಟ್ ಆಗುತ್ತೆ ಆಕ್ಯುಪ್ರೆಷರ್. ಆಯಿತಾ? ಬೇರ್ ಫುಟಲ್ಲಿ ಹೋಗಿದ ತಕ್ಷಣ ಆಕ್ಯುಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೋಗಿ ನಾವು ಕೈಕಾಲು ತೊಳೆದು ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಸೊ ಅಲ್ಲೇನಾಗುತ್ತೆ, ಜಲತತ್ವ ಅಂತ ಹೇಳ್ತೀವಿ.
ಸೊ ಜಲತತ್ವ ಏನು ಮಾಡುತ್ತೆ ಅಂತಂದರೆ ಬಾಡಿನ ಇಮಿಡಿಯೇಟಾಗಿ ಕೂಲೆಂಟ್ ಅಂತ ಹೇಳ್ತೀವಿ. ಇಲ್ಲಿಂದ ನಾವು ಟೆನ್ಷನಲ್ಲಿ ಬಂದಿರ್ತೀವಿ, ಸ್ವೆಟ್ ಆಗ್ತಿರ್ತೀವಿ, ಅಥವಾ ಆ ನೀರು ಅಂದರೆ ಜಲದ ಸ್ಪರ್ಶ ಆದ ತಕ್ಷಣವೇ ಜಲತತ್ವ ಕ್ರಿಯೇಟ್ ಆಗುತ್ತೆ. ಸೊ ಒಂದೇ ಸತಿ ಕಾಮ್ ಡೌನ್ ಆಗ್ತೀವಿ. ಜಲತತ್ವ ತಲೆಗೂ ಸ್ವಲ್ಪ ಹಾಕೊಳ್ತೀವಲ್ಲ, ಸೊ ಟಾಪ್ ಟು ಬಾಟಮ್ ನಾವು ಕಾಮ್ ಡೌನ್ ಆಗ್ತಿರ್ತೀವಿ. ಇನ್ನು ಕೆಲವು ಕಡೆ ನದಿಲೇ ಸ್ನಾನ ಮಾಡಿಕೊಂಡು ಹೋಗೋದು ಇದು ಶ್ರೇಷ್ಠ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಜಲತತ್ವ ವರ್ಕ್ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಒಳಗಡೆ ಹೋಗುವಾಗ್ಲೇ ಘಂಟಾನಾದ ಸ್ಟಾರ್ಟ್ ಆಗುತ್ತೆ. ಅಥವಾ ನಾವು ಗಂಟೆ ಸೌಂಡ್ ಮಾಡಿದ್ರು ಅಥವಾ ಅಲ್ಲಿ ಗಂಟೆ ಸೌಂಡ್ ಆಗ್ತಾನೆ ಇರುತ್ತೆ. ಸೊ ಘಂಟಾನಾದ ಬಂದು ಓಂಕಾರದ ಸ್ವರೂಪ ಅಂತ ಹೇಳ್ತೀವಿ. ಸೊ ಸೂರ್ಯನ ಸೌಂಡೇ ಓಂಕಾರ ಅಂತ ಎಲ್ಲ ಪ್ರೂವ್ ಆಗಿದೆ ಆಲ್ರೆಡಿ. ಸೊ ಆ ಓಂಕಾರದಿಂದ ಏನಾಗುತ್ತೆ ಅಂತಂದರೆ ಮೈಂಡಲ್ಲಿ ಇರುವಂಥ ಫ್ಲಕ್ಚುಯೇಷನ್ ಏನಿರುತ್ತೆ ಅದು ಸ್ಟ್ರೀಮ್ ಲೈನಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಸಡನ್ನಾಗಿ ಏನೋ ಮಾಡ್ತಿದ್ದವ್ರು ಗಂಟೆ ಸೌಂಡ್ ಆದ ತಕ್ಷಣ ನಾವು ಅಲರ್ಟ್ ಆಗಿಬಿಡ್ತೀವಿ. ಸೊ ಅಷ್ಟು ಪವರ್ ಇರುತ್ತೆ ಗಂಟೆಯ ಸೌಂಡಲ್ಲಿ. ಸೊ ಅದನ್ನು ಆಕಾಶ ತತ್ವ ಅಂತ ಹೇಳ್ತೀವಿ. ಇದಾದ ತಕ್ಷಣ ನೆಕ್ಸ್ಟ್ ಅಲ್ಲಿ ಹೋದ ತಕ್ಷಣವೇ ದೇವರಿಗೆ ಅಲಂಕಾರಕ್ಕೆ ಡಿಫ್ರೆಂಟ್ ಆಗಿರೋ ಫ್ಲವರ್ಸ್ಗಳನ್ನ ಯೂಸ್ ಮಾಡಿರ್ತೀವಿ. ಸೊ ನಾವೀಗ ಸೋ ಕಾಲ್ಡ್ ಏನು ಅರೋಮಾ ಥೆರಪಿ ಅಂತ ಹೇಳ್ತೀವಿ, ಆ ಅರೋಮಾ ಥೆರಪಿ ನಮ್ಮ ದೇವಸ್ಥಾನದಲ್ಲಿ ತುಂಬ ವರ್ಷಗಳಿಂದನೇ ಮಾಡ್ತಾ ಇದ್ದಾರೆ. ಎಂತೆಂಥ ಅರೋಮಾ, ನಮ್ಮ ಮಲ್ಲಿಗೆ, ಜಾಜಿ, ಸಂಪಿಗೆ ಎಲ್ಲ ಥರದ ಹೂಗಳು ಇರುತ್ತಲ್ಲ, ಸುಗಂಧ ಭರಿತ ಹೂಗಳದು ಆ ಅರೋಮಾ ತಗೊಳ್ಳೋದೇ ಒಂದು ಖುಷಿ. ಮನೆಗಳಲ್ಲಿ ಬರೀ ಹಬ್ಬಕ್ಕೆ ತಂದಿರೋ ಒಂದು 5-6 ಥರದ ಹೂವೇ ಇಡೀ ಮನೆಗಳಿಗೆ ಹಬ್ಬದ ವಾತಾವರಣ ಏನಕ್ಕೆ ಕೊಡುತ್ತೆ ಅಂದರೆ ಆ ಅರೋಮಾದಿಂದ ಬಂದಿರುತ್ತೆ. ಹಬ್ಬ ಹೂವೆಲ್ಲ ತಂದ ತಕ್ಷಣ ಒಂದು ಹಬ್ಬದ ವಾತಾವರಣನೇ ಸೃಷ್ಟಿಯಾಗೋಯ್ತು ಅಂತ ನಾವು ಅನ್ಕೋತೀವಿ. ಯಾತಕ್ಕೆ? ಅಲ್ಲಿಂದ ಅರೋಮಾ ಥೆರಪಿಯಿಂದ ಬಂದಿರುತ್ತೆ. ಸೊ ದೇವಸ್ಥಾನ ಒಳಗಡೆ ಹೋದ ತಕ್ಷಣ ಅರೋಮಾ ಥೆರಪಿ ಸ್ಟಾರ್ಟ್ ಆಗುತ್ತೆ. ಆ ಅರೋಮಾ ಥೆರಪಿ ಏನಾಗುತ್ತೆ ಅಂದರೆ ಏನೇನೋ ಮೂಡಲ್ಲಿ ಹೋಗಿರ್ತೀವಿ, ಅದಿಲ್ಲ ಇದಿಲ್ಲ ಬೇಜಾರು ಏನೋ ಅಂದ್ಕೊಂಡು ಹೋಗಿರ್ತೀವಿ, ಅದನ್ನೆಲ್ಲ ಸ್ಟ್ರೀಮ್ ಲೈನ್ ಮಾಡಿ, ಇಲ್ಲ ನಿನ್ನಲ್ಲಿ ಒಂದಷ್ಟು ಪಾಸಿಟಿವ್ ಎನರ್ಜಿ ಕೊಡ್ತೀನಿ, ಆ ಅರೋಮಾ ಇನ್ಹೇಲೇಷನಿಂದ ನಿನಗೆ ಇಷ್ಟೆಲ್ಲ ಮೈಂಡ್ ಆ್ಯಂಡ್ ಬಾಡಿ ಸೋಲ್ ಕೂಡ ನಮಗೆ ಕಾಮ್ ಡೌನ್ ಆಗೋದು ಈ ಅರೋಮಾ ಥೆರಪಿಯಿಂದ. ಸೊ ಇವಾಗಿನ ಲೇಟೆಸ್ಟ್ ಅರೋಮಾ ಥೆರಪಿಲಿ ನಾವು ಸಿಂಥೆಟಿಕ್ ಫ್ರೇಗ್ನೆನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಇದು ಯಾವ್ದ್ರದ್ದು ಅಗತ್ಯನೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಇಷ್ಟೆಲ್ಲ ಥೆರಪಿಗಳು ನಮ್ಗೆ ಆಟೋಮೆಟಿಕ್ ಆಗುತ್ತೆ. ಹಾಗಾಗಿ ಸನಾತನ ಧರ್ಮದಲ್ಲಿ ಹೇಳಿರೋದು ಪ್ರತಿನಿತ್ಯ ನಮ್ಮ ಕೆಲಸ ಎಲ್ಲ ಬಿಟ್ಟು ಹೋಗ್ಬೇಕು, ಸ್ವಲ್ಪ ಹೊತ್ತು ಕೂತು ಬರಬೇಕು ಅಂತ ಹೇಳೋದು ಅದಕ್ಕೋಸ್ಕರ. ಗಡಿಬಿಡಿಯಲ್ಲಿ ಹೋಗಿ ಗಡಿಬಿಡಿಯಲ್ಲಿ ಬರೋಂಥದ್ರಿಂದ ಪ್ರಯೋಜನ ಏನಿಲ್ಲ. ಚಪ್ಪಲಿ ಬಿಟ್ಟು ಹೋಗಿ ಘಂಟಾನಾದ ಕೇಳಿ ಆ ಅರೋಮಾ ತಗೊಂಡು ಆಮೇಲೆ ಅಲ್ಲಿ ಧೂಪ ದೀಪ ಹಾಕಿರ್ತಾರಲ್ಲ, ಸೊ ಅದು ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗೇನು ನಾವು ನೆಬುಲೈಸೇಷನ್ ಅಥವಾ ಇವಾಗ ಸ್ವಲ್ಪ ಕೋಲ್ಡ್ ಕಾಫ್ ಆಗೋಯ್ತು ಅಂತಂದರೆ ನಾವು ಅದರದ್ದೆಲ್ಲ ಅಪ್ಲೈ ಮಾಡ್ಕೊಳ್ತಿರ್ತೀವಲ್ವ, ಬಾಮ್ಗಳು, ಆ ಬಾಮ್ ಈ ಬಾಮ್ ಅಂತೆಲ್ಲ. ಸೊ ಅದರಲ್ಲಿರೋದು ಕ್ಯಾಂಫರ್ ಲೋಷನ್. ಕ್ಯಾಂಫರ್ ಲೋಷನ್ ಈಸ್ ನಥಿಂಗ್ ಬಟ್ ಕರ್ಪೂರಕ್ಕೆ ಇಂಗ್ಲೀಷಲ್ಲಿ ನಾವು ಕ್ಯಾಂಫರ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಧೂಪ ದೀಪ ದಿನನಿತ್ಯ ನಡೀತಾನೆ ಇರುತ್ತೆ. ಆದರೆ ಇನ್ಹಲೇಷನಿಂದನೇ ಸಾಕು ನಮಗೆ ಸಾಕಷ್ಟು ರೆಸ್ಪಿರೇಟರಿ ಸಿಸ್ಟಮ್ನ ಸರಿ ಮಾಡೋದಕ್ಕೆ ಪವರ್ ಸಿಗುತ್ತೆ. ಸೊ ಅರ್ಧಕ್ಕರ್ಧ ಕಂಪ್ನಿಗಳು ಬಿಸ್ನೆಸ್ ಹೋಯ್ತು. ನಮ್ಮ ದೇವಸ್ಥಾನ ಹೇಳಿದ್ನಲ್ಲ, ಯೂನಿವರ್ಸಿಟಿ ಇದ್ದಂಗೆ ಎಲ್ಲ ಥರ ಥೆರಪಿ ಅಲ್ಲಿ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ತೀರ್ಥ ಕೊಡ್ತಾರಲ್ಲ, ಪ್ರತಿಯೊಂದು ದೇವಸ್ಥಾನದಲ್ಲೂ 5 ತಾಮ್ರದಲ್ಲಿ ಇಟ್ಟಿರ್ತಾರೆ, ಇಲ್ಲಾಂದರೆ ಬೆಳ್ಳಿ ಇದರಲ್ಲಿ ಕೊಡೋವಂಥ ತೀರ್ಥ ಇದೆಯಲ್ಲ, ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ, ಇದಕ್ಕಿಂತ ಬೆಸ್ಟ್ ಚಾರ್ಜಡ್ ವಾಟರ್ ಅಥವಾ ಆಲ್ಕಲೈನ್ ವಾಟರ್ ಅಥವಾ ಮಿನರಲ್ ವಾಟರ್ ಅಂತ ಏನು ಈಗ ದೊಡ್ಡ ಲೆವೆಲಲ್ಲಿ ಮಾರ್ಕೆಟಿಂಗ್ ನಡೀತಿದೆ, ಈ ಎಲ್ಲ ವಾಟರ್ಗಳಿಗಿಂತ ತುಂಬ ಪವಿತ್ರವಾಗಿರುವಂಥ ವಾಟರ್ ನಮ್ಮ ತೀರ್ಥಗಳು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಆಸ್ಥೆ, ನಮ್ಮ ಶ್ರದ್ಧೆ, ಭಕ್ತಿ ಅದು ಕೂಡ ಕೂಡ್ಕೊಂಡು. ಹೌದು, ಅದಕ್ಕೆ ಲೀಟರ್ ಗಟ್ಟಲೆ ಕುಡಿಬೇಕಾಗಿಲ್ಲ, ಕೊಡೋದು ನೋಡಿ ಇಷ್ಟೇ ಕೊಡೋದು. ಸೊ ನಾವು ಅಷ್ಟೇನು ತಗೊಳ್ತೀವಿ ತೀರ್ಥ, ದಟ್ ಈಸ್ ಮೋರ್ ದ್ಯಾನ್ ಎನಫ್. ಈಗ ಟಾನಿಕ್ ಈಗ ತುಂಬ ಹುಷಾರಿಲ್ಲ ಅಂದರೆ ನಾವು 5 ml ಅಂತ ಅಷ್ಟೇ ಕೊಡ್ತಾರೆ ಡಾಕ್ಟ್ರು. ಸೊ ಆಲ್ಕಲೈನ್ ವಾಟರ್ ನಾನು ಒಂದು ಬಾಟಲ್ ಕುಡಿತೀನಿ, ನಾನು ಹೆಲ್ದಿಯಾಗಿರ್ತೀನಿ ಅನ್ನೋದು ಮಿಸ್ಕನ್ಸೆಪ್ಷನ್ ಆ್ಯಕ್ಚುಲಿ. ಅದು ನಾವು ಪ್ರತಿನಿತ್ಯ ತೀರ್ಥ ಅಂದರೆ ತುಳಸಿ ತೀರ್ಥ ತೊಗೊಂಡ್ರು ಸಾಕು. ಹೆಚ್ಚಿನ ದೇವಸ್ಥಾನಗಳಲ್ಲಿ ತುಳಸಿ ಹಾಕಿರ್ತಾರೆ, ಸ್ಯಾಫ್ರನ್ ಹಾಕಿರ್ತಾರೆ. ಸ್ಯಾಫ್ರನ್ಗಿಂತ ತುಂಬ ಒಳ್ಳೆ ಏನು ಹೇಳ್ತೀವಿ, ಬಾಡಿಗೆ ಡಿಟಾಕ್ಸ್ ಮಾಡೋವಂಥದ್ದಾಗಲಿ ಅಥವಾ ಮೆಡಿಸಿನಲ್ ಪ್ರಾಪರ್ಟಿ ಇರೋಂಥ ಬೇರೆ ಯಾವುದೂ ಹರ್ಬೇ ಇಲ್ಲ. ಸೊ ಅದು ತೀರ್ಥನ ನಾವು ಪ್ರತಿದಿನ ತಗೊಂಡಾಗ ಅಷ್ಟು ಆಲ್ಕಲೈನ್ ವಾಟರ್ ಕೆಲಸ ಅದು ಆಟೋಮೆಟಿಕ್ಕಾಗಿ ಮಾಡಿರುತ್ತೆ. ಸೊ ಅದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನಾವು ತಗೊಳ್ಳೋ ಆರತಿ ಇದೆಯಲ್ಲ, ಸೊ ಅದು ಸುಕೋಷ್ಣ ಅಂತ ಆಗಲೇ ಹೇಳಿದ್ನಲ್ಲ, ಅಷ್ಟು ಸಾಕು ನಮಗೆ ಬಾಡಿಲಿ ವಾರ್ಮ್ನೆಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ದೇವಸ್ಥಾನದಲ್ಲಿ ಹೇಳಿದ್ನಲ್ಲ, ನಾವು ಹೋದರೆ ಕಂಪ್ಲೀಟ್ ನಮ್ಮ ಓರಾ ಕ್ಲೆನ್ಸ್ ಏನು ಮಾಡ್ಕೊಳ್ಬೇಕು, ಈಗೆಲ್ಲ ತುಂಬ ಒದ್ದಾಡ್ತಾರೆ ಓರಾ ಕ್ಲೆನ್ಸಿಂಗ್, ಆ ಕ್ಲೆನ್ಸಿಂಗ್, ಇದು ಕ್ಲಾಸ್ ಅದು ಅಂತೆಲ್ಲ ಹೇಳಿ ಅದು ಒಂದು ಬಿಸ್ನೆಸ್ಸೇ ಆಗಿಬಿಟ್ಟಿದೆ ಇವಾಗ. ಸೊ ಅದು ಯಾವುದಾಗುತ್ತೆ ಹಾಗೆಂತೆಲ್ಲ ಅದು ಅವ್ರವ್ರು ಇಷ್ಟ ಕೊಟ್ಟಿದ್ದು. ಬಟ್ ಅದಕ್ಕೆ ಇದನ್ನು ಕಮರ್ಷಿಯಲ್ ಆಗಿ ಯಾವತ್ತೂ ನಮ್ಮ ಸನಾತನ ಧರ್ಮದಲ್ಲಿ ಹೇಳೇ ಇಲ್ಲ, ನನಗೆ ಇಷ್ಟು ಟಿಕೆಟ್ ಕೊಟ್ಟು ನೀನು ದೇವಸ್ಥಾನದ ಒಳಗಡೆ ಬಾ ಅಂತ ಎಲ್ಲೂ ಹೇಳಿಲ್ಲ. ದೇವಸ್ಥಾನಕ್ಕೆ ಬಂದು ಹೋಗಿ ಸಾಕು, ನೀವು ಇಷ್ಟೆಲ್ಲ ಕ್ಲೆನ್ಸ್ ಆಗ್ತೀರಾ ಅನ್ನೋದು ತುಂಬ ವರ್ಷಗಳಿಂದಿದೆ. ಬಟ್ ಒಂದು ಲಿಖಿತವಾಗಿ ಹೌದು. ಬಟ್ ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಒಂದು ಟೈಮ್ ಇಲ್ಲ ಯಾರಿಗೂ. ಈಗ ದೇವಸ್ಥಾನಕ್ಕೆಲ್ಲ ಹೋಗೋಕೆ ಟೈಮೇ ಇಲ್ಲ ಬಿಡು, ನನಗೆ ಇಷ್ಟು ಕೆಲಸ, ನನ್ನ ಟಾರ್ಗೆಟ್ ಅಷ್ಟಿದೆ, ನನಗೆ ಬಿಸಿ ಶೆಡ್ಯೂಲ್, ಹೀಗೆ ಆಗಿ ಮುಂಚೆ ಅಟ್ಲೀಸ್ಟ್ ಹಬ್ಬಗಳಲ್ಲಿ ವಾರಗಳಲ್ಲಿ ಯಾವುದೋ ಒಂದು ಸತಿ ಹೋಗ್ತಾ ಇದ್ದಿದ್ದು ತುಂಬ ಕಡಿಮೆ ಆಗಿಬಿಟ್ಟಿದೆ ಇವಾಗ. ಇಲ್ಲ ಹೋಗ್ತಾರೆ, ಬಟ್ ಅದು ರೀಲ್ಸ್ ಮಾಡೋದಕ್ಕೋಸ್ಕರ ಹೋಗೋವಂಥ ಒಂದು ಪದ್ಧತಿ ಶುರು ಆಗಿಬಿಟ್ಟಿದೆ. ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನ ಈ ದೇವಸ್ಥಾನ ಅಲ್ಲಿ ಹೋಗಿ ರೀಲ್ಸ್ಗಳು ಮಾಡ್ಕೊಂಡು ಬರೋದು.
ಇದು ಯಾವುದು ಬೇಕಾಗಿಲ್ಲ, ಯಾವ ಗೆಜೆಟ್ಸು ಬೇಕಾಗಿಲ್ಲ ದೇವಸ್ಥಾನಕ್ಕೆ. ನಾವು ಅಂದರೆ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಅಂತ ಏನು ಹೇಳ್ತೀವಿ ಅಷ್ಟನ್ನ ಅಲ್ಲಿ ಸರೆಂಡರ್ ಮಾಡಿ ಬಂದುಬಿಟ್ರೆ ಸಾಕು. ಓರಾ ಕ್ಲೆನ್ಸಿಂಗು, ಮೈಂಡ್ ರಿಫ್ರೆಶ್ ಆಗೋದ್ರಿಂದ ಹಿಡಿದು ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಎಲ್ಲ ಸ್ಟ್ರೀಮ್ ಲೈನ್ಗೆ ಬರುತ್ತೆ. ಸೊ ಅಷ್ಟು ದೊಡ್ಡ ಸನಾತನ ಧರ್ಮದಲ್ಲಿ ಹುಟ್ಟಿರೋದಕ್ಕೆ ನಿಜ ನಾವು ಎಷ್ಟು ಪುಣ್ಯ ಮಾಡಿರಬೇಕು. ಸೊ ನನ್ನ ಪ್ರಕಾರ ನನ್ನ ಯೂನಿವರ್ಸಿಟಿ ಬಂದು ಪ್ರತಿಯೊಂದು ಹಿಂದೂ ದೇವಾಲಯ ಮಂತ್ರಗಳ ಬಗ್ಗೆ ಹೇಳ್ತಾರೆ. ಮಂತ್ರಗಳ ಯಾವುದೇ ದೇವಸ್ಥಾನದಲ್ಲಿ ನೀವು ನೋಡಿ, ಯಾರೋ ಕೆಟ್ಟೋಗ್ಬಿಡ್ಲಿ, ಏನೋ ಹಾಳಾಗೋಗ್ಬಿಡ್ಲಿ ಅಂತ ಯಾವ ಮಂತ್ರದಲ್ಲೂ ಇಲ್ವೇ ಇಲ್ಲ. ನಮ್ಮ ಇಡೀ ಸನಾತನ ಧರ್ಮದಲ್ಲಿ ವೇದ ವಿಜ್ಞಾನ ಯಾವುದೇ ತಗೊಳ್ಳಿ, ಯಾವ ಮಂತ್ರದಲ್ಲೂ ನೆಗೆಟಿವ್ ಆಗಿರೋವಂಥ ಮಂತ್ರಗಳು ಇಲ್ಲವೇ ಇಲ್ಲ. ಓನ್ಲಿ ಪಾಸಿಟಿವ್ ಮಂತ್ರಗಳಿರುತ್ತೆ. ಇವಾಗ ನಾವು ಅರ್ಚನೆ ಮಾಡಿಸ್ಲಿ, ಅದರಲ್ಲಿ ಒಂದು ಪಾಸಿಟಿವಿಟಿ ಹೇಳ್ತಾ ಇರ್ತಾರೆ. ಪ್ರತಿಯೊಂದು ಮಂತ್ರದಲ್ಲೂ ಅದರದ್ದೇ ಆದಂಥ ಶಕ್ತಿ ಇರುತ್ತೆ. ಮಂತ್ರ, ಯಂತ್ರ, ತಂತ್ರ ಅಂತ ಹೇಳ್ತೀವಲ್ಲ, ಸೊ ಅದರದ್ದೇ ಆದಂಥ ತುಂಬ ಪವರ್ಫುಲ್ ಶಕ್ತಿ ಇರುತ್ತೆ. ಏನು ಮಾಡಿಸ್ಲಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಕುಂಕುಮಾರ್ಚನೆ ಅಂತ ಮಾಡ್ತೀವಿ. ಅದರಲ್ಲಿ ಅವರು ಅಷ್ಟೋತ್ರ ಹೇಳೋ ಅಷ್ಟೊತ್ತಿಗೆ ಎಷ್ಟು ಪವರ್ ಜನ್ರೇಟ್ ಆಗಿರುತ್ತೆ ಅಂದರೆ, ಈ ಸೋ ಕಾಲ್ಡ್ ಈ ಕಾಸ್ಮಿಕ್ ಎನರ್ಜಿ ಅಥವಾ ಡಿಟಾಕ್ಸ್ ಮಾಡ್ತಿದ್ದೀವಿ, ಓರಾ ಕ್ಲೆನ್ಸ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರಲ್ಲ, ಬರೀ ನಾವು ಮಾಡ್ತಾರಂಥ ಅಷ್ಟೋತ್ರನ ನೋಡಿ ಅದನ್ನು ಕೇಳಿಸ್ಕೊಂಡು, ಕಣ್ಣಾರ ನೋಡಬೇಕು, ಕಿವಿಯಾರ ಕೇಳಿಸ್ಕೊಳ್ಬೇಕು, ಅದನ್ನು ಮನಸ್ಸಲ್ಲಿ ಹಾಕ್ಕೊಂಡು ನೀವು ಆಚೆ ಬರೋ ಅಷ್ಟೊತ್ತಿಗೆ ಎಷ್ಟು ಫ್ರೀ ಆಗೋಯ್ತಪ್ಪ, ನಂಗೆ ಮನಸ್ಸಿಗೆ ರಿಲ್ಯಾಕ್ಸ್ ಆಗೋಯ್ತು ಅನ್ನೋ ಭಾವನೆ ಬಂದೇ ಬರುತ್ತೆ ಪ್ರತಿಯೊಬ್ಬರು. ಸೊ ಅಷ್ಟು ಪವರ್ಫುಲ್ ಆಗಿರುತ್ತೆ ನಮ್ಮ ಮಂತ್ರಗಳು. ಬರೀ ಅಷ್ಟೋತ್ರ ಮಾತ್ರ ಅಲ್ಲ, ಸಹಸ್ರನಾಮ ಆಗಿರ್ಬೋದು. ಈಗ ವಿಷ್ಣು ಸಹಸ್ರನಾಮ ಎಷ್ಟು ಜನ ಹೇಳ್ತಾ ಇರ್ತಾರೆ, ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ. ಸೊ ಇದೆಲ್ಲ ನಮಗೆ ಒಂಥರ ರೀತಿ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು. ಅಷ್ಟನ್ನ ಹೇಳೋ ಅಷ್ಟೊತ್ತಿಗೆ ನಮ್ಮ ಬಾಯಿಂದ ಹೇಳ್ತಿರ್ತೀವಿ, ನಮ್ಮ ಕಿವಿಯಿಂದ ಕೇಳಿಸ್ಕೊತಿರ್ತೀವಿ, ಕಣ್ಣಿಂದ ನೋಡ್ತಿರ್ತೀವಿ, ಸೊ ಕೈಯಿಂದ ಸ್ಪರ್ಶ ಮಾಡ್ತಿರ್ತೀವಿ. ಪಂಚೇಂದ್ರಿಯಗಳೇನಿರುತ್ತಲ್ಲ ಅಷ್ಟು ಆ್ಯಕ್ಟಿವೇಟ್ ಆಗುತ್ತೆ. ಪರ್ಸ್ನಲಿ ನನಗೇನಾಗಿತ್ತು ಅಂದರೆ, ಫ್ಲೂಯೆನ್ಸಿ ಇನ್ ಕನ್ನಡ ಇರಲಿಲ್ಲ ಆ್ಯಕ್ಚುಲಿ. ಕಾಲೇಜ್ ಪಾಸ್ ಆದಮೇಲೂ ಅಷ್ಟೊಂದು ಫ್ಲೂಯೆಂಟಾಗಿ ನಾನು ಕನ್ನಡ ಓದೋದಕ್ಕಾಗ್ತಿರ್ಲಿಲ್ಲ. ಯಾವಾಗ ನಾನು ವಿಷ್ಣು ಸಹಸ್ರನಾಮನ ಕಲಿತೆ, ಎಂಥ ಟಫ್ ಆಗಿರೋವಂಥ ಸ್ಕ್ರಿಪ್ಟ್ ಕೊಡಿ ನಾನು ಓದೋದಕ್ಕೆ, ಅಂದರೆ ನಿರ್ಭಯವಾಗಿ ಓದೋದಕ್ಕೆ ಸ್ಟಾರ್ಟ್ ಆದೆ. ಯಾಕಂದರೆ ಅದರಲ್ಲಿ ಅಷ್ಟೊಂದು ಟಂಗ್ ಟ್ವಿಸ್ಟರ್ಸ್ ಇರುತ್ತೆ. ವಿಶ್ವಂ ವಿಷ್ಣುರ್ ವಷಟ್ಕಾರ ಭೂತ ಭವ್ಯ ಭವತ್ಪ್ರಭು, ಇಷ್ಟು ದೊಡ್ಡ ಒಂದು ಸೆಂಟೆನ್ಸ್ನೇ ನಾವು ಓದ್ತೀವಿ ಅಂತಂದರೆ, ಈ ಸಣ್ಣದು ಇನ್ಯಾವ ಮಹಾ ಆ ಥರ ಅದು ಟಂಗ್ ಟ್ವಿಸ್ಟರ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಎಲ್ಲೋ ಹೋಗ್ಬಿಟ್ಟು ಮಕ್ಕಳಿಗೆ ಅವ್ರಿಗೆ ಬುದ್ಧಿ ಇನ್ಕ್ರೀಸ್ ಆಗಬೇಕು ಅಂದರೆ ಅದರದ್ದು ಏನೇನೋ ಇವಾಗ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್, ಅದು ಇದು ಅಂತೆಲ್ಲ. ಅದರ ಬದಲು ನಾನು ಹೇಳೋದು, ಸ್ಕೂಲ್ಗಳಲ್ಲಿ ಈ ಸಿಲೆಬಸ್ನ, ಒಂದು ಸನಾತನ ಧರ್ಮ ಅನ್ನೋ ಒಂದು ಸಿಲೆಬಸ್ನ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಇಂಡಿಯಾ ಎಲ್ಲಿಗೋ ರೀಚ್ ಆಗುತ್ತೆ. ಸೆಕ್ಯುಲರಿಸಮ್ಗೆ ಮ್ಯಾಚ್ ಇದು ನಿಜವಾಗ್ಲೂ ಈ ಸೆಕ್ಯುಲರಿಸಮ್ ಅನ್ನೋ ವರ್ಡೇ ಕೆಟ್ಟದು ಅಂತ ನನ್ನ ಪ್ರಕಾರ. ಹೌದು, ನಾವು ಭಾರತೀಯರು, ನಾವು ಸನಾತನ ಧರ್ಮದವರು. ಬೇರೆಯವ್ರು ಬೇಡ ಅಂತಂದ್ರೆ ಹೋಗ್ತಾ ಇರಲಿ, ಅವ್ರಿಗೆ ಯಾವ ದೇಶಕ್ಕೆ ಬೇಕೋ ಅವ್ರಿಗೆ ಹೋಗ್ತಾ ಇರಲಿ. ನಮ್ಮ ದೇಶ ಭಾರತ, ನಮ್ಮ ಸಂಸ್ಕೃತಿ ಬಂದು ಸನಾತನ ಸಂಸ್ಕೃತಿ. ಇದನ್ನು ಸ್ಟ್ರಾಂಗ್ ಆಗಿ ಸ್ಕೂಲ್ಗಳಿಂದನೇ ಎಂಬೆಡ್ ಮಾಡಬೇಕು. ಯಾಕಂದರೆ ಬೇರೆ ಎಷ್ಟೋ ಈಗ ಕಲ್ಚರ್ ಬಗ್ಗೆ ನಾನು ಹೇಳಲ್ಲ, ಬಟ್ ಅವ್ರಿಗೆ ಎಷ್ಟು ಸ್ಟ್ರಾಂಗ್ ಆಗಿ ಹೇಳಿರ್ತಾರೆ ಅಂದರೆ, ನಮ್ಮ ಧರ್ಮನೇ ಗ್ರೇಟು, ನಮ್ಮ ಧರ್ಮದಲ್ಲಿರೋವಂಥದ್ದು ಬೇರೆ ಯಾವುದ್ರಲ್ಲೂ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ದೇ ಆರ್ ಸೋ ಕಾನ್ಫಿಡೆಂಟ್. ಸಣ್ಣ ಮಕ್ಕಳಿಂದನೇ ಅದನ್ನು ಹೇಳ್ತಾ ಬಂದಿರ್ತಾರೆ. ಸೊ ಆ ಮಕ್ಕಳಿಗೆ ಅದು ಬ್ಲೈಂಡಾಗಿ ಟ್ರಸ್ಟ್ ಮಾಡಿಬಿಡ್ತಾರೆ. ಈಗ ಇವ್ರು ಯಾರೋ ಹೇಳಿದ್ರು, ಒಂದು ರಿಲಿಜನ್ ಹೆಸರು ತಗೊಳ್ಳಲ್ಲ, ಅವ್ರು ಹೇಳಿದ್ದಾರೆ, ಅವರ ಅನುಯಾಯಿಗಳೆಲ್ಲ ಅದನ್ನು ಶಿರಸ ಪಾಲಿಸ್ತಾ ಇರ್ತಾರೆ. ಬಟ್ ನಮಗೆ ಹೇಗಾಗಿದೆ ಅಂದರೆ ಕನ್ಫ್ಯೂಷನ್, ಒಂದು ಲ್ಯಾಕ್ ಆಫ್ ನಾಲೆಜ್. ಈಗ ನನಗೇನೆ ಎಷ್ಟೋ ವರ್ಷ ತಗೊಳ್ತು ಒಂದು ಇಷ್ಟು ಅಧ್ಯಯನ ಮಾಡೋಕ್ಕೆ. ಬಟ್ ನಾನು ಅನ್ಕೊಳ್ಳೋದು, ಇದೆಲ್ಲ ಕಂಟೆಂಟ್ನ ನಮ್ಮ ಸ್ಕೂಲಲ್ಲೇ ಹೇಳ್ಕೊಟ್ಬಿಟ್ಟಿದ್ರೆ, ಇನ್ನು ಆವಿಷ್ಕಾರ ಮಾಡಿದರೆ ಇನ್ನೂ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ನಾಲೆಜ್ ಸಿಗ್ತಾ ಇತ್ತು. ಯಾವುದೋ ಬಕ್ವಾಸ್ ಸಬ್ಜೆಕ್ಟ್ಗಳು ಇಟ್ಟಿರ್ತಾರೆ, ಅವನು ಯಾರೋ ರಾಜ ಬಂದ, ಅವನೆಲ್ಲೋ ಸತ್ತ, ಅವನೆಲ್ಲೋ ಯುದ್ಧ ಮಾಡ್ದ. ಇದು ಯಾವುದು ಬೇಕಾಗೇ ಇಲ್ಲ ನಮಗೆ. ನಮ್ಮ ಸನಾತನ ಧರ್ಮದ ಬಗ್ಗೆ ಒಂದು ಪುಟ್ಟ ಸಬ್ಜೆಕ್ಟ್ ಇಟ್ಬಿಟ್ಟಿದ್ರೆ ಎಷ್ಟು ನಾಲೆಜ್ ನಮಗೆ ಬರ್ತಿತ್ತು. ಆ್ಯಂಡ್ ಎಷ್ಟು ಕಾನ್ಫಿಡೆಂಟ್ ಆಗಿರ್ತಿದ್ವಿ. ಬೇರೆಯವ್ರು ಬಂದು ಈ ಕನ್ವರ್ಷನ್ ಅಂತ ಏನು ಹೇಳ್ತೀವಿ, ಇದು ಯಾವುದು ನಡೀತಾನೆ ಇರಲಿಲ್ಲ. ಸ್ಕೂಲ್ಗಳಿಂದನೇ ನಮಗೆ ಇಷ್ಟು ಒಳ್ಳೆ ಸಬ್ಜೆಕ್ಟ್. ಇವಾಗ ನಾವು ಮಾತಾಡ್ತಿರೋದೆಲ್ಲ ಬರೀ ಸನಾತನಗಲ್ಲ. ಇವಾಗ ನಮ್ಮ ವಿಡಿಯೋನ ಎಷ್ಟೋ ಜನ ನೋಡ್ತಿರ್ತಾರೆ, ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಈ ರೀತಿ ಕನೆಕ್ಟ್ ಆಗುವಂಥ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಸನಾತನ ಧರ್ಮದಲ್ಲಿ ಒಂದು 10-20 ವರ್ಷ ಕಲಿದ್ರೂ ಮುಗಿದೇ ಇರೋಷ್ಟಿದೆ. ಸೊ ಅದನ್ನ ಸಿಲೆಬಸ್ಸಲ್ಲಿ ಹಾಕಿ ಒಂದು ಸಬ್ಜೆಕ್ಟ್ ಅಂತ ಹಾಕಿದ್ರೆ ಹೇಳೋದಷ್ಟು ಸುಲಭ ಇಲ್ಲ ಅಲ್ಲ. ಮಾಡಿದ್ರೆ ಮನಸ್ಸು ಮಾಡಿದ್ರೆ ಖಂಡಿತ ಆಗುತ್ತೆ. ಇಂಪಾಸಿಬಲ್ ಅಂತೂ ಅಲ್ಲ, ಇಟ್ ಈಸ್ ಪಾಸಿಬಲ್. ಯಾರ್ಯಾರದೋ ಹಾಕ್ತಾರೆ. ನಮಗೆ ಬೇಡದೇ ಇರೋವಂಥ ಈ ಇದ್ರದ್ದು ರಾಜ್ಯಗಳನ್ನೆಲ್ಲ ನಾವು ಕಲ್ತ್ಬಿಟ್ಟು ಬಂದಿರ್ತೀವಿ. ಅವರು ಯಾರ್ದು ನಮಗೆ ಬೇಕಾಗೇ ಇಲ್ಲ, ಸಬ್ಜೆಕ್ಟೇ ಬೇಕಾಗಿಲ್ಲ. ಅದರಲ್ಲಿ ಒಂದು ಸಬ್ಜೆಕ್ಟ್ ಸನಾತನ ಧರ್ಮ ಹಾಕಿದ್ರೆ ಖಂಡಿತವಾಗ್ಲೂ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಈ ಲ್ಯಾಕ್ ಆಫ್ ನಾಲೆಜ್ ಅಂತ ಏನು ಹೇಳ್ತೀವಿ, ಇಷ್ಟೆಲ್ಲ ನಾಲೆಜ್ ನಮ್ಮ ಸನಾತನ ಧರ್ಮದಲ್ಲಿ ಸಿಗ್ತಾ ಇರುವಾಗ ಅದು ಆ ಚೈನ್ ಕಟ್ಟಾಗ್ತಾ ಇದೆ. ಮನೇಲಿ ಹೇಳ್ಕೊಡೋಕೆ ಪೇರೆಂಟ್ಸಿಗೆ ಟೈಮ್ ಸಿಗಲ್ಲ. ಅಜ್ಜಿ ತಾತನಿಂದ ದೂರ ಮಾಡಿಬಿಟ್ಟಿರ್ತಾರೆ ಐಸೋಲೇಟೆಡ್ ಫ್ಯಾಮಿಲಿಗಳಲ್ಲಿ. ಸೊ ಅವ್ರುಗಳ ಕತೆ ಹೇಳ್ಕೊಡೋದ್ರಲ್ಲಿ ಎಷ್ಟೋ ವಿಚಾರಗಳು ತಿಳ್ಕೊಳ್ತಿತ್ತು, ಅದಾಗ್ತಾ ಇಲ್ಲ. ಮಕ್ಕಳಿಗೆ ಗೆಜೆಟ್ಸ್ ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಈ ಗೆಜೆಟ್ ಅಡಿಕ್ಟ್ ಆಗಿರೋಂಥವ್ರಿಗೆ ಸನಾತನ ಧರ್ಮದ ಬಗ್ಗೆ ಗೊತ್ತೇ ಇರಲ್ಲ ಬಿಡಿ. ಎಷ್ಟೋ ವಿಡಿಯೋಸ್ ನೋಡಿರ್ತಾರೆ. ಇಂಥ ಒಳ್ಳೆ ವಿಡಿಯೋಸ್ನ ಎಷ್ಟು ಜನ ನೋಡ್ತಾರೆ ಹೇಳಿ?
ಕ್ರೋರ್ಸ್ ಟುಗೆದರ್ ವ್ಯೂಸ್ಗಳು ಬೇರೆ ಇದಕ್ಕೆಲ್ಲ ಬರುತ್ತೆ. ಬಟ್ ಇಂಥ ಒಂದು ಒಳ್ಳೆ ಕಂಟೆಂಟ್ ಇದೆ ಅಂತ ಅನ್ನೋರಿಗೆ ವ್ಯೂಸ್ ತುಂಬ ಕಡಿಮೆ ಆಗ್ತಿರೋದು ಏನಕ್ಕೆ ಅಂದರೆ ಲ್ಯಾಕ್ ಆಫ್ ನಾಲೆಡ್ಜ್, ಲ್ಯಾಕ್ ಆಫ್ ಇಂಟ್ರೆಸ್ಟ್. ಸೊ ಅದನ್ನು ಮಕ್ಕಳಿಂದನೇ ಜನ್ರೇಟ್ ಮಾಡಿಬಿಟ್ರೆ ನೋಡಿ, ಇದು ಮ್ಯಾಚ್ ದ ಫಾಲೋಯಿಂಗ್ ಥರ. ಸ್ಕೂಲಲ್ಲಿ ನಾವು ಮ್ಯಾಚ್ ದ ಫಾಲೋಯಿಂಗ್ ಹೇಳ್ಕೊಡ್ತೀವಲ್ವಾ, ತುಂಬ ಚೆನ್ನಾಗಿದೆ. ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಒಂದು ಪುಟ್ಟ ಮ್ಯಾಚ್ ದ ಫಾಲೋಯಿಂಗ್ ಹೇಳಲ್ಲ ಇದರಲ್ಲಿ. ಈಗ ಗಣೇಶ ಆಯಿತಾ, ಈಸ್ ಅ ಫಸ್ಟ್ ಪರ್ಸನ್ ಟು ಹ್ಯಾವ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್. ಇಡೀ ಜಗತ್ತಲ್ಲಿ ನಾನು ರಷ್ಯಾದವರು ಇವರು ಅಂತ ಫೈಟ್ ಮಾಡ್ತಾ ಕೂತಿದ್ದಾರೆ. ಇವರು ಯಾರೂ ಅಲ್ಲ, ಎಷ್ಟು ಸಾವಿರ ವರ್ಷಗಳಿಂದ ಹಿಂದೆ ಸಕ್ಸಸ್ಫುಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಿದ್ದು ಗಣೇಶನಿಗೆ, ಹೌದಲ್ವಾ? ಅದಕ್ಕಿಂತ ಸಕ್ಸಸ್ ಇನ್ನೇನು ಬೇಕು? ಇದಾದ್ಮೇಲೆ ನೆಕ್ಸ್ಟ್ ನಾವು ಈಶ್ವರನ ತಗೊಳ್ಳೋಣ. ಶಿವ ಅಂದ ತಕ್ಷಣ ಜಟಾಧಾರಿ, ತುಂಬ ಅವನಿಗೆ ಹೆವಿ ಹೇರ್ಸ್ ಇತ್ತು. ಇವಾಗ್ಲೂ ಅವನನ್ನ ಜಟಾಧಾರಿ ಅಂತಲೇ ಹೇಳ್ತೀವಲ್ವ. ಸೊ ಅವನಿಗೆ ಅಷ್ಟು ಸ್ಟ್ರಾಂಗ್ ಹೇರ್ ಬೇಕು. ಹೆಂಗಿಂದ ಬಂತು ಅಂದರೆ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್. ನಾವು ಶಿವನಿಗೆ ಏನು ಹಾಕ್ತೀವಿ ಅಂದರೆ, ಶಿವನಿಗೆ ಇಷ್ಟ ಆಗಿರೋದು ಬಿಲ್ವಪತ್ರೆ, ತುಂಬೆ ಹೂವು. ಸೊ ಇದೆಲ್ಲ ಅವನ ಜೊತೆಗೆ ಸ್ಟ್ರೆಂಥನಿಂಗ್ ಮಾಡೋವಂಥದ್ದು. ಸೊ ಯಾವ ದೇವರಿಗೆ ಪ್ರೀತಿ ಇರುತ್ತಾರೋ ಆ ದೇವರದ್ದು ವಿಶೇಷ ಏನಿರುತ್ತೋ ಅದು ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಆ ಮ್ಯಾಚ್ ದ ಫಾಲೋಯಿಂಗ್ ಕಲಿಸ್ಬೇಕು ಅಷ್ಟೇ. ಮಕ್ಕಳಲ್ಲಿ ಖುಷಿಯಾಗಿ ಕಲಿತಾರೆ. ನಾನು ತುಂಬ ಮಕ್ಕಳಿಗೆ ವಾಲಂಟಿಯರಾಗಿ ಈ ಥರ ಮಾಡ್ತಿರ್ತೀನಿ ಸ್ಕೂಲ್ಗಳಲ್ಲಿ, ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಮಾತೃಭೂಮಿ ಸೇವಾ ಫೌಂಡೇಶನ್ ಅಂತಿದೆ, ಅಲ್ಲಿ ಅನಾಥ ಮಕ್ಕಳಿಗೆ ಇವ್ರಿಗಳಿಗೆಲ್ಲ ಇಂಥ ವಿಷಯಗಳನ್ನ ಹೇಳ್ಕೊಡ್ತಾ ಬರ್ತೀನಿ. ಅದರಲ್ಲಿ ಒಬ್ಬರಿಗೆ ಆಸಕ್ತಿ ಹೆಚ್ಚಾಗಿ ಸ್ಪಾರ್ಕ್ ಆದರೂ ಸಾಕು, ಎಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳಾಗ್ಬಿಡ್ತಾರೆ ಅವರು. ಸೊ ಈಶ್ವರನಿಗೆ ಜಟಾಧಾರಿ ಅಂತ ಹೇಳ್ತೀವಿ. ನಾವೇನು ಹಾಕ್ತೀವಿ? ಬಿಲ್ವಪತ್ರೆ ಹಾಕ್ತೀವಿ, ತುಂಬೆ ಹೂ ಹಾಕ್ತೀವಿ. ಇದೆರಡನ್ನೂ ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ನಾವು ತಲೆಗೆ ಹಚ್ಕೊಂಡ್ರೆ ನಮ್ಮ ಹೇರ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ. ಹೇರ್ ಫಾಲ್ ಅನ್ನೋದು ಬರೋದೇ ಇಲ್ಲ, ರೀಗ್ರೋತ್ ಆಗೋದು ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಆಯಿತು. ಇನ್ನು ಲಕ್ಷ್ಮೀನ ತಗೊಳ್ಳೋಣ. ಲಕ್ಷ್ಮಿ ಯಾರಿಗೆ ತಾನೇ ಇಷ್ಟ ಇರಲ್ಲ? ಲಕ್ಷ್ಮಿನ ನಾವೇನು ಹೇಳ್ತೀವಿ? ಕಮಲದ ಮೊಗದವಳೆ, ಕಮಲದ ಕಣ್ಣೋಳೆ ಅಂತೆಲ್ಲ ಹೇಳ್ತಿರ್ತೀವಿ. ಸಿಂಪಲ್ ಆಗಿ ಮನೆ ಹತ್ರ ಸಿಗೋ ಅಥವಾ ಪೂಜೆಗೆ ತರುವಂಥ ಕಮಲದ ಹೂನ ದೇವರಿಗೆ ಇಟ್ಬಿಡಿ, ನಮಸ್ಕಾರ ಮಾಡಿ ಭಕ್ತಿ ಭಾವದಿಂದ ಇಟ್ಟಿರಿ. ಈಗ ತಾನೇ ವರಮಹಾಲಕ್ಷ್ಮಿ ಆಯ್ತಲ್ಲ, ಅವಾಗ ನಾನು ಇದ್ರ ಬಗ್ಗೆ ತುಂಬ ಜನಕ್ಕೆ ಹೇಳಿದ್ದೆ. ದೇವ್ರಿಗೆ ತರುವಂಥ ಕಮಲದ ಹೂನ ನೈರ್ಮಲ್ಯ ಜೊತೆ ಬಿಸಾಡಿಬಿಡ್ಬೇಡಿ, ಸ್ವಲ್ಪ ಬಾಡಿದ್ರೂ ಪರವಾಗಿಲ್ಲ. ಆ ಕಮಲದ ಹೂವನ್ನ ತಗೊಂಡು ಆ ಪೆಟಲ್ಸ್ನ ನೀಟಾಗಿ ತೆಗೆದು ಅದರೊಳಗಡೆ ಪೋಲನ್ ಅಂತ ಹೇಳ್ತೀವಿ, ಅದರೊಳಗಡೆ ಬುಗುರಿ ಶೇಪಲ್ಲಿ ಒಂದಿರುತ್ತೆ. ಸೊ ಆ ಪೋಲನ್ ಸಮೇತ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಹಚ್ಕೊಂಡ್ರೆ ಲಕ್ಷ್ಮಿಗಿರೋ ಕಾಳೆ ನಮ್ಮ ಮನೇಲಿರೋಂಥ ಪ್ರತಿಯೊಂದು ಹೆಣ್ಣು ಮಗಳಿಗೂ ಬಂದೇ ಬರುತ್ತೆ. ಸೊ ಇಟ್ಸ್ ಅ ಮ್ಯಾಚ್ ದ ಫಾಲೋಯಿಂಗ್ ಅಷ್ಟೇ. ಸೊ ಹೀಗೆ ಹೇಳ್ತಾ ಹೋದರೆ ನಾನು ಐ ಕ್ಯಾನ್ ಸೇ ಅವರ್ಸ್ ಟುಗೆದರ್. ಜಸ್ಟ್ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಬೇಕಾಗುತ್ತೆ. ಇನ್ನೊಂದೇನಂದರೆ ಬ್ರಹ್ಮನ ಹೇಳ್ತೀವಿ. ಬ್ರಹ್ಮನಿಗೆ ತುಂಬ ಬುದ್ಧಿ ಜಾಸ್ತಿ, 4 ತಲೆ ಬ್ರಹ್ಮ ಅಂತೆಲ್ಲ ಹೇಳ್ತಿರ್ತೀವಲ್ವ. ಅವನಿಗೆ ಲಿಟ್ರಲಿ 4 ಹೆಡ್ಸ್ ಏನು ಇರಲಿಲ್ಲ, ಇದ್ದಿದ್ದು ಒಂದೇ ತಲೆ, ಆದರೆ ಬ್ರಿಲಿಯಂಟ್ ಆಗಿದ್ದ ಅನ್ನೋದನ್ನ ಸಿಂಬಲೈಸ್ ಮಾಡೋದಕ್ಕೆ 4 ಜನರಷ್ಟು ತಲೆ ಇತ್ತು, ಆ ಥರ ಅಂತ ಬ್ರಹ್ಮನ ನಾವು ಹೇಳ್ತೀವಿ. ಸೊ ಅವನ ಹೆಸರಲ್ಲಿ ಇರುವಂಥ ಬ್ರಾಹ್ಮಿ ಅಂತ ಹೇಳ್ತೀವಿ. ಒಂದೆಲಗ ತಿಮರೆ ಅಂತ ನಾವು ಊರ ಕಡೆ ಹೇಳ್ತೀವಲ್ವ, ತಿಮರೆ. ಸೊ ಬ್ರಹ್ಮನಿಂದನೇ ಬಂದಿರೋದು ಬ್ರಾಹ್ಮಿ. ಅವನಿಗೆ ಎಷ್ಟು ಬ್ರಿಲಿಯನ್ಸಿ ಇತ್ತೋ ಅದರಲ್ಲಿ ಅಟ್ಲೀಸ್ಟ್ 1% ಆದರೂ ನಮಗೆ ಬರಲಿ ಅಂದರೆ ತಿಮರೆ ಅಥವಾ ನಾವೇನು ಬ್ರಾಹ್ಮಿ ಅಂತ ಹೇಳ್ತೀವೋ ಅದನ್ನು ತಿನ್ನೋದ್ರಿಂದ ತುಂಬ ಫಾಸ್ಟಾಗಿ ಬ್ರೈನ್ ಸೆಲ್ಸ್ ಡೆವಲಪ್ ಆಗುತ್ತೆ. ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಇರೋ ಟೈಮಲ್ಲಿ ಇವಾಗ ಅದನ್ನು ಕಮರ್ಷಿಯಲೈಸ್ ಮಾಡಿಬಿಡ್ತಾರೆ. ಬ್ರಾಹ್ಮಿ ಚಾಕ್ಲೇಟ್, ಬ್ರಾಹ್ಮಿ ಇದು ಗ್ರ್ಯಾನ್ಯೂಲ್ಸ್ ಅಂತೆಲ್ಲ ಮಾಡಿದ್ದಾರೆ. ಬಕ್ವಾಸ್, ಅದೆಲ್ಲ ಏನು ಅಗತ್ಯ ಇಲ್ಲ. ಬ್ರಾಹ್ಮಿ ಸಿಗುತ್ತೆ, ವಿ ಆರ್ ಬ್ಲೆಸ್ಡ್. ನಮ್ಮ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಬ್ರಾಹ್ಮಿ ಸಿಗುತ್ತೆ, ಎಲ್ಲಿಂದ ಎಲ್ಲೂ ಹೋದರೂ ಸಿಗುತ್ತೆ. ಒಂದೆಲಗ ಅಂತ ಹೇಳ್ತಾರೆ. ಅದನ್ನು ತೊಗೊಂಬಂದು ಅದರ ತಂಬ್ಳಿನೋ ಚಟ್ನಿನೋ ಅಥವಾ ಅದನ್ನು ಹಾಗೆ ಕನ್ಸ್ಯೂಮ್ ಮಾಡ್ಕೊಳ್ಳೋದ್ರಿಂದ ಬ್ರಹ್ಮನಲ್ಲಿ ಎಷ್ಟು ಮೆಮೊರಿ ಪವರ್ ಇತ್ತು ಅಷ್ಟಲ್ಲದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಆದರೂ ನಮಗೆ ಮೆಮೊರಿ ಪವರ್ ಬಂದೇ ಬರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನನ್ನ ಮಗಳು. ಅಂದರೆ ನನಗೆ ಆ್ಯಕ್ಚುಲಿ ಮೆಮೊರಿ ಪವರ್ ತುಂಬ ಕಡಿಮೆ, ನನ್ನ ಹಸ್ಬೆಂಡ್ಗೂ ಕಡಿಮೆ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ಪ್ರೆಗ್ನೆನ್ಸಿಲಿ 9 ತಿಂಗಳು ಚೆನ್ನಾಗಿ ಬ್ರಾಹ್ಮಿ ತಿಂತಾ ಇದ್ದೆ. ಅವಳು ಹುಟ್ಟಿದಾಗಿಂದನೇ ಅವಳಿಗೆ ಮೆಮೊರಿ ಪವರ್ ಸಿಕ್ಕಾಪಟ್ಟೆ ಇತ್ತು. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಆ ಮೆಮೊರಿ ಟೆಸ್ಟ್ ಅಥವಾ ಅದರದ್ದು ಅವ್ರದ್ದೇನು ಕಂಡಕ್ಟ್ ಮಾಡ್ತಾರಲ್ಲ ಸ್ಕೂಲ್ ಆ್ಯಂಡ್ ಕಾಲೇಜಸ್ಗಳಲ್ಲಿ, ಅದರಲ್ಲಿ ಫಸ್ಟ್ ಬರ್ತಿದ್ದಿದ್ದು ಕಾರಣ ಏನಕ್ಕೆ ಅಂತಂದರೆ ಅವಳು ಅಂದರೆ ನಾನು ಕನ್ಸೀವ್ ಆದಾಗ ತಿಂದಿರೋಂಥ ಬ್ರಾಹ್ಮಿ. ಸೊ ಇದು ಲೈವ್ ಎಕ್ಸಾಂಪಲ್ ನನ್ನ ಪ್ರಕಾರ. ಸೊ ಇಷ್ಟು ಮ್ಯಾಚ್ ದ ಫಾಲೋಯಿಂಗ್ ಇಷ್ಟು ಚೆನ್ನಾಗಿದೆ ನಮ್ಮ ನೆವರ್ ದ ಲೇಟ್. ಟ್ರೈ ಮಾಡ್ಬೋದು, ಮಕ್ಕಳಿಗೆ ಹೇಳ್ಕೊಡ್ಬೋದಲ್ಲ. ಸೊ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಮಾಡ್ಬೋದು ನಾವು. ಸೊ ಹಾಗಾಗಿ ಇಷ್ಟು ಚೆನ್ನಾಗಿರೋ ಮ್ಯಾಚ್ ದ ಫಾಲೋಯಿಂಗ್ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರನೇ ಇರೋದು. ಸೊ ಇದು ತುಂಬ ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಈ ಮ್ಯಾಚ್ ದ ಫಾಲೋಯಿಂಗ್ ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಮ್ಯಾಚ್ ಮಾಡೋರು ಇರಬೇಕಾಗುತ್ತೆ. ಹೌದು. ಈ ಮ್ಯಾಚ್ ದ ಫಾಲೋಯಿಂಗ್ ನಮಗೆ ಸ್ಕೂಲಲ್ಲಿ ಹೇಳ್ಕೊಟ್ಬಿಟ್ಟಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕ್ಯೂರಿಯಾಸಿಟಿನೂ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಈ ಥರದ ವಿಚಾರಗಳನ್ನ ಹೇಳ್ಕೊಡೋ ದಾರಿಗಳನ್ನ ಹುಡುಕೋ ಒಂದಿಷ್ಟು ವ್ಯಕ್ತಿಗಳಾಗಬೇಕು, ಮತ್ತೆ ಅದನ್ನ ಆ ರೀತಿ ಕಲಿಸುವಂಥ ವ್ಯವಸ್ಥೆಗಳಾಗಬೇಕು. ಕರೆಕ್ಟ್. ನನ್ನ ಸ್ಕೂಲಲ್ಲಿ ಇಲ್ಲ ಅಥವಾ ನನ್ನ ಸಬ್ಜೆಕ್ಟಲ್ಲಿ ಇಲ್ಲ, ಈಗ ICSE CBSE ಅಂತ ಏನೇನೋ ಮಾಡ್ತಾರಲ್ಲ, ಆಯ್ತು ಇದು ಯಾವುದು ಬೇಡ, ವಾಲಂಟಿಯರಾಗಿ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಯಾವುದು ಚಾರ್ಜಸ್ ಇರಲ್ಲ, ಏನಿರಲ್ಲ. ಸ್ಕೂಲ್ಗಳಲ್ಲಿ ಪ್ರತಿಯೊಂದು ಸ್ಕೂಲ್, ಇವಾಗ ನಾವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ 60 ಸ್ಕೂಲನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ.
60 ಸ್ಕೂಲ್ಗಳಲ್ಲಿ ಹೋಗಿ ಈ ಸಬ್ಜೆಕ್ಟನ್ನು ಹೇಳ್ಕೊಡ್ತೀನಿ. ಹೌದು, ಗೌರ್ಮೆಂಟ್ ಸ್ಕೂಲಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ, ಯಾಕಂದರೆ ಪ್ರೈವೇಟ್ ಸ್ಕೂಲಲ್ಲಿ ಅವ್ರು ಚೆನ್ನಾಗಿ ತಗೊಳ್ತಾರೆ. ಸೊ ಈ ಥರದನ್ನ ಅವರು ಮತ್ತೆ ಕಮರ್ಷಿಯಲ್ ಆಸ್ಪೆಕ್ಟಿಂದ ನಮ್ಮ ಸ್ಕೂಲಲ್ಲಿ ಇಂಥ ಒಳ್ಳೆ ಸಬ್ಜೆಕ್ಟ್ ಹೇಳ್ಕೊಡ್ತೀವಿ, ಅದಕ್ಕೆ ಎಷ್ಟು ಫೀಸ್ ಜಾಸ್ತಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಹಂಗಾದ್ರೆ ಅಗತ್ಯ ಇಲ್ಲ, ಯಾಕಂದರೆ ನಾನು ಚಾರ್ಜಸ್ ಏನು ತಗೊಳ್ತಾ ಇಲ್ಲ. ನನ್ನ ಸನಾತನ ಧರ್ಮದ ಬಗ್ಗೆ ಮಕ್ಕಳಿಂದನೇ ಅದು ಬರಬೇಕು ಅನ್ನೋಕ್ಕೋಸ್ಕರ ಸುಮಾರು ಒಂದು 18 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಗೌರ್ಮೆಂಟ್ ಸ್ಕೂಲ್ ನಿಯರ್ ಬೈ ಇರೋವಂಥ ಗೌರ್ಮೆಂಟ್ ಸ್ಕೂಲಲ್ಲಿ ವಾರದಲ್ಲಿ 1 ಪೀರಿಯಡ್ ಕೊಡಿ ಅಂತ ಕೇಳ್ತೀವಿ. ಅಷ್ಟೆಲ್ಲ ಕೊಡೋದಿಲ್ಲ ಅವರು. ಅಟ್ಲೀಸ್ಟ್ ನಾನು 1 ತಿಂಗಳಲ್ಲಿ 1 ಪೀರಿಯಡ್ ನನಗೋಸ್ಕರ ಕೇಳಿ, ಹೌದು ಇದೇ ವಾಸ್ತವ, ನಮ್ಮ ಪೋರ್ಷನ್ಸ್ ಕಂಪ್ಲೀಟ್ ಆಗಬೇಕು, ಇದು ಅವ್ರಿಗೆ ಅದೇ ಟಾರ್ಗೆಟ್ ಹೊರತು ಇಂಥ ಒಳ್ಳೆ ವಿಚಾರಗಳು ತುಂಬ ಜನ ಸಪೋರ್ಟ್ ಮಾಡಲ್ಲ. ಎಷ್ಟೋ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇದಕ್ಕೆ ಸಪೋರ್ಟ್ ಮಾಡಿಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡ್ತಾರೆ. ಹಾಗಾಗಿ ವಾಲಂಟಿಯರಾಗಿ 18 ವರ್ಷದಿಂದ ಸಣ್ಣ ಮಕ್ಕಳಿಂದ ಇದನ್ನ ಇದೇ ಥರನೇ ಅವ್ರಿಗೆ ಇಂಟ್ರೆಸ್ಟಿಂಗ್ ವೇಯಲ್ಲಿ ಅದನ್ನ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಪಂಚಾಮೃತದ ಬಗ್ಗೆ ಆಯ್ತು, ಅದ್ರ ಜೊತೆಗೆ ಪಂಚ ಪತ್ರೆಗಳ ಬಗ್ಗೆ ಹೇಳ್ತಾ ಇದ್ರು. ಸೊ ಈಗ ಪತ್ರಾರ್ಚನೆ ಅಂತ ನಾವು ಮಾಡ್ತೀವಿ. ಈಗ ಹೇಗೆ ನಾವು ಪಂಚಾಮೃತ ಅಭಿಷೇಕ ಅಂತ ಮಾಡ್ತೀವಿ, ಹಾಗೆ ದೇವರಿಗೆ ಪತ್ರಾರ್ಚನೆ ಅಂತ ಮಾಡ್ತೀವಿ. ಅದು ಎಷ್ಟೊಂದು ವ್ರತಗಳಲ್ಲೂ ಬಂದಿರುತ್ತೆ. ಈಗ ಗಣಪತಿ ವ್ರತ ಆಗಿರಲಿ ಅಥವಾ ಎಷ್ಟೊಂದು ನಮ್ಮ ಹಿಂದಿನ ಸಂಸ್ಕೃತಿಯಲ್ಲಿ ನಾವು ಮಾಡುವಂಥ ವ್ರತಗಳಲ್ಲಿ ಎಲ್ಲ ದೇವರುಗಳಿಗೂ ಒಂದಷ್ಟು ರೀತಿಯ ಪತ್ರೆಗಳಿಂದ ಅರ್ಚನೆ ಮಾಡೋದು ಅಂತಿರುತ್ತೆ. ಅದರಲ್ಲಿ ಮಾಚಿ ಪತ್ರೆ, ಜಾಜಿ ಪತ್ರೆ, ಬಿಲ್ಲುಪತ್ರೆ, ಆಮೇಲೆ ಹೀಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪತ್ರೆಗಳನ್ನು ನಾವು ದೇವರಿಗೆ ಅರ್ಚನೆ ಮಾಡ್ತೀವಿ. ಅದನ್ನು ಪತ್ರಾರ್ಚನೆ ಹೇಗೆ ಅಂದರೆ ಮೇಲಿಂದ ಹಾಕ್ತೀವಿ, ಅಂದರೆ ಶಿರಸ ಮನಮೆ ಅಂತ ದೇವರ ಮೇಲ್ಗಡೆಯಿಂದ ಶಿರಸಿಂದ ಹಾಕ್ತೀವಿ ಅದನ್ನು. ಅದು ಏನು ಸಿಂಬಲೈಸ್ ಮಾಡುತ್ತೆ ಅಂತಂದರೆ ಅದರಲ್ಲಿ ಯಾವುದೆಲ್ಲ ಪತ್ರೆಗಳನ್ನ ಯೂಸ್ ಮಾಡ್ತೀವಿ, ಮಾಚಿ ಪತ್ರೆ ಆಗಲಿ, ಜಾಜಿ ಪತ್ರೆ ಆಗಲಿ, ಬಿಲ್ಲು ಪತ್ರೆ ಆಗಲಿ, ಎಲ್ಲ ಥರ ಪತ್ರೆಗಳನ್ನ ಗ್ರೈಂಡ್ ಮಾಡಿ ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇಟ್ಸ್ ಅ ವೆರಿ ಗುಡ್ ಹೇರ್ ಕಂಡೀಷ್ನರ್. ಅದ್ರ ಜೊತೆಗೆ ನಾನು ಆವಾಗಲೇ ಹೇಳಿದ್ನಲ್ಲ ಜಟಾಧಾರಿ ಅಂತ, ಸೊ ಶಿವನಿಗೆ ಅರ್ಪಿಸುವಂಥ ಬಿಲ್ಲು ಪತ್ರೆ ಜೊತೆ ಸ್ವಲ್ಪ ಬೈಂಡಿಂಗ್ ಏಜೆಂಟ್ಗೋಸ್ಕರ ದಾಸವಾಳ ಹೂವು ಅಥವಾ ಎಲೆ ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಹೇರಿಗೆ ಅಪ್ಲೈ ಮಾಡ್ಕೊಳ್ತಾ ಬಂದರೆ ಈ ಏನು ಸೋಕಾಲ್ಡ್ ಕಂಪ್ನಿಗಳು ಮಾಡ್ತಾವಲ್ಲ ಪ್ರೊಡ್ಯೂಸ್ ಮಾಡೋವಂಥ ಈ ಬಕ್ವಾ ಸೀರಮ್ ಆಗಲಿ, ಆಯಿಲ್ ಆಗಲಿ, ಆ ಬೊಟಾಕ್ಸು, ನ್ಯಾನೋಪ್ಲಾಸ್ಟಿಯಾ, ಎಷ್ಟೊಂದು ಕೆಮಿಕಲ್ಗಳನ್ನ ಹಾಕ್ತಿದ್ದೀವಿ ಅಂತಂದರೆ ನಾವು ಮನೇಲಿರೋಂಥ ಕಮೋಡ್ಗೂ ಅಷ್ಟು ಹಾಕಲ್ಲ, ಅಷ್ಟು ಕೆಮಿಕಲ್ಗಳು ಹೇರಿಗೆ ಫೇಸಿಗೆ ಯೂಸ್ ಆಗ್ತಾ ಇದೆ. ಇದು ಕರಾಳ ಸತ್ಯ, ನಮ್ಮ ಬ್ಯೂಟಿಲಿ ಇಂಡಸ್ಟ್ರಿಯಲ್ಲಿ ಇರುವಂಥ ಕರಾಳ ಸತ್ಯ ಇದು. ಮುಂಚೆ ನೋಡಿ ಅಭ್ಯಂಗ ಶಾಸ್ತ್ರದಲ್ಲಿ ನಾವು ತಗೊಂಡಾಗ ಪತ್ರೆಗಳನ್ನು ತುಂಬ ಜನ ಅದು ನೀರಿಗೆ ಹಾಕಿ ಕುದಿಸಿ ಸ್ನಾನ ಮಾಡೋವಂಥದ್ದು ಇತ್ತು. ಅಭ್ಯಂಗದಲ್ಲಿ ನಾವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪತ್ರೆಗಳು, ಇವಾಗ ಇನ್ಕ್ಲೂಡಿಂಗ್ ಮಾಚಿ ಪತ್ರೆ, ಬಿಲ್ಲೋಪತ್ರೆ ಮಾತ್ರನೇ ಅಲ್ಲ, ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧದ ಪತ್ರೆನೂ ಕೂಡ ಹಾಕ್ತಿದ್ವು. ನೆಗಡಿ, ಜ್ವರ ಅಥವಾ ಚಳಿಗಾಲ ಬಂತು ಅಂತಂದರೆ ಯೂಕಲಿಪ್ಟಸ್ ಅಂದರೆ ನೀಲಗಿರಿ ಪತ್ರೆ ಹಾಕಿ ಅದನ್ನು ಬಿಸಿ ಮಾಡಿ ಅಭ್ಯಂಗ ಶಾಸ್ತ್ರದಲ್ಲಿ ಅದೆಲ್ಲ ಇಲ್ಲುಸ್ಟ್ರೇಟ್ ಆಗಿದೆ. ಸನಾತನ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ಆನ್ಸರ್ ಇದೆ. ಸೊ ಹಾಗೆ ಪತ್ರೆಗಳನ್ನು ನಾವು ಗ್ರೈಂಡ್ ಮಾಡಿ ಅಪ್ಲೈ ಮಾಡಿಕೊಂಡ್ರೆ ಸಾಕು, ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದಕ್ಕೋಸ್ಕರ ತರಬೇಕಾಗಿಲ್ಲ, ದೇವರ ನೈರ್ಮಲ್ಯ ಅದಕ್ಕೆ ಹಾಕಿರ್ತೀವಲ್ಲ, ಅಂದರೆ ಪೂಜೆಗೆ ಮಾಡಿ ಉಳಿದಿರೋಂಥ ನೈರ್ಮಲ್ಯದಿಂದ ಪತ್ರೆಗಳನ್ನ ತೆಗೆದು ನಾವು ಹಾಕ್ಕೊಂಡ್ರೂ ಎಷ್ಟೋ ವರ್ಕ್ ಆಗುತ್ತೆ. ಸೊ ಅಷ್ಟು ಲೆವೆಲಲ್ಲಿ ಪವರ್ಫುಲ್ ಆಗಿರುತ್ತೆ. ಮತ್ತು ಇವಾಗ ನಾವು ಹೇರಿಗೆ ಡರ್ಮಾ ರೋಲರ್ ಅಂತ ಹೇಳ್ತೀವಿ, ಅದಕ್ಕೆ ಸೀರಮ್ಗಳು ತುಂಬ ಬಂದಿದೆ. ಹೇರಿಗೆ ಹಾಕುವಂಥ ಸೀರಮ್ಗಳು, ರೀಗ್ರೋತ್ ಆಗೋದಕ್ಕೊಂದು ಸೀರಮ್, ಮತ್ತು ಹೇರಿಗೆ ಎಷ್ಟು ಲೆವೆಲಲ್ಲಿ ಅದನ್ನು ನಾನು ಆ ವರ್ಡ್ ಯೂಸ್ ಮಾಡಬಾರ್ದು, ಬಟ್ ಲಿಟ್ರಲಿ ಹೇರಿಗೆ ಮಾಡ್ತಾರೋ ಅತ್ಯಾಚಾರ ಇಲ್ಲಿ ಅಂದರೆ ಪಾರ್ಲರ್ಗಳಲ್ಲೇ ಮಾಡ್ತಾರಂಥದ್ದು. ಎಷ್ಟು ಅಂತಂದರೆ ಯಾರಿಗೆ ಕರ್ಲಿ ಹೇರ್ ಇರುತ್ತೆ ಅವ್ರಿಗೆ ಅದು ಇಷ್ಟ ಇಲ್ಲ, ಸ್ಟ್ರೈಟ್ನಿಂಗ್ ಮಾಡಿಸ್ತಾರೆ. ಯಾರಿಗೆ ಸ್ಟ್ರೈಟ್ ಹೇರ್ ಇರುತ್ತೆ ಅದು ಇಷ್ಟ ಇರಲ್ಲ, ಪರ್ಮಿಂಗ್ ಮಾಡಿಸ್ತಾರೆ. ಆಮೇಲೆ ಅದಕ್ಕೆ ನ್ಯಾನೋಪ್ಲಾಸ್ಟಿಯಾ ಅಂತ ಮಾಡ್ತಾರೆ, ಕಲರಿಂಗು, ಬ್ಲೀಚಿಂಗು, ಎಷ್ಟು ಲೆವೆಲ್ಗೆ ಅದನ್ನು ಟೋಟಲಾಗಿ ಹೇರನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಶಿವ. ಯಾವುದೇ ಕೆಮಿಕಲ್ ಹಾಕಿದಿರ ಜಟಾಧಾರಿ, ಪ್ರಪಂಚದ ಯಾವುದೇ ದೇವಸ್ಥಾನಗಳು ಹೋಗಿ ಶಿವನ ದೇವಸ್ಥಾನದಲ್ಲಿ ಅವನ್ನ ಅಷ್ಟು ಚೆನ್ನಾಗಿ ಜಟಾಧಾರಿ ಅಂತ ಹೇಳ್ತಾರೆ. ಸೊ ಎಲ್ಲ ಬಂದಿರೋದು ಈ ಪತ್ರೆಗಳಿಂದ. ಇದರಿಂದ ಇವಾಗ ಏನು ಮಾಡ್ತಾರೆ ಅಂದರೆ ಇದನ್ನು ಯಾರು ಹೇಳ್ಕೊಡಲ್ಲ, ಇದರಿಂದ ತೆಗೆದಿರೋ ಎನ್ಸೈಮ್ಸಿಂದ ನಮಗೆ ಸೀರಮ್ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಸೀರಮ್ ನಿಮಗೆ ಅಪ್ ಟು ಅಂದರೆ 800 ಸ್ಟಾರ್ಟ್ ಆಗಿ 20,000 ಇರೋವಂಥ ಸೀರಮ್ಗಳಿದೆ. ಅದರಲ್ಲೆಲ್ಲ ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ಸ್ ಯಾವುದರಿಂದ ಅಂದರೆ ಈ ಪತ್ರೆಗಳಿಂದ ತೆಗೆದಿರೋಂಥ ಶ್ರೀರಾಮನೇ ಕಾಪಾಡಬೇಕು ಖಂಡಿತ. ಸೊ ಹಾಗೆ ಅಷ್ಟು ಕಾಸ್ಟ್ಲಿ ಮತ್ತು ಅಷ್ಟು ಅಂದರೆ ಕೆಟ್ಟ ಟ್ರೀಟ್ಮೆಂಟ್ಗಳು, ಕೆಮಿಕಲ್ಗಳನ್ನ ಯೂಸ್ ಮಾಡೋ ಅಗತ್ಯ ಖಂಡಿತ ಇಲ್ಲ. ನಮ್ಮ ಕಿಚನಲ್ಲಿರುತ್ತೆ, ನಮ್ಮ ದೇವ್ರ ಮನೆಯಲ್ಲಿರುತ್ತೆ. ಬ್ಯೂಟಿ ಪಾರ್ಲರ್ ನಿಜ ನಾನು ಹೇಳಬೇಕು ಅಂತಂದರೆ ನಮ್ಮ ಪಾರ್ಲರ್ಗೂ ಬರೋವಂಥ ಅಗತ್ಯ ಇರಲ್ಲ, ಅವ್ರವ್ರ ಮನೆಯಲ್ಲೇ, ಅವ್ರವ್ರ ದೇವ್ರ ಮನೆಯಲ್ಲೇ ಇರುತ್ತೆ ಎಂಟೈರ್ ಬ್ಯೂಟಿ. ನಿಮ್ಮ ಕಾಲ ಮೇಲೆ ಕೊಡಲಿ ಹಾಕೊಂಡ್ಬಿಟ್ರ ಇಲ್ಲ, ಹಾಗಂತಲ್ಲ, ಜನಕ್ಕೊಂದಷ್ಟು ಹೆಲ್ಪ್ ಆದರೆ ಅದಕ್ಕಿಂತ ದೊಡ್ಡ ಬಿಸ್ನೆಸ್ ಇನ್ಯಾವುದೂ ಇಲ್ಲ ನನ್ನ ಪ್ರಕಾರನೇ. ಪ್ರತಿಯೊಂದನ್ನು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ನೋಡಬೇಕಂತ ಏನಿಲ್ಲ. ಹೇಳಿದ್ನಲ್ಲ, ನಮ್ಮ ಯಾವ ದೇವಸ್ಥಾನಗಳಲ್ಲೂ ಟಿಕೆಟ್ ಕೊಟ್ಟು ದೇವಸ್ಥಾನದ ಒಳಗಡೆ ಬಾ ಅಂತಿಲ್ಲ.
ನಿಜವಾಗ್ಲೂ ಬನ್ನಿ, ಇದ್ರದ್ದು ಎಷ್ಟು ಅನುಭವನ ಮಾಡ್ಕೊಂಡು ಹೋಗಿ ಅಂತಾನೆ ನಮ್ಗಿರುವಂಥದ್ದು. ಸೊ ದೇವಸ್ಥಾನದಲ್ಲೇ ಫ್ರೀ ಆಗಿದ್ದಾಗ ನಾವು ಯಾಕೆ ಕಮರ್ಷಿಯಲ್ ಆಸ್ಪೆಕ್ಟ್, ಅಫ್ಕೋರ್ಸ್ ಇಟ್ಸ್ ಅ ಬಿಸ್ನೆಸ್, ಅದು ಸೆಕೆಂಡ್ರಿ. ಬಟ್ ಇಷ್ಟೆಲ್ಲ ಕಾನ್ಸೆಪ್ಟ್ ತುಂಬ ಚೆನ್ನಾಗಿರುತ್ತೆ. ಪಂಚಭೂತಗಳದ್ದು ಒಂದು ಒಳ್ಳೆ ಕಾನ್ಸೆಪ್ಟ್ ಇರುತ್ತೆ ಸನಾತನ ಧರ್ಮದಲ್ಲಿ. ನಾವು ಪ್ರತಿಯೊಂದನ್ನು ಪಂಚಭೂತಗಳಿಗೆ ಹೇಗೆ ಕನೆಕ್ಟ್ ಮಾಡ್ತೀವಿ, ಹೇಗೆ ರಿಲೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಬರೀ ಬ್ಯೂಟಿದ್ ಮಾತ್ರನೇ ಅಲ್ಲ, ಇಂಟರ್ನಲ್ ಎಕ್ಸ್ಟರ್ನಲ್. ನೀವು ಅವಾಗಲೇ ಇಂಟ್ರೊಡಕ್ಷನಲ್ಲೇ ಹೇಳಿದ್ರಿ, ಬ್ಯೂಟಿ ಅನ್ನೋದು ಆಂತರಿಕ ಸೌಂದರ್ಯ, ಬಾಹ್ಯ ಸೌಂದರ್ಯ ಅಂತಲ್ಲ. ಎಲ್ಲದನ್ನು ರೆಕ್ಟಿಫೈ ಮಾಡಬೇಕಂದ್ರೆ ಈ ಪಂಚಭೂತಗಳನ್ನ ತಿಳ್ಕೊಂಡ್ಬಿಟ್ರೆ ಸಾಕು, ಎಲ್ಲ ರೆಕ್ಟಿಫೈ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಯೂನಿವರ್ಸಿಟಿಲಿ ಕಲಿಬೇಕು, ಇದಕ್ಕೆ ಯಾವ ಇಂಜಿನಿಯರಿಂಗ್ ಡಾಕ್ಟರ್ ಮಾಡಬೇಕನ್ನೋದು ಏನೂ ಇಲ್ಲ, ಹೆಸರಲ್ಲೇ ಇಟ್ಬಿಟ್ಟಿದ್ದಾರೆ. ಆಯಿತಾ? ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇದು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡುವಾಗಲೂ ತುಂಬ ಕನೆಕ್ಟ್ ಆಗ್ತಾರೆ, ತುಂಬ ಫಾಸ್ಟಾಗಿ ಅವರು ರಿಲೇಟ್ ಆಗ್ತಾರೆ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತಂದರೆ, ಪ್ರಾಣವಾಯು ಅಂತ ಹೇಳ್ತೀವಿ. ಯಾರಾದರೂ ಪ್ರಾಣ ಇದೆ ಅಂತಂದರೆ ನಾವು ಫಸ್ಟ್ ನೋಡೋದೇ ಇದು, ಉಸಿರಾಡ್ತಿದ್ದಾರಾ ಅಂತ ನೋಡ್ತೀವಿ. ಸೊ ಪ್ರಾಣವಾಯು ನಮಗೆ ಬೇಕಾಗಿರೋ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲೇ ಬಂದ್ಬಿಡ್ತು, ಪ್ರಾಣವಾಯು ಅಂತ ಹೇಳ್ತೀವಿ. ಸೊ ಆ ಪ್ರಾಣವಾಯು ರೆಸ್ಪಿರೇಟರಿ ಸಿಸ್ಟಮ್ ಸ್ವಲ್ಪ ಸರಿಗಿಲ್ಲ ಅಂತಂದ ತಕ್ಷಣನೇ ಪ್ರಾಣಾಯಾಮ, ಅಗೇನ್ ಮ್ಯಾಚ್ ದ ಫಾಲೋಯಿಂಗ್. ಪ್ರಾಣವಾಯುನ ಸರಿ ಮಾಡ್ಕೋಬೇಕಂದ್ರೆ ಪ್ರಾಣಾಯಾಮ ಮಾಡಿದ್ರೆ ಸರಿ ಹೋಗುತ್ತೆ. ಅದಕ್ಕೆ ಯಾವುದು ನೆಬಲೈಸೇಷನ್, ದೊಡ್ಡ ದೊಡ್ಡ ಡಾಕ್ಟರ್ ರೆಸ್ಪಿರೇಟರಿ ಸಿಸ್ಟಮ್ ಸರಿ ಮಾಡಿಸ್ಕೋ, ಅದಕ್ಕೆ ಆ ಟೆಸ್ಟ್ ಈ ಟೆಸ್ಟ್ ಯಾವುದಾಗತ್ತಿಲ್ಲ. ಸಣ್ಣ ಮಕ್ಕಳಿಂದನೇ ಪ್ರಾಣಾಯಾಮ ಸ್ಟಾರ್ಟ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಅವರಿಗೆ ರೆಸ್ಪಿರೇಟರಿ ಸಿಸ್ಟಮ್ ಸರಿ ಹೋಗುತ್ತೆ. ನೆಕ್ಸ್ಟ್ ನಾವು ಹೇಳ್ತೀವಿ ಜೀವಜಲ. ಆಯಿತಾ? ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಇಲಿಸ್ಟ್ರೇಟ್ ಆಗಿರೋದು ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರನೇ. ಅದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಿರೋದು ಈ ಸಬ್ಜೆಕ್ಟ್. ಜೀವಜಲ ಇದು ಯಾವುದೋ ದೊಡ್ಡ ಸೆಂಟೆನ್ಸ್ ಇಲ್ಲ, ನೆನ್ಪಿಟ್ಕೊಳ್ಳೋಕ್ಕೆ ನನ್ನಂಥ ಮೆಮೊರಿ ಕಮ್ಮಿ ಇರೋಂಥವ್ರಿಗೆ ಇಷ್ಟಿಷ್ಟೇ ವರ್ಡ್ ಸಾಕು. ಜೀವಜಲ ಅಂತ ಹೇಳ್ತೀವಿ. ಅಂದರೆ ಜೀವಂತವಾಗಿರ್ಬೇಕಂದ್ರೆ ಜಲ ಬೇಕು. ಪ್ರತಿಯೊಂದು ಬ್ರೇಕಲ್ಲಿ ಒಂಚೂರು ನೀರು ಕುಡೀರಿ ಅಂತ ಹೇಳ್ತಿರ್ತೀವಿ. ನಮ್ಮ ಬಾಡಿ ವೆಯ್ಟ್ ಎಷ್ಟಿದೆಯೋ ಅದರಲ್ಲಿ ಅಟ್ಲೀಸ್ಟ್ 70% ಆಫ್ ದ ವೆಯ್ಟದು ಅಷ್ಟು ಲೀಟರ್ ಆಫ್ ವಾಟರ್ನ ಕುಡಿಬೇಕು ಅಂತ ಇವಾಗ ಏನೋ ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಹೇಳ್ತಾರೆ. ಅದೆಲ್ಲ ಏನಾಗುತ್ತಿಲ್ಲ. ಚೆನ್ನಾಗಿ ನಾವು ಎವ್ರಿ 1 hour 2 hours ಒಂದ್ಸತಿ ಒಂದಷ್ಟು ನೀರನ್ನ ಕುಡಿಯೋದ್ರಿಂದ ನಮ್ಮ ಜೀವಜಲ ಇನ್ಕ್ರೀಸ್ ಆಗುತ್ತೆ. ಅಂದರೆ ಬಾಡಿಲಿ ಇರೋದೇ ಲಿಕ್ವಿಡ್, ಅಂದರೆ ಫ್ಲೂಯಿಡಿಟಿ ಜಾಸ್ತಿ ಇರುತ್ತೆ. 73% ಫ್ಲೂಯಿಡಿಟಿ ಅಂತ ನಾವು 2nd 3rd 4th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀವಿ. ಆದರೆ ಅದನ್ನು ಹೇಗೆ ಅಡಾಪ್ಟ್ ಮಾಡ್ತೀವಿ? ಜೀವಕ್ಕೆ ಜಲ ಬೇಕು. ನಾವು ಜೀವಂತವಾಗಿರ್ಬೇಕು ಅಂದರೆ ಹೆಲ್ದಿ ಅಂತ ಹೇಳ್ತೀವಿ. ಹೆಲ್ದಿ ಆಗಿರ್ಬೇಕಂದ್ರೆ ಜಲ ಬೇಕು, ನೀರು ಚೆನ್ನಾಗಿ ಕುಡಿಬೇಕು. ಬ್ಲಡ್ ಪ್ಯೂರಿಫಿಕೇಷನ್ಗೆ ಏನೇನು ಬೇಕೋ ಅದನ್ನು ಮಾಡ್ಕೊಳ್ಬೇಕು. ಅದನ್ನು ನೀರಲ್ಲೇ ಆಗದೇ ಇದ್ರೂ ನೀರು, ಮಜ್ಜಿಗೆ, ಜ್ಯೂಸ್ಗಳು, ಫ್ರೂಟ್ ಜ್ಯೂಸು, ಎಳ್ನೀರಿಗಿಂತ ತುಂಬ ಒಳ್ಳೆ ಟೋನರ್ ಯಾವುದು ಇಲ್ಲವೇ ಇಲ್ಲ. ಸೊ ಅದನ್ನು ಎಳ್ನೀರನ್ನ ಕುಡಿಯೋದ್ರ ಜೊತೆಗೆ ಒಂಚೂರು ಫೇಸಿಗೆ ಅಪ್ಲೈ ಮಾಡಿಕೊಂಡ್ರೆ ಇಟ್ಸ್ ಅ ವೆರಿ ಗುಡ್ ಟೋನರ್. ಅದಕ್ಕೆ ಮ್ಯಾಚ್ ಮಾಡೋ ಅಂಥ ಟೋನರ್ ಇವತ್ತವರೆಗೂ ಮಾರ್ಕೆಟಲ್ಲಿಲ್ಲ. ಯಾವುದು ತುಂಬ ಎಕ್ಸ್ಪೆನ್ಸಿವ್ ಟೋನರ್ ಅಂತ ಹೇಳ್ತೀವಿ ನಾವು, ಅದರಲ್ಲಿರೋ ಕಂಟೆಂಟ್ ಏನು ಅಂತಂದರೆ ಇಂಡಿಯನ್ ಕೋಕೋನಟ್ ವಾಟರ್. ಸೊ ಹಿಂದ್ಗಡೆ ಇಂಗ್ರೀಡಿಯೆಂಟ್ ನೋಡಿಬಿಟ್ರೆ ಸಾಕು, ಅದರಲ್ಲಿ ನಮ್ಗೆ ಎಷ್ಟೋ ವಿಚಾರಗಳು ಗೊತ್ತಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಜೀವಜಲ ಅಂತ ಹೇಳ್ತೀವಿ. ನಮ್ಮ ಜೀವಕ್ಕೆ ಜಲ ಬೇಕಾಗತ್ತೆ. ಸೊ ಪ್ರಾಣವಾಯು ಆಯಿತು, ಜೀವಜಲ ಆಯಿತು. ನೆಕ್ಸ್ಟ್ ಬರೋದು ಜಠರಾಗ್ನಿ. ಸೊ ಈ ಜಠರಾಗ್ನಿ ಅಂತಂದರೆ ಅಸಿಡಿಟಿ ಆಗೋಗ್ಬಿಡುತ್ತೆ, ನಮ್ಗೆ ಹಿಂಗಾಗುತ್ತೆ ಹಂಗಾಗತ್ತೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಸೊ ಆ ಅಸಿಡಿಟಿನೇ ಆ್ಯಕ್ಚುಲಿ ಜಠರಾಗ್ನಿ. ಅದಕ್ಕೆ ಯಾವಾಗ ಜಾಸ್ತಿ ಹಸಿವಾಗುತ್ತೆ ನಮಗದು ಆಸಿಡಿಟಿ ಆಗಿ ಕನ್ವರ್ಷನ್ ಆಗಿ ಅದು ಹಾಗೆ ಕಾಣಿಸ್ಕೊಳ್ಳೋದು. ಅಗ್ನಿಯಲ್ಲಿ ಇದಾಗ್ತಾ ಇರುತ್ತೆ, ಆದ್ರೆ ಅದಕ್ಕೆ ತಣ್ಣಗಾಗಿಸ್ತಾ ಇರಲ್ಲ. ಅದಕ್ಕೆ ಹವಿಸಿನ ಕೊಡಬೇಕು, ತಣ್ಣಗಾಗ್ಸೋದು ಬೇಕಾಗಿಲ್ಲ. ತಣ್ಣಗಾದ್ರೆ ಸತ್ತೋಗ್ಬಿಡ್ತಾರೆ. ಜಠರಾಗ್ನಿ ನಿಂತಂದ್ರೆ ತಣ್ಣಗೆ ಅಂತಾರೆ, ಅದಕ್ಕೆ ಕೆಲಸ ಕೊಡ್ಬೇಕು. ಹೌದೌದು, ದೇಹಕ್ಕೆ ಕೊಡೋ ಹವಿಸೆ ನಾವು ತಿನ್ನುವಂತ ಆಹಾರ. ಹವಿಸ್ ಅಂದ್ರೆ ಹೋಮದಲ್ಲಿ ನಾವು ಹೋಮ ಚೆನ್ನಾಗಿ ಗುರಿಲಿ ಅಂತ ಹವಿಸ್ ಹಾಕ್ತೀವಿ. ನಮ್ಮ ಜಠರದಲ್ಲಿರುವಂತ ಅಗ್ನಿಗೆ ನಾವು ಕೊಡೋ ಹವಿಸೆ ನಾವು ತಿನ್ನುವಂತ ಆಹಾರ. ಅದಕ್ಕೆ ಒಂದು ಒಳ್ಳೆ ಆಹಾರ. ಈಗ ಹೋಮಕ್ಕೆ ಏನೇನೋ ಕಸ ಪಸ ಎಲ್ಲ ಹಾಕಲ್ಲ ನಾವು, ಒಳ್ಳೆ ಶ್ರೇಷ್ಠವಾಗಿರೋ ದ್ರವ್ಯಗಳನ್ನೇ ಹಾಕ್ತೀವಿ. ಅಷ್ಟ ದ್ರವ್ಯಗಳು ಅಂತ ದ್ರವ್ಯಗಳನ್ನೇ ಹಾಕ್ತೀವಿ. ಹುಡುಕಾಡಿ ಬಂದಾದ್ರೂ ಅಷ್ಟು ಕಟ್ಟಿಗೆಗಳಾಗಲಿ ಅಥವಾ ನಾವು ಏನು ಹಾಕ್ತೀವಿ ಹವಿಸ್ ಅಂತ. ಸೊ ಹೋಮಕ್ಕೆ ಒಳ್ಳೆ ಪ್ಯೂರ್ ಆಗಿರೋಂಥ ಹವಿಸ್ನ ಹುಡ್ಕೊಂಡು ಬರ್ಬೇಕಂದ್ರೆ ಜಠರಾಗ್ನಿಗೆ ಏನೇನೋ ಯಾಕೆ ತಿನ್ನಬೇಕು ಅಲ್ವಾ? ನಮಗೆ ಎಷ್ಟು ಅಂದರೆ ಏನು ತಿನ್ನಬಾರ್ದು ಅಂತ ಹೇಳ್ತಿಲ್ಲ, ಏನು ಬೇಕೋ ಆ ಹವಿಸನ್ನು ಸರಿಯಾಗಿ ಹಾಕಬೇಕು. ಮತ್ತು ಇವಾಗೆಲ್ಲ ಡಯಟ್ ಫುಡ್ ಕಾನ್ಷಿಯಸ್ ನಾವು ಹಿಂಗೆ ಹಂಗೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ನಮ್ಮ ಸನಾತನ ಧರ್ಮದಲ್ಲಿ ಬಾಳೆ ಎಲೆ ಊಟದಷ್ಟು ಶ್ರೇಷ್ಠವಾಗಿರೋದು ಜಗತ್ತಲ್ಲೇ ಇಲ್ಲ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಈಗ ಏನು ಗ್ರೀನ್ ಲೀಫ್ ಇದ್ರದ್ದು ಫುಡ್ ಡಯಟ್ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. WHO ರೀಸೆಂಟಾಗಿ ಅದನ್ನು ಅಪ್ರೂವ್ ಕೂಡ ಮಾಡಿದ್ದಾರೆ. ಅದೇ ಮೀಲ್ ಎಲ್ಲದಕ್ಕಿಂತ ಸುಪೀರಿಯರ್ ಅಂತ ಅಂದ್ಬಿಟ್ಟು. ಈಗ 3 course ಮೀಲ್ 4 course ಮೀಲ್ ಎಲ್ಲ ಹೋಯ್ತು ಆಯಿತಾ. ಪ್ಲಾಂಟನ್ ಲೀವ್ಸ್ ಅಂತ ಹೇಳ್ತಾರೆ ಇವಾಗ. ಆ ಪ್ಲಾಂಟನ್ ಲೀವ್ಸ್ ಮೀಲ್ಸು ಇವಾಗ ತುಂಬ ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದೆ. ಏನಕ್ಕೆ ಅಂತಂದರೆ ಅದರಲ್ಲಿ ಕೋಸಂಬರಿ ಪಲ್ಯಗಳಿಂದ ಹಿಡಿದು ಪ್ರತಿಯೊಂದು ಡಯಟ್, ಕಾರ್ಬೋಹೈಡ್ರೇಟ್ ಎಷ್ಟು ಪ್ರಮಾಣದಲ್ಲಿ ನಮಗೆ ಬೇಕೋ ಪರ್ಫೆಕ್ಟ್ ಡಯಟ್ ಪ್ಲ್ಯಾನ್ ನಮ್ಮ ಬಾಳೆ ಎಲೆ ಊಟದಲ್ಲಿ ಮಾತ್ರನೇ ಇರೋದು. ಸೊ WHO ಅದನ್ನು ಅಪ್ರೂವ್ ಮಾಡಿದ್ದಾರೆ ಅಂತಂದರೆ ಇನ್ನೆಷ್ಟು ಪುಣ್ಯವಂತರು ನಾವು ಅಲ್ವಾ. ಈಗ ನಾವು ಹೋಗಿ ಪಿಜ್ಜಾ ಅದು ಇದು ಅಂತೆಲ್ಲ ಅದನ್ನು ತಿಂತಿದ್ದೀವಿ ಅಷ್ಟೇ. ಬಟ್ ವಾಸ್ತವವಾಗಿ ಎಷ್ಟು ಪರ್ಫೆಕ್ಟ್ ಡಯಟ್ ಪ್ಲ್ಯಾನ್ ಅಂತಂದರೆ ಸೌತ್ ಇಂಡಿಯನ್ ಮೀಲ್ ಯಾರಿಗೂ ಕೆಟ್ಟದಾಗಲ್ಲ. ಅದು ತಿಂದು ನನಗೆ ಅಸಿಡಿಟಿ ಆಯಿತು ಇದಾಯಿತು ಏನಾಗಲ್ಲ. ಅದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ ಕೆಲವರು ಮೋಸ್ಟ್ಲಿ ಕಮರ್ಷಿಯಲೈಸ್ಗೆ ಅದು ಫರ್ಮೆಂಟೇಷನ್ಗೆ ಹಾಕಿರ್ಬೋದು. ಬಟ್ ಪರ್ಫೆಕ್ಟ್ ಡಯಟ್ ಪ್ಲ್ಯಾನ್ ಬಂದು ಸೌತ್ ಇಂಡಿಯನ್ ಮೀಲ್ಸ್, ಅದರಲ್ಲೂ ಎಸ್ಪೆಷಲಿ ಬಾಳೆ ಎಲೆ ಊಟ ಇದೆಯಲ್ಲ
ಪರ್ಫೆಕ್ಟ್ ಕಾರ್ಬೋಹೈಡ್ರೇಟ್ಸಿಂದ ಹಿಡಿದು ಪ್ರತಿಯೊಂದು ಪ್ಲ್ಯಾಂಡ್ ಫುಡ್ ಅಂದರೆ ಪರ್ಫೆಕ್ಟ್ ಪ್ಲ್ಯಾಟರ್ ಅದು. ಸೊ ಅದು ಹವಿಸನ್ನು ನಾವು ಕೊಡ್ತಾ ಇರೋಂಥದ್ದು. ಸೊ ಹವಿಸನ್ನು ಕೊಡಬೇಕಂದ್ರೆ ನಂದು ಇನ್ನೊಂದು ನಿಮ್ಮ ಚಾನಲ್ ಮೂಲಕ ರಿಕ್ವೆಸ್ಟ್ ಏನಂತಂದರೆ, ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ಹೇಳ್ಕೊಟ್ಟಿರಲ್ಲ, ನಾವು ತಿನ್ನೋಂಥ ಆಹಾರನೇ ಹವಿಸ್ ಅಂತ ಹೇಳ್ಕೊಟ್ಟಿರಲ್ಲ. ಫಸ್ಟೇ ಮಕ್ಳಿಗೆ ಈ ತಾಯಂದಿರು ಇರ್ತಾರಲ್ಲ, ಈ ಸೋಮಾರಿ ತಾಯಂದ್ರು, ಅವರು ಸ್ಟಾರ್ಟ್ ಮಾಡೋದು ಎಲ್ಲಿಂದ ಅಂದರೆ, ಮಗು ತಿನ್ನಲ್ಲ ಮೊಬೈಲ್ ಕೊಟ್ಬಿಡೋಣ, ಏನು ಕೊಟ್ಟರು ತಿಂತಾ ಇರ್ತಾನೆ, ಅವ್ನು ಕಸ ಕೊಟ್ಟರು ತಿಂತಾ ಇರ್ತಾನೆ, ಆ ಥರ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಸೊ ಒಂದು ಪೂಜೆ ಮಾಡಬೇಕಂದ್ರೆ ನಾವು ಎಲ್ಲ ಮೊಬೈಲ್ನ ತೆಗೆದಿಟ್ಟಿರ್ತೀವಿ. ಏನಕ್ಕೆ ಅಂತಂದರೆ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ನಾವು ಅದಕ್ಕೆ ಅರ್ಪಿಸ್ಬೇಕು ಅಂತ. ಅಂದರೆ ನಾವು ಅಷ್ಟು ಅಂದರೆ ಇನ್ವಾಲ್ವ್ ಆದಾಗಲೇ ಅದೊಂದು ಪೂಜೆ ಕಂಪ್ಲೀಟ್ ಆಗೋದು. ನಮ್ಮ ದೇಹಕ್ಕೆ ಕೊಡ್ತಾ ಇರೋಂಥ ಹವಿಸ್ಸೇ ನಾವು ಕೊಡ್ತಾ ಇರೋಂಥ ಊಟ. ಸೊ ಆ ಹವಿಸನ್ನು ತಿನ್ಬೇಕಂದ್ರೆ ಯಾವುದನ್ನೋ ನೋಡ್ಕೊಂಡು ಏನೋ ಅದರಲ್ಲಿ ಏನು ಬೇಕಾದ್ರೂ ಬರ್ತಾ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಏನೋ ಬರ್ತಾ ಇರುತ್ತೆ. ಸೊ ಕೈಯಲ್ಲಿ ಸ್ಪರ್ಶಿಸಬೇಕು, ಕಣ್ಣಾರ ನೋಡಬೇಕು, ಮೂಗಲ್ಲಿ ಅದ್ರದ್ದು ಸ್ಮೆಲ್ಲನ್ನು ಅರೋಮನ ಇನ್ಹೇಲ್ ಮಾಡ್ಕೊಳ್ಬೇಕು. ಆವಾಗಲೇ ನಮ್ಮ ಬಾಡಿಲಿರುವಂಥ ಎಷ್ಟೊಂದು ಏನು ಹೇಳ್ತೀವಿ ಈಗ ಡೈಜೆಸ್ಟ್ ಆಗಬೇಕಂತಂದರೆ ಆ್ಯಸಿಡ್ ಸೆಕ್ರೇಷನ್ಸ್ ಆಗಬೇಕು. ಸೊ ಆ ಎಲ್ಲ ಆ್ಯಸಿಡ್ ಸೆಕ್ರೇಷನ್ಸ್ ಆಗೋದು ಆವಾಗಲೇ. ಅವಾಗ ನಾವು ಯಾಕೆ ಒಗ್ಗರಣೆ ಇಲ್ದಿರ ಅಡುಗೆ ಊಟ ಮಾಡ್ತಾ ಇರಲಿಲ್ಲ ಅಂದರೆ, ಒಗ್ಗರಣೆ ಹಾಕಿದ ತಕ್ಷಣ ಬರೋ ಆ ಅರೋಮ ಇದೆಯಲ್ಲ ಹಶ್ವಾಗಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಒಗ್ಗರಣೆ ಹಾಕಿದ ತಕ್ಷಣ ಹಶ್ವಾಗ್ತದೆ ಅಂತ ಅನ್ಕೋತಿದ್ವಿ. ಯಾಕೆ? ಆ ಒಗ್ಗರಣೆಯಲ್ಲಿ ನಾವು ಹಾಕುವಂಥ ಏನು ಸಾಸಿವೆ ಇದೆಯಲ್ಲ, ಒಗ್ಗರಣೆ ಇದೆಯಲ್ಲ, ಅದು ನಮ್ಮ ಆ್ಯಸಿಡ್ ಸೆಕ್ರೇಷನನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಯು ಆರ್ ರೆಡಿ ಟು ಈಟ್ ಅಂತ. ಆ ಒಗ್ಗರಣೆ ಹಾಕಿದ ತಕ್ಷಣ ಬಿಸಿ ಬಿಸಿ ಊಟ ಯಾಕೆ ಮಾಡ್ತಿದ್ವಿ? ಆ ಹವಿಸನ್ನು ಒಳಗಡೆ ಹಾಕಿದ ತಕ್ಷಣ ನಮ್ಮ ಜಠರಾಗ್ನಿಗೆ ಅದು ಪರ್ಫೆಕ್ಟಾಗಿ ಕೆಲಸ ಮಾಡ್ತಿತ್ತು ಅಂತ. ಯಾವತ್ತೋ ತಂದಿರೋದು ಫ್ರೋಝನ್ ಫುಡ್ಡು ಇದೆಲ್ಲ ಈಗೇನು ಫಾಸ್ಟ್ ಫುಡ್ ಅಂತ ಹೇಳ್ತೀವಿ, ಖಂಡಿತವಾಗ್ಲೂ ಇದು ಯಾವುದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಸರಿ ಅಲ್ವೇ ಅಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಅವಾಗ ಮಾಡಿ 2.5 hours ಒಳಗಡೆ ಅದು ತಿಂದು ಡೈಜೆಸ್ಟ್ ಆಗಿಬಿಡ್ಬೇಕಂತೇನಿತ್ತು. ದಟ್ ವಾಸ್ ರಿಯಲಿ ಪರ್ಫೆಕ್ಟ್. ಅದು ನಾವು ಕೊಡುವಂಥ ಹವಿಸ್ಸು. ಸೊ ಆ ಹವಿಸನ್ನು ಮಕ್ಕಳಿಗೆ ಹೇಳ್ಕೊಟ್ಟು ಎಲ್ಲದನ್ನು ಬಿಟ್ಟು ಮಾತು ಆಡಬಾರ್ದು. ಆ್ಯಕ್ಚುಲಿ ಊಟ ಮಾಡಬೇಕಂದ್ರೆ ಯಾಕೆ ಮಾತಾಡಬಾರ್ದು ಅಂತ ಹೇಳ್ತಿದ್ರು ಅಂತಂದರೆ, ಆ ಕೈಯಿಂದ ಸ್ಪರ್ಶಿಸಿ, ಕಣ್ಣಿಂದ ನೋಡಿ, ಮೂಗಿಂದ ಅರೋಮ ಇನ್ಹೇಲ್ ಮಾಡಿಕೊಂಡು ನಾವು ಅದನ್ನು ಅಚೀವ್ ಮಾಡ್ತೀವಲ್ಲ, ಅಂದರೆ ಕಚ್ಚುತ್ತೇವಲ್ಲ, ಆ ಕಚ್ಚುವಂಥ ಸೌಂಡು ನಮ್ಮ ಕಿವಿಗೆ ಕೇಳಿಸ್ಕೊಳ್ಬೇಕು. ಆವಾಗ ಆ ಹವಿಸ್ಸು ಅಥವಾ ಆ ಹವನ ಏನಿರುತ್ತೆ ಅದು ಕಂಪ್ಲೀಟ್ ಆಗ್ತಿತ್ತು. ಆವಾಗ ಯಾವ ಡೈಜೆಷನ್ ಪ್ರಾಬ್ಲಮ್ ಇರಲಿಲ್ಲ, ಒಬೆಸಿಟಿ ಇರಲಿಲ್ಲ, ಏನೂ ಇರಲಿಲ್ಲ, ಹೆಲ್ದಿಯಾಗಿರ್ತಿತ್ತು. ಇದಿಷ್ಟೂ ಸನಾತನ ಧರ್ಮದಲ್ಲಿ ತುಂಬ ಚೆನ್ನಾಗಿ ಇಲ್ಲಸ್ಟ್ರೇಟ್ ಆಗಿದೆ. ಆ್ಯಂಡ್ ಹ್ಯಾಪಿ ಟು ಶೇರ್ ವಿತ್ ಯು ಆಲ್ ದಿಸ್ ಥಿಂಗ್ಸ್. ಸೊ ಮ್ಯಾಚ್ ದ ಫಾಲೋಯಿಂಗ್ ಎಲ್ಲ ಕಡೆ ಇದೆ ನೋಡಿ, ಎಲ್ಲ ಕಡೆನೂ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ಪ್ರಾಣವಾಯು ಆಯಿತು, ಜೀವಜಲ ಆಯಿತು, ಸೊ ಹೀಗೆ ಪ್ರತಿಯೊಂದೂ ಎಲ್ಲ ಚಕ್ರಗಳಾಗಿರ್ಬೋದು, ಏನೇ ಹೇಳಿರಿ ಇದರಲ್ಲಿ ಎಷ್ಟು ವಿಚಾರಗಳಿರುತ್ತೆ ಅಂತಂದರೆ, ಒಂದು 10 years ನೀವು ಪಾಡ್ಕಾಸ್ಟಲ್ಲಿ ಇದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ರೆ, ನಾನೊಬ್ಬಳೇ ಅಂತಲ್ಲ, ಈ ಥರ ಎಷ್ಟೊಂದು ಜನ ವಿಚಾರವಾದಿಗಳಿರ್ತಾರೆ. ಆ ಥರದನ್ನು ಶೇರ್ ಮಾಡೋದಾದರೆ ಇಟ್ಸ್ ಅ ಬಿಗ್ ಪ್ಲ್ಯಾಟ್ಫಾರ್ಮ್ ಫಾರ್ ಮೀ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟು ಒಳ್ಳೆ ವಿಚಾರಗಳನ್ನ ನಾವು ಯಾವುದ್ರಲ್ಲೂ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹೀಗೇ ಇನ್ನೊಂದು ವಿಚಾರ ತೊಗೊಳ್ತೀನಿ. ಈಗ ಮಕ್ಕಳದಾಯಿತು, ಇದೆಲ್ಲ ಊಟದ ವಿಚಾರಗಳೆಲ್ಲ ಆಗಿತ್ತಲ್ಲ. ಈಗ ನೀವು ನೋಡಿ ಎಲ್ಲ ರೀಲ್ಸ್ಗಳಿಗಿಂತ ಹೈಯೆಸ್ಟ್ ರೀಲ್ಸ್ಗಳು ಯಾವುದು ವ್ಯೂಸ್ ಓಡ್ತದೆ ಅಂತಂದರೆ ಅದು ಮೇಕಪ್ ಇಂಡಸ್ಟ್ರಿ. ಈ ಎಲ್ಲ ಬಕ್ವಾಸ್ ಮೇಕಪ್ ಇಂಡಸ್ಟ್ರಿಲಿರೋಂಥ ಥಿಯರಿಗಳೇನಿದೆ ಇದಿಷ್ಟು ನಮ್ಗೆ ಹೇಳ್ಕೊಡುವಾಗ ಅಥವಾ ನಾನು ಕಲಿಯುವಾಗ ಹೇಳ್ಕೊಟ್ಟಿದ್ದು, ಇದು 60 ವರ್ಷದ ಹಿಂದೆ ಇದು ಬಂದಿತ್ತು, 70 ವರ್ಷದ ಹಿಂದೆ, 20 ವರ್ಷದ ಹಿಂದೆ ಕಾಂಟೋರಿಂಗ್, ಹೈಲೈಟ್ನಿಂಗ್ ಅಂತೆಲ್ಲ ನಾವು ಮೇಕಪ್ಪಲ್ಲಿ ಯೂಸ್ ಮಾಡೋವಂಥ ವಿಚಾರಗಳು. ಇದಿಷ್ಟು 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಕಂಪ್ಲೀಟಾಗಿ ಬರೆದಿದ್ದಾರೆ. ಅವರು ಏನು ಬರೆದಿದ್ದಾರೆ ಥಿಯರಿ ಅದಷ್ಟು ಇವಾಗ ಮೇಕಪ್ ಥಿಯರಿಯಾಗಿ ಕನ್ವರ್ಟ್ ಆಗಿದೆ. ಆದಿಶಂಕರಾಚಾರ್ಯ, ಹೌದು. ಸೌಂದರ್ಯ ಲಹರಿಗಿಂತ ದೊಡ್ಡದು ಏನು ಹೇಳ್ತೀವಿ ಒಂದು ಸಬ್ಜೆಕ್ಟ್ ಯಾವ ಮೇಕಪ್ ಇಂಡಸ್ಟ್ರಿಲೂ ಇಲ್ಲ. ನಾನು ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ನಾನು ಹೇಳೋದೇನು ಅಂತಂದರೆ, ಸೆಲೆಬ್ರಿಟಿಗೆ ಮೇಕಪ್ ಮಾಡಿರ್ತೀವಿ, ಇವ್ರಿಗೆಲ್ಲ ನಾವು ಮೇಕಪ್ ಮಾಡಿರ್ಬೋದು. ಬಟ್ ನಾವೇನು ಫಾರ್ಮುಲಾನ ಫಾಲೋ ಮಾಡ್ತಿದ್ದೀವಲ್ಲ, ಇದಿಷ್ಟು ಫಾರ್ಮುಲಾ ಒಂದೇ ಒಂದು ಸತಿ ನಾವು ಡೀಪಾಗಿ ಸೌಂದರ್ಯ ಲಹರಿನ ಓದ್ಬಿಟ್ರೆ ಶಂಕರಾಚಾರ್ಯರು ಕಂಪ್ಲೀಟ್ ಮೇಕಪ್ ಥಿಯರಿನೇ ಬರೆದಿಟ್ಟಿದ್ದಾರೆ. ಅದರಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಅದರಲ್ಲಿ ನಾವು ಐಬ್ರೋ ಕಾಂಟೋರಿಂಗ್ ಅಂತ ಮಾಡ್ತೀವಿ, ಅಥವಾ ಸ್ಕಲ್ಪ್ಟೆಡ್ ಲುಕ್ಗೋಸ್ಕರ ಕಾಂಟೋರಿಂಗ್ ಅಂತ ಮಾಡ್ತೀವಿ. ಅದರಲ್ಲಿ ದೇವಿ ಇದು ಕಾಂಟೋರಿಂಗನ್ನು ಎಷ್ಟು ಚೆನ್ನಾಗಿ ಇಲ್ಲಸ್ಟ್ರೇಟ್ ಮಾಡಿದ್ದಾರೆ ಗೊತ್ತಾ. ಆಮೇಲೆ ನಾವು ಐ ಶ್ಯಾಡೋ ಹಾಕಬೇಕಂದ್ರೆ ಅಥವಾ ಐಸನ್ನು ನೋಡಿದಾಗ ಸಾಧಾರಣವಾಗಿ ಈಗ ಐ ಮೇಕಪ್ ಎಲ್ಲ ಮಾಡ್ತಿರ್ತೀವಲ್ವಾ, ನಾವು ಮೇಲ್ಗಡೆಯಿಂದ ಮೇಕಪ್ ಮಾಡ್ಬೋದು ಆಯಿತಾ. ಕಣ್ಣಿನ ಒಳಗಡೆ ಮೇಕಪ್ ಏನು ಅಂತ ಅನ್ನೋದನ್ನ ಶಂಕರಾಚಾರ್ಯರು ಸೌಂದರ್ಯ ಲಹರಿಲಿ ಹೇಳಿದ್ದಾರೆ. ಇವಾಗ ನಾವು ಔಟ್ಫಿಟ್ ಹಾಕೊಳ್ತೀವಲ್ವಾ, ಕಲರ್ ವೀಲ್ ಪ್ರಕಾರ ಇವಾಗ ಲೆನ್ಸ್ ಹಾಕೊಳ್ತೀವಿ ಅಂತ ತಿಳ್ಕೊಳ್ಳಿ. ಸಿಂಥೆಟಿಕ್ ಲೆನ್ಸ್ ಎಲ್ಲ ಹಾಕೊಳ್ಳುವಾಗ ಬ್ಲೂ ಕಲರ್ ಅಥವಾ ಇದನ್ನು ಕೂಲ್ ಕಲರ್ಸ್ ಅಂತ ಹೇಳ್ತೀವಿ. ಸೊ ಈ ಕೂಲ್ ಕಲರ್ಸಿಗೆ ಕೂಲ್ ಕಲರ್ ಐಬಾಲ್ಸ್ ಎಲ್ಲ ಹಾಕೊಳ್ತಿರ್ತೀವಿ. ಸೊ ನಾವು ಅಲ್ಲಿ ಏನು ಮ್ಯಾಚ್ ಮಾಡ್ತೀವಿ, ವೈಟ್ ವಿತ್ ಕೂಲ್ ಕಲರ್. ನಾವು ಎರಡೇ ಕಲರ್ನ ಯೋಚನೆ ಮಾಡಿರ್ತೀವಿ, ಎಷ್ಟು ಸೈನ್ಸ್ ಮುಂದೆ ಹೊರದಿದೆ, ಹಾಗಿದೆ ಹೀಗಿದೆ, ನಂಗೆ ಇಷ್ಟು ನಾಲೆಜ್ ಇದೆ ಅಂತೆಲ್ಲ ಮಾತಾಡ್ತೀವಿ. ಆದರೆ ಶಂಕರಾಚಾರ್ಯರು ಆವಾಗಲೇ ಹೇಳಿದರು, ಕಣ್ಣಲ್ಲಿ 2 ಕಲರ್ ಅಲ್ಲ, ಅಂದರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಮಾತ್ರನೇ ಅಲ್ಲ, 3ನೇ ಕಲರು ಇದೆ ಅಂತ. ಕ್ಯೂರಿಯಾಸಿಟಿ ಅನಿಸ್ತದಲ್ಲ.
ಗೆಸ್ ಮಾಡೋಕ್ಕೂ ಕಷ್ಟ ಆಗುತ್ತಲ್ಲ. ವೈಟ್, ಬ್ಲ್ಯಾಕ್ ಜೊತೆಗೆ ರೆಡ್ ಇರುತ್ತೆ. ಸೃಷ್ಟಿ, ಸ್ಥಿತಿ, ಲಯನ ಅಲ್ಲಿಂದ ಸ್ಟಾರ್ಟ್ ಮಾಡಿಸ್ತಾರೆ ಅವರು. ಕಣ್ಣಲ್ಲಿರೋದು ವೈಟ್ ಪೋರ್ಷನ್ ಅಥವಾ ಐಬಾಲ್ ವೇರಿ ಆಗಿರ್ಬೋದು, ಬ್ರೌನ್, ಬ್ಲ್ಯಾಕ್ ಅಥವಾ, ಬಟ್ ಅದೊಂದು ಐಬಾಲ್ ಕಲರ್ ಅನ್ನೋದೊಂದಿರುತ್ತಲ್ವಾ. ನೀವು ಡೀಪಾಗಿ ಅಬ್ಸರ್ವ್ ಮಾಡಿದಾಗ ವೇನ್ಸ್ ಕಾಣುತ್ತೆ, ಅದರಲ್ಲಿ ರೆಡ್ ಕಲರ್ ಇರುತ್ತೆ. ಸೊ ಅದು ಎಷ್ಟು ದಿನ ಹರಿದಾಡ್ತಾ ಇರುತ್ತೋ, ಸೃಷ್ಟಿ ವೈಟ್, ಸ್ಥಿತಿ ರೆಡ್, ಆ ಬ್ಲ್ಯಾಕ್ ಲಯ. ಸೊ ಎಷ್ಟು ಡೀಪಾಗಿ ನಮ್ಮ ಒಂದೊಂದು ಸೌಂದರ್ಯನ ನಾವು ಈಗ ಲೆನ್ಸ್ನ ಕಲರ್ ಚೂಸ್ ಮಾಡೋದಕ್ಕೆ ಅವ್ರದ್ದು ಐಬಾಲ್ ಕಲರ್ ಯಾವುದಿದೆ ಅದಕ್ಕೆ ನಾನು ಏನು ಕಲರ್ ಹಾಕಿದ್ರೆ ಅದು ಏನಾಗುತ್ತೆ ಅಂತ ಮ್ಯಾಚ್ ಮಾಡ್ತಿರ್ತೀವಿ. ಬಟ್ 2 ಕಲರ್ ಅಲ್ಲ 3 ಕಲರ್ ಇದೆ ಅಂತ ತುಂಬ ವರ್ಷದ, ಅಂದರೆ 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಬರೆದಿದ್ದಾರೆ. ಅದ್ರದ್ದು ಒಂದೊಂದು ಲೈನ್ ನಾವು ಓದ್ತಾ ಇದ್ರೆ ಉದಾಹರಣೆ ಯಾವ್ದಾರು ನೆನಪಾಗತ್ತಾ? ಈಗ ನಾವು ಹೇಳ್ಬೇಕಂದ್ರೆ ಶ್ಲೋಕಗಳಿಗಿಂತ ಅದ್ರ ಕಂಟೆಂಟನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಶಿವಶಕ್ತಯುಕ್ತೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸೌಂದರ್ಯ ಲಹರಿ ಸ್ಟಾರ್ಟ್ ಆಗುತ್ತೆ. ಶಿವಶಕ್ತಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು. ಶಿವನಿಗೆ ಎಷ್ಟಿದೆಯೋ ಶಕ್ತಿ ದೇವಿಗೂ ಅಷ್ಟೇ ಇದೆ. ಅವರಿಬ್ಬರು ಸೇರಿರೋದ್ರಿಂದನೇ ಭೂಲೋಕ ಸೃಷ್ಟಿಯಾಗಿರೋದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಅವ್ರು ಹೇಳ್ತಾರೆ, ಇವಾಗ ನಾವು ಸ್ಯಾರಿ ಪ್ಲೀಟಿಂಗ್ ಅಂತೆಲ್ಲ ಮಾಡಿ ಇವಾಗ ತುಂಬ ದೊಡ್ಡ ಇಂಡಸ್ಟ್ರಿಯಲ್ಲಿದೆ. ಅದು ಮೋಸ್ಟ್ಲಿ ನಮ್ಮ ನೋಡ್ತಾ ಇರೋ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ, ಎಸ್ಪೆಷಲಿ ಲೇಡೀಸ್ಗೆ. ಒಂದು ಸ್ಯಾರಿ ಹೇಗೆ ಉಡಬೇಕು ಅನ್ನೋದಕ್ಕೆ ತುಂಬ ದೊಡ್ಡ ದೊಡ್ಡ ಕೋರ್ಸ್ಗಳು ನಡೀತಾ ಇದೆ. ಅದು ಒಂದು ಇಂಡಸ್ಟ್ರಿನ ತುಂಬ ದೊಡ್ಡ ಲೆವೆಲ್ ಲಕ್ಷಗಟ್ಟಲೆ ಚಾರ್ಜ್ ಮಾಡ್ತಿದ್ದಾರೆ. ಲಕ್ಷ ಅಲ್ದಿದ್ರೆ 1000 ಗಟ್ಟಲೆ ಲೆವೆಲಲ್ಲಿ ಅದು ತುಂಬ ಲೆವೆಲಲ್ಲಿ ನಡೀತಾ ಇದೆ. ಅಂದ್ರೆ ಈಗ ನಾನ್ ಹೌದು ಅವ್ರಿಗೆ ಡ್ರೇಪಿಂಗ್ ಮಾಡಕ್ಕೆಲ್ಲ ಲಕ್ಷಗಟ್ಟಲೆ ಚಾರ್ಜ್ ಮಾಡ್ತಾರೆ. ಈಗ ಬಂದಿರೋದು ಸ್ಯಾರಿ ಡ್ರೇಪಿಂಗ್ ಅನ್ನೋ ಕಾನ್ಸೆಪ್ಟೇ ಈಗ ನಾವು ಮಾಡಿರೋದು. ಸ್ಯಾರಿ ಪ್ಲೀಟ್ಸ್ ಹೀಗಿರಬೇಕು, 16 ಇಂಚಸ್ ಡಯಾಮೀಟರ್ ಇರಬೇಕು, ವಿಡ್ತ್ 18 ಇಂಚಸ್ ಇರಬೇಕು. ಅದರದ್ದೆಲ್ಲ ಒಂದಷ್ಟು ಸೈನ್ಸ್ ಅಂದರೆ ಏನು ಮ್ಯಾಥಮೆಟಿಕ್ಸ್ ಇದೆ ಆಯಿತಾ, ಫಾರ್ಮುಲಾಗಳಿದೆ. ಇದಕ್ಕೆ ಇಷ್ಟು ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು. ನಾನು 20 ಪ್ಲೀಟ್ಸ್ ಮಾಡ್ತೀವಿ, 30 ಪ್ಲೀಟ್ಸ್ ಮಾಡಿ ಹಿಂಗೆ ಡ್ರೇಪ್ ಮಾಡ್ತೀವಿ, ಅದರಲ್ಲಿ ಮಾಸ್ಟರ್ಸ್ ಮಾಡ್ಕೊಂಡಿದ್ದೀವಿ ಅಂತೆಲ್ಲ ಮಾತಾಡ್ತಾರೆ. ದೇವಿ ಸೀರೆ ಉಟ್ಟಿರೋದ್ರಿಂದ ಹಿಡಿದು ಅವರ ಪ್ಲೀಟ್ಸ್ ಹೇಗಿತ್ತು, ಅದರಲ್ಲಿರುವಂಥ ಬಾರ್ಡರ್ ಹೇಗಿತ್ತು ವರ್ಣನೆ ಮಾಡಿದ್ದಾರೆ. ಎಂಟೈರ್ ಸೌಂದರ್ಯ ಲಹರಿ ಇರೋದೇ ಹಾಗೆ. ಶಂಕರಾಚಾರ್ಯರು ಒಂದು ಕೂದಲು ಎಳೆಯಿಂದ ಹಿಡಿದು ಅವರ ಕಾಲು ಬೆರಳುವರೆಗೂ ದೇವಿನ ವರ್ಣನೆ ಮಾಡಿದ್ದಾರೆ. ಆ ವರ್ಣನೆಯಲ್ಲಿ ಏನೇನಿದೆ ಅದನ್ನ ತಗೊಂಡು ಅನ್ನೋಯಿಂಗ್ಲಿ ಬ್ಯೂಟಿ ಇಂಡಸ್ಟ್ರಿ ತುಂಬಾ ಬೆಳೀತಾ ಇದೆ ಇವಾಗ, ಆಯ್ತಾ. ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೌದೌದು, ಅವ್ರಿಗೆ ಗೊತ್ತಿಲ್ಲ ಶಂಕರಾಚಾರ್ಯ ಇದರಲ್ಲಿ ಈ ತರ ಹೇಳಿದ್ದಾರೆ ಅಂತ. ಇದನ್ನ ಇವಾಗ ಬ್ಯೂಟಿ ಇಂಡಸ್ಟ್ರಿ ಮಾಸ್ಟರ್ ಕ್ಲಾಸ್ ಆಫ್ ಮೇಕಪ್, ಮಾಸ್ಟರ್ ಕ್ಲಾಸ್ ಆಫ್ ಸ್ಯಾರಿ ಪ್ಲೀಟಿಂಗ್ ಅಂತೆಲ್ಲ ಅದನ್ನ ಬೂಮ್ ಮಾಡಿಟ್ಟಿದ್ದಾರೆ ಹೊರತು ಅದು ಈಗ ಬಂದಿರೋದು ನಾನ್ ಕಂಡಿಡ್ದೆ ನೀನ್ ಕಂಡಿಡ್ದೆ ಅಂತ ಹೋರಾಡ್ತಾ ಇದ್ದಾರೆ. ಈಗ ಇದರಲ್ಲಿ ಮಾಸ್ಟರ್ ಕ್ಲಾಸ್ ಆಫ್ ಮೇಕಪ್ ನಿಮ್ಗೆ ಇದರ ಬಗ್ಗೆ ಅಂದ್ರೆ ಎಲ್ಲಿ ಇದಾಯ್ತು, ಹೇಗೆ? ಸೌಂದರ್ಯ ಲಹರಿ ಕಲಿಯಕ್ ಹೋದಾಗ, ಅಂದ್ರೆ ಸೌಂದರ್ಯ ಲಹರಿನ ನಾನು ಕಲಿಯೋದಕ್ಕೆ ಹೋದಾಗ ಅಗೇನ್ ಗಣೇಶನ್ ತರಾನೇ ಪಂಚಾಮೃತದಲ್ಲಿ ನನಗೆ ಹೇಗೆ ಅನಿಸ್ತೋ ಆ ಸೌಂದರ್ಯ ಲಹರಿ ಕಲಿಯಕ್ಕೆ ಹೋಗಿದ್ದೆ. ಆಸ್ ಅ ಬ್ಯೂಟಿಷಿಯನ್ ನಾನು ಅದನ್ನು ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರನೇ 12 ವರ್ಷದ ಹಿಂದೆ ಕಲ್ತಿದ್ದದು. ಸೊ ಅದನ್ನು ಕಲಿಯಕ್ಕೆ ಹೋದಾಗ ನಂಗೆ ಒಂದೊಂದು ಲೈನು ನನ್ನ ಬ್ಯೂಟಿ ಇಂಡಸ್ಟ್ರಿಗೆ ರಿಲೇಟ್ ಆಗ್ತಿತ್ತು. ದೇವಿ ವರ್ಣನೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಹೆಣ್ಮಕ್ಳಲ್ಲೂ ದೇವಿ ಸ್ವರೂಪಿನಿ. ಸೊ ಆ ದೇವಿನೂ ಇದನ್ನು ವರ್ಣನೆ ಮಾಡ್ಬೋದಲ್ವಾ. ಈಗ ಒಂದು ಹೇರ್ ಹೇಗಿತ್ತು, ಒಂದು ಮುಂಗುರುಳು ಅಂದರೆ ಹೇಗಿರಬೇಕು ಅಂತ ಅವರು ವರ್ಣನೆ ಮಾಡಿದ್ದಾರೆ. ಸೊ ಅದು ಸ್ಟ್ರಿಂಗ್ ಹೇಗಿತ್ತು ದೇವಿದು, ಅದರಿಂದ ಅವ್ರ ವರ್ಚಸ್ ಹೇಗೆ ಕಾಣಿಸ್ತಿತ್ತು ಅಂತ. ನಾವು ಬ್ಯೂಟಿಷಿಯನ್ಸ್ ಎಲ್ಲ ಬ್ರೈಡ್ಗಳಿಗೂ ಒಂದು ರಾಡ್ ತಗೊಂಡು, ಅಂದರೆ ಕರ್ಲಿಂಗ್ ರಾಡಲ್ಲಿ ಅವ್ರಿಗೊಂದು ಸ್ಟ್ರಿಂಗ್ ಹಾಕಿರ್ತೀವಿ. ಇಲ್ಲಿ ನಾನು ಏನೇನು ಆಸ್ ಎ ಬ್ಯೂಟಿ ಥೆರಪಿಸ್ಟ್ ಅಥವಾ ಒಂದು ಮೇಕಪ್ ಆರ್ಟಿಸ್ಟ್ ಆಗಿ ನಾನು ಏನೇನು ಥಿಯರಿ ಫಾರ್ಮುಲಾ ಯೂಸ್ ಮಾಡ್ತಿದ್ದೀನೋ ಅದಕ್ಕಿಂತ ತುಂಬ ಜಾಸ್ತಿ ಸೌಂದರ್ಯ ಲಹರಿಲಿ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ, ಒಂದೆರಡಲ್ಲ 8ನೇ ಶತಮಾನದಲ್ಲಿ ತುಂಬ ಚೆನ್ನಾಗಿ ಇಲಿಸ್ಟ್ರೇಟ್ ಮಾಡಿದ್ದಾರೆ. ಎಲ್ಲಿವರೆಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗೇನು ನೈಲ್ ಆರ್ಟ್ ಅನ್ನೋದು ತುಂಬ ಜಾಸ್ತಿ ಇದೆ. ಸೊ ಒಂದು ನೇಲ್ ಅಂದರೆ ಹೇಗಿರಬೇಕು, ಅದ್ರ ಬಣ್ಣ ಹೇಗಿರಬೇಕು, ಅದು ಶೇಪ್ ಹೇಗಿರಬೇಕು, ಹೇಗಿದೆ ದೇವಿದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಇಲಿಸ್ಟ್ರೇಟ್ ಮಾಡಿದ್ದಾರೆ. ಈಗ ಫ್ರೆಂಚ್ ಮೆನಿಕ್ಯೂರ್ ತುಂಬ ಜಾಸ್ತಿ ಟ್ರೆಂಡಲ್ಲಿದೆ, ನೈಲ್ ಗ್ರೂಮಿಂಗ್ ಜಾಸ್ತಿ ಟ್ರೆಂಡಲ್ಲಿದೆ. ನೈಲ್ಸಲ್ಲಿರುವಂಥ ಹೊಳಪನ್ನು ಹೇಗೆ ಇರಬೇಕು ಅನ್ನೋದನ್ನು ಅವರು ವರ್ಣನೆ ಮಾಡಿದ್ದಾರೆ. ಸೊ ಅದು ಒಂದೊಂದು ಲೈನನ್ನು ಯಾರಾದರೂ ಓದಿ ತಿಳ್ಕೊಂಡ್ರೆ ಪ್ರತಿಯೊಬ್ಬರೂ ಬ್ಯೂಟಿಷಿಯನ್ ಆಗಿಬಿಡ್ತಾರೆ, ಮೇಕಪ್ ಆರ್ಟಿಸ್ಟ್ ಆಗಿಬಿಡ್ತಾರೆ. ನಮ್ಮ ಯೂನಿವರ್ಸಿಟಿನೇ ಓಪನ್ ಮಾಡ್ಬೋದು, ಅಷ್ಟು ಕಂಟೆಂಟ್ ಶಂಕರಾಚಾರ್ಯರು ಬರೆದಿರೋಂಥ ಸೌಂದರ್ಯ ಲಹರಿಲಿ. ಈಗ ನೀವು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ನೀವು ಈ ಇದರಲ್ಲಿ ಸೌಂದರ್ಯ ಅದೇ ಆಯುರ್ವೇದ ಇದನ್ನ ಸಂಬಂಧವನ್ನ ಹೇಗೆ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಿ, ಬಟ್ ಇದ್ರ ಬಗ್ಗೆ ಏನಾದರೂ ಆ್ಯಕ್ಚುಯಲ್ ರಿಸರ್ಚ್ಗಳು ನಡೀತಾ ಇದೆಯಾ? ಯಾರಾದರೂ ಅದನ್ನ ಇದು ಮಾಡ್ತಾ ಇದ್ದಾರಾ, ಅಥವಾ ನೀವು ಮಾಡ್ತಾ ಇರೋದಕ್ಕೆ ನಿಮಗೆ ಯಾವ ಥರದ ಸಪೋರ್ಟ್ ಸಿಗ್ತಾ ಇದೆ? ವಿಪರ್ಯಾಸ ಅಂದರೆ ಇದ್ರ ಬಗ್ಗೆ ಯಾರೂ ರಿಸರ್ಚ್ ಮಾಡಿಲ್ಲ. ಅಂದರೆ ಬ್ಯೂಟಿ ಇಂಡಸ್ಟ್ರಿ ಅಂತ ಹೇಳ್ತಾ ಇರೋದು ನಾನು, ಆ ಪರ್ಸ್ಪೆಕ್ಟಿವಿಂದ ವೆರಿ ಫಸ್ಟ್ ಪರ್ಸನ್ ನಾನು.
ಈಗ ನಾನು ಯಾರ ಹತ್ರ ಆದ್ರೂ ಹೋಗಿ ಒಂದು ಕೋರ್ಸ್ ಕೇಳೋಣ ಅಥವಾ ಏನಾದರೂ ಒಂದು ಸಜೆಷನ್ ಕೇಳೋಣ ಅಥವಾ ಇನ್ನೇನಾದ್ರೂ ನಾನು ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂದರೆ ನಾನು ಐದರ್ ದೇವಸ್ಥಾನಗಳ ಮೊರೆ ಹೋಗಬೇಕು, ಸನಾತನ ಧರ್ಮದ ಮೊರೆ ಹೋಗಬೇಕು, ನಮ್ಮ ಭಗವದ್ಗೀತೆ ಆಗಿರಲಿ ಅಥವಾ ಸೌಂದರ್ಯ ಲಹರಿ ಆಗಿರಲಿ ಅಥವಾ ದೇವಿ ಭಾಗವತ ಆಗಿರಲಿ, ಇಂಥದ್ರಲ್ಲಿ ಹೋಗಿ ಮೊರೆ ಹೋಗಬೇಕು. ಅಥವಾ ನನ್ನ ಪಾಯಿಂಟ್ ಆಫ್ ವ್ಯೂ ಹೀಗಿದೆ ಅಂತ ನಾನು ಅದನ್ನು ರಿಸರ್ಚ್ ಮಾಡಬೇಕಾಗಿದೆ ಅಷ್ಟೇ ಹೊರತು ಇದಕ್ಕೆ ಯಾವುದೋ ಒಂದು ಥಿಯರಿ, ಒಂದು ಬುಕ್ ಇದೆ ಅಥವಾ ಯಾವುದೋ ಒಂದು ರೆಫರೆನ್ಸ್ ಅಂತ ಇಲ್ಲವೇ ಇಲ್ಲ. ಬಟ್ ನೀವು ಅದನ್ನ ಪ್ರೂವ್ ಹೇಗೆ ಮಾಡ್ತೀರಾ? ಅಂದ್ರೆ ಇದು ಹೀಗೆ ಅದು ಇದು ಅಂತ ಹೇಳಿ. ಅದೇ ಇವಾಗ ನಾನು ಹೇಳಿದ್ನಲ್ಲ, ಈಗ ಪಂಚಾಮೃತ ಅದು ಹೇಳಿದ್ನಲ್ಲ, ಸೊ ಆ ಥರದನ್ನ ತಗೊಂಡು ಥೀಸಿಸ್ ಬರೀತಾ ಇರೋದು. ಅಂದ್ರೆ ಥೀಸಿಸ್ ಬರೀತಾ ಇರೋದು ಅಂದ್ರೆ ಹೇಗಿದೆ ಅಂದ್ರೆ ಬರೆದು ಮುಗಿಯೋದೇ ಇಲ್ವೇನೋ ಅನ್ನೋ ಅಷ್ಟು ಅದರಲ್ಲಿ ನಾಲೆಜ್ ಇದೆ. ಅದಕ್ಕೆ ದೇವಸ್ಥಾನಗಳಿಗೆ ಹೋಗಿ ಮಾಡ್ತಾ ಇರೋದು. ಇವಾಗ ನಾನು ಹೇಳಿದ್ನಲ್ಲ, ಸ್ವರ್ಣೋದಕ, ರತ್ನೋದಕ, ಈಗ ನವರತ್ನ ಫೇಶಿಯಲ್ ತುಂಬಾ ಟ್ರೆಂಡಲ್ಲಿದೆ. ಈಗ ಜುವೆಲ್ ಫೇಶಿಯಲ್ ಅಂತ ಏನು ಹೇಳ್ತೀವಿ, ಡೈಮಂಡ್ ಫೇಶಿಯಲ್, ಈ ಥರದ್ದೆಲ್ಲ ತುಂಬಾ ಟ್ರೆಂಡಲ್ಲಿದೆ. ಸೊ ಅದು ಎಲ್ಲಿಂದ ಬಂತು ಅಂತ ನೀವು ನೋಡಕ್ಕೆ ಹೋದ್ರೆ ನವರತ್ನಗಳು, ಈಗ ನಾವೇನು ಆರ್ನಮೆಂಟ್ಸಿಗೆ ಯೂಸ್ ಮಾಡ್ತೀವಲ್ಲ ನವರತ್ನಗಳು, ಆ ರತ್ನಗಳನ್ನೇ ಹಾಕಿ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದಿದ್ದು. ಅಭ್ಯಂಗ ಶಾಸ್ತ್ರ ಅನ್ನೋದು ತುಂಬ ರಿಲೇಟ್ ಆಗುತ್ತೆ ನಮ್ಮ ಬ್ಯೂಟಿ ಇಂಡಸ್ಟ್ರಿಗೆ. ಅಭ್ಯಂಗ ಶಾಸ್ತ್ರ, ಈಗ ಬೇರೆ ಬೇರೆ ಶಾಸ್ತ್ರ ಇರುತ್ತಲ್ಲ, ಅದರಲ್ಲಿ ಅಭ್ಯಂಗ ಶಾಸ್ತ್ರ ತುಂಬಾ ಜಾಸ್ತಿ ಕಂಟೆಂಟ್ ಇರೋವಂಥ ಒಂದು ಒಳ್ಳೆ ಬುಕ್ ಅಂತಲೇ ಹೇಳ್ಬೋದು. ಆದರೆ ಅದನ್ನು ನಾವು ಅಗೈನ್ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ಕೊಳ್ಬೇಕು. ಅವ್ರು ಹೇಳಿರೋದನ್ನು ನಾವು ಬ್ಯೂಟಿ ಇಂಡಸ್ಟ್ರಿಗೆ ಮ್ಯಾಚ್ ಮಾಡ್ಕೊಳ್ಬೇಕು. ಸೊ ನವರತ್ನ ಫೇಶಿಯಲ್ ಅನ್ನೋದು ಎಷ್ಟು ಟ್ರೆಂಡಲ್ಲಿದೆ, ಅಥವಾ ಗೋಲ್ಡ್ ಫೇಶಿಯಲ್, ಪ್ಲಾಟಿನಮ್ ಫೇಶಿಯಲ್, ಪರ್ಲ್ ಫೇಶಿಯಲ್, ಇದು ಹೆಣ್ಮಕ್ಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ನಮ್ಮ ಪಾಡ್ಕಾಸ್ಟ್ ನೋಡ್ತಾರಂತ ಎಲ್ಲ ಹೆಣ್ಮಕ್ಳಿಗೂ ನಾನು ಮಾಡಿಸಿದ್ದೀನಲ್ಲ ಅಂತ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅವ್ರು ಮಾಡ್ತಾ ಇರೋಂಥ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸೊ ಅದೆಲ್ಲ ಏನು ಪಾರ್ಲರಲ್ಲಿ ಮಾಡ್ತಾ ಇದ್ದೀವಲ್ಲ ನಾವು, ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಅದರಲ್ಲಿ ನಾವು ಏನು ಯೂಸ್ ಮಾಡ್ತಿದ್ವಿ ಅದೆಲ್ಲ ಕೆಮಿಕಲ್ಲೇ ಟೋಟಲಿ. ಈಗ ಗೋಲ್ಡ್ ಫೇಶಿಯಲ್ ಕಿಟ್, ಪ್ಲಾಟಿನಮ್ ಫೇಶಿಯಲ್ ಕಿಟ್ ಅಂತ ಬರೋದು ಕೆಮಿಕಲ್ ಆಗಿರುತ್ತೆ. ಅದರ ಬದಲು ನಾವು ಈ ನವರತ್ನ ಏನಿದೆ, ರತ್ನಗಳ ಉದಕಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ವರ್ಚಸ್ ಜಾಸ್ತಿ ಆಗೇ ಆಗುತ್ತೆ. ಸೊ ಇದನ್ನು ನಾವು ಡೆವಲಪ್ ಮಾಡ್ಕೊಳ್ಬೇಕಂದ್ರೆ ಕನೆಕ್ಟ್ ಮಾಡ್ಕೋಬೇಕು, ಮ್ಯಾಚ್ ದ ಫಾಲೋಯಿಂಗ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಆನ್ಸರ್ ಸಿಗುತ್ತೆ. ಆ್ಯಂಡ್ ನಮ್ಮ ಕಿಚನಲ್ಲಿ ತುಂಬ ಇರುತ್ತೆ. ಕಿಚನಲ್ಲಿ ಹಾಲು ಇದ್ದೇ ಇರುತ್ತೆ, ಒಳ್ಳೆ ಕ್ಲೆನ್ಸರ್, ತುಪ್ಪ ಇದ್ದೇ ಇರುತ್ತೆ, ಒಳ್ಳೆ ಮಾಯಿಶ್ಚರೈಸರ್. ಮತ್ತು ಈ ಕಾಸ್ಮೆಟಿಕ್ಗಳ ಬಗ್ಗೆ ಹೇಳಬೇಕು, ಎಲ್ಲೂ ನಿಮಗೆ ದೇವರುಗಳಿಗೆ ಕಾಸ್ಮೆಟಿಕ್ ಹಚ್ಚಲ್ಲ, ಹೌದಲ್ವ? ಯಾವ ಪ್ರತಿಮೆಗೂ ಕಾಸ್ಮೆಟಿಕ್ ಹಚ್ಚಲ್ಲ. ಬೆಸ್ಟ್ ಕಾಸ್ಮೆಟಿಕ್ ಯಾವುದು ಗೊತ್ತಾ ವರ್ಲ್ಡಲ್ಲಿ? ನಾವು ವಾಲ್ನ ಸ್ಟ್ರಾಂಗಾಗಿ ಕಟ್ಟಬೇಕು ಹೊರತು ಪೇಂಟ್ ಅಲ್ಲ. ನಾವು ಹಚ್ಕೊಳ್ಳೋಂಥ ಮೇಕಪ್ ಇಸ್ ಜಸ್ಟ್ ಅ ಪೇಂಟ್. ಅದು ವಾಲ್ಗಾಗಲಿ ನಮ್ಮ ಬಿಲ್ಡಿಂಗಿಗೆ ಸಪೋರ್ಟೇ ಮಾಡಲ್ಲ. ಸೊ ಪ್ರತಿಯೊಂದು ದೇವರಲ್ಲಿ ಆ ಕಳೆ ಅಥವಾ ಆ ವರ್ಚಸ್ ಬರುತ್ತೆ ಅಂದರೆ ಇದೆಲ್ಲ ಮ್ಯಾಟರ್ ಅಂತೂ ಆಗುತ್ತೆ. ಉದಕಗಳು ಅಂತ ಹೇಳ್ತೀವಿ, ಅಂದರೆ ಸ್ವರ್ಣೋದಕ, ರತ್ನೋದಕ, ಭಸ್ಮೋದಕ, ಇದೆಲ್ಲ ಅಂತೂ ಸಪೋರ್ಟ್ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಮಾಡೋದು ಎರಡಿದೆ. ಅದು ನಮ್ಮ ಇಂಡಿಯನ್ ಒರಿಜಿನಿಂದ ಬಂದಿರೋದು, ಅದರಲ್ಲೂ ನಮ್ಮ ಕರ್ನಾಟಕದ್ದು ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಶ್ರೀಗಂಧ. ಯಾವ ಮೇಕಪ್ ಕಾಸ್ಮೆಟಿಕ್ಸು ಮಾಡೋಕ್ಕಾಗದೇ ಇರೋವಂಥ ವರ್ಚಸ್ಸನ್ನು ಶ್ರೀಗಂಧ ಕೊಡುತ್ತೆ. ಸೊ ಯಾವ ದೇವ್ರಿಗೆ ನಾವು ಗಂಧ ಹಚ್ಚಲ್ಲ, ಪ್ರತಿ ದೇವ್ರಿಗೂ ಗಂಧ ಹಚ್ತೀವಿ ಅಲ್ವಾ? ಸೊ ಗಂಧ ತೇದು ಹಚ್ಚೋದ್ರಲ್ಲಿ ಇರೋವಂಥ ಒಳ್ಳೆ ಕಾಸ್ಮೆಟಿಕ್ ಪವರ್ ಬೇರೆ ಯಾವುದ್ರಲ್ಲಿ ಇರಲ್ಲ. ರೆಗ್ಯುಲರಾಗಿ ಅದನ್ನು ಹಚ್ಕೊಳ್ತಾ ಬಂದರೆ ದೇವ್ರಿಗಿಂತ ವರ್ಚಸ್ ನಮಗೆ ಬಂದಿರುತ್ತೆ. ನೀವು ಸ್ಪಾದ ಬಗ್ಗೆ ಹೇಳ್ತಾ ಇದ್ರಿ, ಅದರಲ್ಲಿ ಅಂದರೆ ಏನು ವಿಶೇಷತೆ ಮತ್ತು ಭಾರತೀಯ ಇದಕ್ಕೆ ಯಾವ ಥರ ಕನೆಕ್ಷನ್? ನಾನು ಬ್ಯೂಟಿ ಜರ್ನಿ ಕಲಿತಾ ಇರುವಾಗ ಸ್ಪಾ ಅನ್ನೋದು ಒಂದು ಸಬ್ಜೆಕ್ಟ್ ಇರುತ್ತೆ. ಜನರಲಿ ಏನಾದರೂ ಕೇಳಿದಾಗ ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಸ್ಪಾ ಅಂದರೆ ಜನರ ತಲೆಗೆ ಹೋಗೋದು ಪುಟ್ಟದಾಗಿದ್ದರೆ ಬ್ಯೂಟಿ ಪಾರ್ಲರ್, ದೊಡ್ಡದಾಗಿದ್ದರೆ ಸ್ಪಾ ಅಂತೆಲ್ಲ ಅಂದ್ಕೊಳ್ತಾರೆ. ಅಥವಾ ಅಲ್ಲಿ ಬಾಡಿ ಮಸಾಜ್ ಆ ಥರದ್ದೆಲ್ಲ ಮಾಡಿದ್ರಾಗ ಅದು ಸ್ಪಾ ಅಂತ ಅಂದ್ಕೋತಾರೆ. ಆ್ಯಕ್ಚುಲಿ ಸ್ಪಾ ಅಂದರೆ ಅದಲ್ವೇ ಅಲ್ಲ. ಸನಾತನ ಧರ್ಮದಲ್ಲಿ ಹತ್ತತ್ರ 2000 ವರ್ಷದ ಹಿಂದೆನೇ ಸ್ಪಾ ಇತ್ತು, ಆಯಿತಾ? ಈಗೇನು ಇಂಡಸ್ಟ್ರಿ ಬೂಮ್ ಆಗಿದೆ ಒಂದು 30-40 ಇಯರ್ಸಿಂದ, ಆ್ಯಕ್ಚುಲಿ ಸ್ಪಾ ಅದಲ್ವೇ ಅಲ್ಲ. ಇಂಗ್ಲೀಷಲ್ಲಿ ಸ್ಪಾನ ನಾವು ಅಂದರೆ ಟ್ರಾನ್ಸ್ಲೇಟ್ ಕನ್ನಡಕ್ಕೆ ಮಾಡಿದರೆ ಸರೋವರ ಅಂತ ಅರ್ಥ ಅದ್ರದ್ದು. ಕ್ವೈಟ್ ಇಂಟ್ರೆಸ್ಟಿಂಗ್ ಅಲ್ವಾ? ಸೊ ಸರೋವರ ಇಲ್ಲಿ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಯಾಕೆ ಅದಕ್ಕೆ ಹೆಸರು ಸ್ಪಾ ಅಂತ ಬಂತು ಅಂತ ತಲೆಯಲ್ಲಿ ನನಗೆ ಅದು ಸ್ಪಾರ್ಕ್ ಆಯಿತು. ಅದರ ಬೆನ್ನು ಹತ್ತಿ ಹೋದಾಗ ಎಂಥ ವಿಚಾರಗಳು ಗೊತ್ತಾಯಿತು ಅಂದರೆ, ರಾಜ ಮಹಾರಾಜರಾಗಿರ್ಬೋದು, ದೇವಾನು ದೇವತೆಗಳಾಗಿರ್ಬೋದು, ನಮ್ಮ ಪಾರ್ವತಿಯಿಂದ ಹಿಡಿದು ಗಣೇಶ ಹುಟ್ಟಿದ್ದೆ ಪಾರ್ವತಿ ಸ್ಪಾ ಮಾಡ್ಕೊಳ್ತಾ ಇರುವಾಗ, ಆಯ್ತಾ? ಅಷ್ಟು ಕನೆಕ್ಟ್ ಆಗುತ್ತೆ ನಮ್ಮ ಸನಾತನ ಧರ್ಮದಲ್ಲಿ. ಸೊ ಸ್ಪಾ ಅನ್ನೋದೇನಂತಂದ್ರೆ ಒಂದು ಸರೋವರ ಅಂತ ಅಷ್ಟೇ ಹೊರತು ಬ್ಯೂಟಿ ಪಾರ್ಲರ್ ದೊಡ್ಡದಾಗಿದ್ರೆ ಅದು ಸ್ಪಾ ಅನ್ನೋದು ಖಂಡಿತ ಅಲ್ವೇ ಅಲ್ಲ. ಸೊ ಸರೋವರ ಅದನ್ನ ಯಾಕೆ ಬ್ಯೂಟಿ ಇಂಡಸ್ಟ್ರಿಗೆ ಅದು ಸ್ಪಾ ಅಂತ, ಬ್ಯೂಟಿ ಪಾರ್ಲರ್ ಅಂಡ್ ಸ್ಪಾ ಅಂತ ಹೆಸರು ಬಂತು ಅಂದ್ರೆ ಸಣ್ಣದಿದ್ರೆ ಸೂಪರ್ ಮಾರ್ಕೆಟ್, ದೊಡ್ಡದಿದ್ರೆ ಹೈಪರ್ ಮಾರ್ಕೆಟ್ ಅಂತ ಅಲ್ಲ. ಅಲ್ಲ ಖಂಡಿತ ಅಲ್ಲ. ಅದು ಹೇಗದು ರಿಲೇಟ್ ಆಗುತ್ತೆ ಅಂತ ಅನ್ನೋದಾದ್ರೆ, ದೇವತೆಗಳಾಗಿರ್ಬೋದು, ರಾಜ ಮಹಾರಾಜರಾಗಿರ್ಬೋದು, ಅವಾಗ ಯಾವುದು ಪಾರ್ಲರ್ ಫೆಸಿಲಿಟಿ ಇರ್ತಿರ್ಲಿಲ್ವಲ್ಲ. ಸೊ ಅವ್ರು ಎಲ್ಲಿಗೆ ಹೋಗ್ತಾ ಇದ್ರು ಅಂತಂದ್ರೆ ಸರೋವರಗಳನ್ನು ಹುಡುಕೊಂಡು ಹೋಗ್ತಾ ಇದ್ರು.
ರಾಜರುಗಳು ಹೋಗ್ತಿದ್ರು, ಬಟ್ ಅವರ ರಾಣಿಯರು, ಪಟ್ಟದ ರಾಣಿಯರಾಗಿರ್ಬೋದು ಅಥವಾ ರಾಣಿಯರು ಯಾತಕ್ಕೆ ಅಲ್ಲಿಗೆ ಜಾಸ್ತಿ ಹೋಗ್ತಾ ಇದ್ರು ಅಂದರೆ 5 ಎಲಿಮೆಂಟ್ಸ್ ಆಫ್ ದ ಅರ್ತ್ ಏನಿದೆ ಅಲ್ಲಿ ತುಂಬ ಪವರ್ಫುಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ 5 ಎಲಿಮೆಂಟ್ಸ್ ಅಂತಂದರೆ ಪೃಥ್ವಿ, ಅಗ್ನಿ, ಜಲ, ಆಕಾಶ್, ವಾಯು ಅಂತ ಹೇಳ್ತೀವಿ. ಸೊ ಒಂದು ಸರೋವರ ಇದೆ ಅಲ್ಲಿ ಅಂತಂದರೆ ಆಬ್ವಿಯಸ್ಲಿ ನೀರು ಹರಿತಾ ಇರುತ್ತೆ, ಜಲತತ್ವ. ಆಮೇಲೆ ಅಲ್ಲಿ ಸನ್ಲೈಟ್ ತುಂಬ ಚೆನ್ನಾಗಿ ಬಿದ್ದಿರುತ್ತೆ, ಸೊ ಸೂರ್ಯನ ಎಲಿಮೆಂಟ್ ಬಂತು. ಆಮೇಲೆ ಆಕಾಶ ಅಂದರೆ ಓಪನ್ ಏರ್ ಅಲ್ಲಿ ಇರುತ್ತೆ, ಸೊ ಆಕ್ಸಿಜನ್ ತುಂಬ ಚೆನ್ನಾಗಿರುತ್ತೆ, ಓಝೋನ್ ಲೇಯರ್ ಸಖತ್ತಾಗಿರುತ್ತೆ, ಎಲ್ಲ ಬಂದ್ ಮಾಡಿರುತ್ತಲ್ಲ ಸ್ಪಾಗಳು. ಆಯ್ತಾ. ಸೊ ಅದಿರುತ್ತೆ. ಆಮೇಲೆ ಆಬ್ವಿಯಸ್ಲಿ ಈಗ ಫರ್ಟೈಲ್ ಲ್ಯಾಂಡ್ ಇದೆ, ನೀರು ಚೆನ್ನಾಗಿದೆ, ಸನ್ಲೈಟ್ ಚೆನ್ನಾಗಿ ಬೀಳ್ತಾ ಇರುತ್ತೆ ಅಂತಂದರೆ ಅಲ್ಲಿ ನಾವೇನು ಹೇಳ್ತೀವಿ, ಸಸ್ಯಗಳು ಅಥವಾ ನಮಗೆ ಗಿಡಮೂಲಿಕೆಗಳು ಅಂತ ಏನು ಹೇಳ್ತೀವಿ, ಅಲ್ಲಿ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ಅದನ್ನು ನಾವು ಫ್ಲೋರಾ ಆ್ಯಂಡ್ ಫಾನಾ ಅಂತ ಹೇಳ್ತೀವಿ. ಸೊ ಅಲ್ಲಿ ಚೆನ್ನಾಗಿ ನಿಮಗೆ ನೇಮ್ ಎನಿ ಮೆಡಿಸಿನಲ್ ಪ್ಲಾಂಟ್ ಅದ್ರ ಹತ್ರ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮೇಯ್ನಾಗಿ ಅರ್ತ್ ಅಂತ ಹೇಳ್ತೀವಿ, ಅಂದರೆ ಆ ಚೌಳು ಮಣ್ಣು ಅಂತ ಹೇಳ್ತೀವಿ. ಇವಾಗ ಮುಲ್ತಾನಿ ಮಿಟ್ಟಿ ಅಂತ ಏನು ಹೇಳ್ತಿದ್ವಿ, ಆ ಚೌಳು ಮಣ್ಣು ನೀರು ಹರಿದು ಹೋಗುವಾಗ ಇರೋವಂಥದ್ರಲ್ಲಿ ಹೈಯೆಸ್ಟ್ ಮಿನರಲ್ ಕಂಟೆಂಟ್ ಇರುತ್ತೆ. ಸೊ ಪೃಥ್ವಿ, ಅಗ್ನಿ, ಜಲ್, ಆಕಾಶ್, ವಾಯು ಇದೆಲ್ಲ ಇರೋದ್ರಿಂದ ವಾಯು ಅಂದರೆ ಅಟ್ಮಾಸ್ಫಿಯರಲ್ಲಿ ಆಕ್ಸಿಜನ್ ತುಂಬ ಚೆನ್ನಾಗಿದ್ದೇ ಇರುತ್ತೆ. ಪೃಥ್ವಿ, ಅಗ್ನಿ, ಜಲ, ಆಕಾಶ, ವಾಯು ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಒಳ್ಳೆ ಸೋರ್ಸ್ ಎಲ್ಲಿ ಅಂತಂದರೆ ಸರೋವರದಲ್ಲಿ. ಹಾಗಾಗಿ ಅವರು ಸ್ಪಾಗ್ ಹೋಗ್ತಿದ್ರು ಅಂದರೆ ಬ್ಯೂಟಿ ಪಾರ್ಲರ್ ಅಥವಾ ದೊಡ್ಡ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇದ್ದಿದ್ದಲ್ಲ, ಸರೋವರದ ಹತ್ರ ಹೋಗ್ತಾ ಇದ್ರು. ಆಸ್ಥಾನ ಪಂಡಿತರುಗಳು ಹೋಗ್ತಾ ಇದ್ರು, ಒಂದಷ್ಟು ಸಖೀರ್ಗಳು ಕೂಡ ರಾಣಿಯರ ಜೊತೆ ಹೋಗ್ತಾ ಇದ್ರು. ಅಲ್ಲಿ ಫಸ್ಟು ನೀರಲ್ಲಿ ಸ್ನಾನ ಮಾಡಿ ಏನಾದರೂ ಸ್ಕಿನ್ ಅಲರ್ಜೀಸ್ ಇದ್ದರೆ ಅಲ್ಲಿರೋ ಆಸ್ಥಾನ ಪಂಡಿತರು ಏನು ಮಾಡ್ತಿದ್ರು, ಆ ಗಿಡಮೂಲಿಕೆಗಳನ್ನ ಅರೆದು ಅವ್ರಿಗೆ ಅಲ್ಲಿ ಅಪ್ಲೈ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿರೋ ಚೌಳು ಮಣ್ಣನ್ನು ತೆಗೆದು ಅವ್ರ ಎಂಟೈರ್ ಬಾಡಿಗೆ ಹಚ್ಕೊಳ್ತಾ ಇದ್ರು, ಸನ್ ಬಾತನ್ನು ಮಾಡ್ತಾಯಿದ್ರು. ಅದಾದ ನಂತರ ಮತ್ತೆ ಆ ಮಿನರಲ್ ವಾಟರಲ್ಲಿ ಚೆನ್ನಾಗಿ ಫೇಸ್ ವಾಶ್ ಅಥವಾ ಬಾಡಿ ವಾಶ್ ಮಾಡಿ ಬರ್ತಾಯಿದ್ರು. ಹೀಗೆ ಅವರು ಅವ್ರ ಬ್ಯೂಟಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ತಾ ಇದ್ರು. ಸೊ ಎಂಟೈರ್ ಸ್ಪಾ ಟ್ರೀಟ್ಮೆಂಟ್ ಏನಿದೆ ಅದಷ್ಟು ಅಲ್ಲೇ ನಡೀತಿತ್ತು. ಹಾಗಾಗಿ 5 ಎಲಿಮೆಂಟ್ಸ್ ಎಲ್ಲಿರುತ್ತೋ ಅಲ್ಲಿ ನಿಮಗೆ ಒಳ್ಳೆ ಸ್ಪಾ ಅಂತ ಹೇಳ್ತೀವಿ. ಅಂದರೆ ಸರೋವರದ ಎಲಿಮೆಂಟ್ಸ್ಗಳಿಗೋಸ್ಕರ ಅದು ಸಿಂಬಾಲಿಕ್ ಆಗಿ ಸ್ಪಾ ಅಂತ ಹೇಳಿರ್ತಾರೆ. ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ಒಂದು ಇದು ಫೌಂಟೇನ್ ಇಟ್ಬಿಟ್ಟಿರ್ತಾರೆ, ಸೊ ಒಂದು ಲೈಟ್ ಹಚ್ಚಿಬಿಟ್ಟಿರ್ತಾರೆ, ಒಂದು ಪುಟ್ಟ ಕ್ಯಾಂಡಲ್ ಹಚ್ಚಿರ್ತಾರೆ, ಒಂದು ಫ್ರೆಶ್ನರ್, ಏರ್ ಫ್ರೆಶ್ನರ್ ಹಾಕಿ ಪ್ರತಿಯೊಂದನ್ನು ಕೆಮಿಕಲೈಸ್ಡ್ ಮಾಡಿ ಅಥವಾ ಒಂದು ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡಿ ಇಟ್ಬಿಟ್ಟು ಇದನ್ನು ನಾನು ಸ್ಪಾ ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ಸ್ಪಾ ಅಂದರೆ ಬ್ಯೂಟಿ ಇಂಡಸ್ಟ್ರಿಗೆ ಸಂಬಂಧನೇ ಪಟ್ಟಿಲ್ಲ, ಅಥವಾ ದೊಡ್ಡದಾಗಿದ್ದರೆ ಸ್ಪಾ ಅಲ್ವೇ ಅಲ್ಲ. ಸ್ಪಾ ಅಂದರೆ ಅದು ಸರೋವರದ ನೀರು, ಮಿನರಲ್ ವಾಟರ್, ಅಲ್ಲಿರುವಂಥ ವೆಜಿಟೇಷನ್ಸ್ ಆಗಿರ್ಬೋದು, ಅಲ್ಲಿ ಸಿಗುವಂಥ ಸನ್ಲೈಟ್ ಆಗಿರ್ಬೋದು, ಆ ಅರ್ತ್ ಅಂತ ಹೇಳ್ತೀವಿ, ಮದರ್ ಅರ್ತ್ ಅಂತ ಏನು ಹೇಳ್ತೀವಿ. ಈಗಲೂ ಮಡ್ ಥೆರಪಿ ಎಲ್ಲ ಮಾಡ್ತೀವಲ್ವ, ಸೊ ಅದು ಸ್ಪಾದ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಡ್ಗಳನ್ನ ಯೂಸ್ ಮಾಡ್ತೀವಿ, ಅದರಲ್ಲೂ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ. ಈಗ ಗಣೇಶನಿಗೆ ಒಂದು ಕಲರ್ ಮಡ್ಡನ್ನು ಯೂಸ್ ಮಾಡಿದ್ರೆ ಅಲ್ಲಿ ಈ ಕಾಳಿ ಅಂದರೆ ಈಗ ಬೆಂಗಾಲೀಸ್ ಎಲ್ಲ ಯೂಸ್ ಮಾಡೋ ಅಂಥ ಕಾಳಿಗೆ ಬೇರೆ ಥರ ಮಡ್ಡುಗಳನ್ನ ಯೂಸ್ ಮಾಡ್ತಾರೆ. ಸೊ ಆ ಪ್ರತಿಯೊಂದು ಯೂಸ್ ಮಾಡೋಂಥ ಮಡ್ಡಲ್ಲೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ. ವೈಟಿಶ್ ಆಗಿರುವಂಥದ್ದು ನಮಗೆ ಫೇರ್ನೆಸ್ಸನ್ನು ಕೊಡುವಂಥದ್ದು, ರೆಡ್ಡಿಶ್ ಅಥವಾ ನಾವು ಏನು ಕೆಮ್ಮಣ್ಣು ಅಂತ ಹೇಳ್ತೀವಿ ಅದರಲ್ಲಿ ನಮಗೆ ಎಲ್ಲ ಥರ ಸ್ಕಿನ್ ಅಲರ್ಜೀಸ್ನ ಹೋಗಿಸೋ ಅಂಥ ಕೆಪಾಸಿಟಿ ಇರುತ್ತೆ. ಗೋಪಿ ಚಂದನ ಅಂತ ಹೇಳ್ತೀವಿ ನಾವು, ಮಾದ್ರವರೆಲ್ಲ ಗೋಪಿ ಚಂದನನ ತೆಗೆದು ಮುದ್ರೆ ಇಟ್ಕೊಳ್ತೀವಲ್ವ, ಆ ಮುದ್ರೆ ಇಟ್ಕೊಳ್ಳೋದು ಏನಕ್ಕೆ ಅಂದರೆ ಹೈ ಟೆನ್ಷನ್ ಪಾಯಿಂಟ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ನಾವು ಆ ಮದರ್ ಅರ್ಥನ ಇಟ್ಟಿದ ತಕ್ಷಣ ಅದು ಕೂಲೆಂಟ್ ಆಗುತ್ತೆ. ಅದಕ್ಕೆ BP ಶುಗರ್ ಜಾಸ್ತಿ ಬರ್ತಾ ಇರಲಿಲ್ಲ ಅವಾಗ. ಈಗ ಅದೆಲ್ಲ ಪದ್ಧತಿ ಬಿಡ್ತಾ ಹೈ BP ಜಾಸ್ತಿ ಅಂದರೆ BP ಹೈ ಆಗಿರೋವಂಥದ್ದು. ಸೊ ಆ ಮಾಧವಾಸು ಯೂಸ್ ಮಾಡೋವಂಥ ಏನು ಗೋಪಿ ಚಂದನ ಇದೆಯಲ್ಲ, ದಟ್ ಈಸ್ ಸುಪ್ರೀಮ್ ಮಡ್ ಅಂತ ಹೇಳ್ತೀವಿ. ಅಂದರೆ ತುಂಬ ಪವರ್ಫುಲ್ ಆಗಿರೋಂಥದ್ದು. ಅದು ದಿನ ಉಪಯೋಗಿಸ್ಲಿ ಏನಕ್ಕೆ ಅಂತ ಹೇಳಿದ್ರು ಅಂದರೆ ಅದೆಲ್ಲ ಪಾಯಿಂಟ್ಸ್ಗಳನ್ನು ಅವ್ರು ಇಟ್ಕೊಳ್ಳೋದೆಲ್ಲ ಚಕ್ರಗಳಿಗೆ ಕನೆಕ್ಟ್ ಆಗಿರುತ್ತೆ, ಪಾಯಿಂಟ್ಸ್ಗಳಿಗೆ ಕನೆಕ್ಟ್ ಆಗುತ್ತೆ, ಪ್ರೆಷರ್ ಪಾಯಿಂಟ್ಸ್ಗಳಿಗೆ. ಸೊ ಅಲ್ಲಿ ಕೂಲೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಪದ್ಧತಿ ಅಂತ ಮಾಡಿಬಿಟ್ರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಿದ್ದು. ಸೊ ಈ ಸ್ಪಾ ಕಾನ್ಸೆಪ್ಟು ಬ್ಯೂಟಿ ಪಾರ್ಲರ್ ಇಂಡಸ್ಟ್ರಿಗೆ ಸೇರಿದ್ದಲ್ಲ, ಇದು ನಮ್ಮ ಸನಾತನ ಧರ್ಮದಲ್ಲಿ ಸರೋವರಗಳಿಗೆ ಹೋಗಿ ಅವರು ಮಾಡ್ಕೊಳ್ತಾ ಇರೋಂಥ ಒಂದು ಪ್ರಕ್ರಿಯೆ ಅಥವಾ ಒಂದು ಕ್ರಮ ಅಂತಲೇ ಹೇಳ್ಬೋದು. ಸೊ ಈ ಕ್ರಮದಲ್ಲಿ ಅದಿತ್ತು, ಅದನ್ನು ಇವ್ರು ತೊಗೊಂಬಂದು ಫ್ಯಾನ್ಸಿ ನೇಮ್ ಕೊಟ್ಟು ಬ್ಯೂಟಿ ಪಾರ್ಲರ್ ಆ್ಯಂಡ್ ಸ್ಪಾ ಅಂತ ಕ್ರಿಯೇಟ್ ಮಾಡಿದರು. ಸೊ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಹೇಳ್ತೀನಿ, ಸೂರ್ಯಪಾನ ಅಂತ. ಅದ್ರ ಬಗ್ಗೆನೇ ಕೇಳಬೇಕು. ಸೊ ಇದಕ್ಕೆ ಸ್ಪಾಗೆ ರಿಲೇಟೆಡ್ ಎಲ್ಲರೂ ಹೋಗಿ ಸನ್ ಬಾತ್ ಮಾಡ್ಕೊಳ್ತಾ ಇರ್ತಾರೆ. ಇವಾಗ ವಿಟಮಿನ್ D ಶಾರ್ಟ್ಸ್ ಅಂತ ಬೇರೆ ಬಂದಿದೆ, ನೀವು ಕೇಳಿರ್ಬೋದು. ಫಾರಿನ್ ಕಂಟ್ರೀಸಲ್ಲೆಲ್ಲ ಸೂರ್ಯನ ಬೆಳಕೆ ಬೀಳಲ್ಲ, ಅವಾಗ 16,000 ಅದು ಒಂದು ಶಾರ್ಟ್, ಒಂದು ಇಂಜೆಕ್ಷನ್ನು 16,000 ರೂಪಾಯಿ ಆಗುತ್ತೆ. ಹೋಗ್ಬಿಟ್ಟು ವಿಟಮಿನ್ D ಶಾರ್ಟ್ಸ್ ಅಂತ ತೊಗೊಂಡು ಬರ್ತಾರೆ. ಆಯಿತಾ, ವಿ ಆರ್ ಸೋ ಲಕ್ಕಿ.
ಪ್ರತಿದಿನ ಅಂದರೆ ಸಂಧ್ಯಾ ವಂದನೆ ಮಾಡೋದ್ರಲ್ಲಿ ಸೂರ್ಯನಿಗೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಸಂಧ್ಯಾ ವಂದನೆ ಮಾಡಿದರೆ ಸಾಕು, ಯಾವ ವಿಟಮಿನ್ ಡಿ ಶಾರ್ಟ್ಸು ಬೇಕಾಗಿಲ್ಲ, ನಮಗೆ ನ್ಯಾಚುರಲ್ ಆಗಿ ಆ ಲೆವೆಲಲ್ಲಿ ಶಾರ್ಟ್ಸ್ ಸಿಗುತ್ತೆ ಅದು. ಆಮೇಲೆ ಈ ಸೂರ್ಯಪಾನ ಅನ್ನೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಈಸಿ ಆ್ಯಂಡ್ ಸಿಂಪಲ್, ಜೊತೆಗೆ ಖರ್ಚೇ ಇಲ್ದಂಗೆ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನು ನನ್ನ ಬ್ಯೂಟಿನ ರಿಟೈನ್ ಮಾಡ್ಕೊಳ್ಬೇಕಂದ್ರೆ ಈ ಸೂರ್ಯಪಾನನೂ ಒಂದು ಅಂತ ಹೇಳ್ಬೋದು. ಪ್ರತಿದಿನ ನಾನು ಫಾಲೋ ಮಾಡ್ತೀನಿ. ಮತ್ತು ಹೇಳಿದ್ನಲ್ಲ, ಸ್ಕೂಲಲ್ಲಿ ಮಕ್ಕಳಿಗೆ ಮಾಡಿಸ್ತೀನಿ ನಾನು ಅದನ್ನು. ಸಾಧ್ಯ ಆದಷ್ಟು ಅದನ್ನು ಬೆಳಿಗ್ಗೆ ಮಾಡಿದರೆ ಅಂದರೆ ಯಾವ ಥರ ಸಂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಂಪ್ಲಿಕೇಶನ್ ಏನಿಲ್ಲ ಅದರಲ್ಲಿ, ಎಷ್ಟೊಂದು ವೆರೈಟೀಸ್ ಆಫ್ ಸೂರ್ಯಪಾನ ಇದೆ. ವೆರಿ ಸಿಂಪ್ಲೆಸ್ಟ್ ವೇನ ಹೇಳ್ಕೊಡ್ತೀನಿ. ಒಂದಿಷ್ಟು ಅಂದರೆ ವರ್ಕೌಟ್ ಮಾಡಬೇಕು, ಅಂದರೆ ಯೋಗ ಮಾಡಬೇಕು. ಅಂದರೆ ಸ್ವಲ್ಪ ಸ್ವೆಟ್ ಆಗೋ ಲೆವೆಲ್ಗೆ, ಅಂದರೆ ಹಣೆಯಲ್ಲಿ ಸ್ವಲ್ಪ ಸ್ವೆಟ್ ಆಗಿದ್ದೀವಿ ಅಂದರೆ ನಮ್ಮದು ಒಳ್ಳೆ ಅಂದರೆ ಏನು ಹೇಳ್ತೀವಿ, ಕಾರ್ಡಿಯೋ ವರ್ಕೌಟ್ ಅಂತ ಹೇಳ್ತೀವಲ್ಲ, ಅದು ಆಗಿದೆ ಅಂತ. ಸೊ ಸಣ್ಣದಾಗಿ ಮನೇಲೇ ವ್ಯಾಯಾಮ ಮಾಡಲಿ, ಯೋಗ ಮಾಡಲಿ, ಅಥವಾ ವಾಕಿಂಗ್ ಮಾಡ್ತೀನಿ ನಾನು ಪ್ರತಿದಿನ. ಬೆಳಿಗ್ಗೆ ವಾಕಿಂಗ್ ಹೋದಾಗ ಒಂದಷ್ಟು ಚೆನ್ನಾಗಿ ಥ್ರೆಡ್ ಮಿಲ್ಲಲ್ಲಿ ವಾಕಿಂಗ್ ಮಾಡೋ ಬದಲು ಆಚೆ ಹೋಗಿ ವಾಕಿಂಗ್ ಮಾಡೋದು ತುಂಬ ಬೆಟರ್ ಇರುತ್ತೆ. ಸೊ ವಾಕಿಂಗ್ ಮಾಡಿದ ತಕ್ಷಣ ಸ್ವೆಟ್ ಆಗ್ತೀವಿ. ಸೊ ಯಾವಾಗ ಸ್ವೆಟ್ ಆಗ್ತೀವಿ ನಮ್ಮದು ಏನು ಹೇಳ್ತೀವಿ, ಬಾಡಿ ಟೆಂಪ್ರೇಚರ್ ರೈಸ್ ಆಗಿರುತ್ತೆ, ಅಥವಾ ಕಾರ್ಡಿಯೋ ಲೆವೆಲ್ ಹೈ ಆಗಿರುತ್ತೆ ಅಂತ ಅಂತೀವಲ್ಲ. ಸೊ ಆ ಥರ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಅಂದರೆ ಪ್ರಾಣಾಯಾಮ ಮಾಡಬೇಕು, ಆಯಿತಾ. ಇನ್ಕ್ರೀಸ್ ಆಯಿತು, ಅಗ್ನಿ ರೈಸ್ ಆಯಿತು, ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡಿದ್ಮೇಲೆ ಅಟ್ಲೀಸ್ಟ್ 8 ಟೈಮ್ಸ್, 108 ಟೈಮ್ ಹೇಳಿದ್ರೆ ಬೆಟರು, ಅಟ್ಲೀಸ್ಟ್ 8 ಟೈಮ್ಸ್ ಓಂಕಾರ ಚಾಂಟ್ ಮಾಡಬೇಕು. ಸೊ ಆ ಸೇರಿ ಓಂಕಾರ ಆಗಿರುತ್ತಲ್ಲ, ಅದು ನಮ್ಮ ಅಂದರೆ ಲೋಯರ್ ಬಾಡಿ, ಅಪ್ಪರ್ ಬಾಡಿ ಆ್ಯಂಡ್ ಮೈಂಡನ್ನು ಸ್ಟ್ರೀಮ್ ಲೈನ್ ಇರ್ತಿರುತ್ತೆ. ಇದಾದ ನಂತರ ಸೂರ್ಯಪಾನ ಅಥವಾ ಸನ್ ಬಾತ್ ಅಂತ ಏನು ಫ್ಯಾನ್ಸಿ ನೇಮ್ ಕೊಟ್ಟಿರ್ತಾರೆ, ಇದನ್ನು ಮಾಡೋದು ವೆರಿ ಈಸಿ. ಸೂರ್ಯನಿಗೆ ಅಭಿಮುಖವಾಗಿ ಕುತ್ಕೊಳ್ಬೇಕು. ಬೆಳಿಗ್ಗೆ ಆದರೆ ಪೂರ್ವಕ್ಕೆ, ಸಾಯಂಕಾಲ ಆದರೆ ಪಶ್ಚಿಮಕ್ಕೆ. ಸೂರ್ಯನಿಗೆ ಅಭಿಮುಖವಾಗಿ ಕುತ್ಕೊಳ್ಬೇಕು. ತುಂಬ ಮಧ್ಯಾಹ್ನ ಅಥವಾ ನಾವು ಕಣ್ಣರ ಸೂರ್ಯನ ನೋಡೋಕ್ಕಾಗದೇ ಇರೋಂಥ ಟೈಮಲ್ಲಿ ಸೂರ್ಯಪಾನ ಮಾಡಬಾರ್ದು. ನಾನು ಡೈರೆಕ್ಟಾಗಿ ಸೂರ್ಯನ ನೋಡೋಕ್ಕಾಗಬೇಕು ಅಂಥ ಟೈಮಲ್ಲಿ ಮಾಡಬಾರ್ದು. ಅಂದರೆ ಕಣ್ ಕುಕ್ಕೋ ಟೈಮಲ್ಲಿ ಅಂತ ಹೇಳ್ತೀವಲ್ಲ ಮಧ್ಯಾಹ್ನ, ಅದು ಡೇಂಜರಸ್ಸು. ಸೊ ಇದು ಬೆಸ್ಟ್ ಐಡಲ್ ಟೈಮ್ ಅಂತಂದರೆ ಮಾರ್ನಿಂಗ್, ಅಂದರೆ ಸನ್ ರೈಸ್ ಆಗೋವಂಥ ಟೈಮ್, ಆಯಿತಾ. ಸನ್ ರೈಸ್ ಆಗೋವಂಥ ಟೈಮಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ಕುತ್ಕೊಂಡು ರೈಟ್ ಹ್ಯಾಂಡ್ ಅಪ್, ಲೆಫ್ಟ್ ಹ್ಯಾಂಡ್ ಡೌನ್, ಚಿನ್ಮುದ್ರದಲ್ಲಿ ಇಟ್ಕೊಂಡು ಎಲ್ಲ ಚಕ್ರಗಳು ಸ್ಟ್ರೀಮ್ ಲೈನಲ್ಲಿ ಬರೋ ಥರ ಇಟ್ಕೊಂಡು ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಸೂರ್ಯನ ನೋಡೋಕ್ಕಾದರೆ ಸೂರ್ಯನ ನೋಡಿಕೊಂಡೇ ನಾವು ಡೀಪ್ ಇನ್ಹಲೇಷನ್, ಹೋಲ್ಡ್ ದ ಬ್ರೆತ್, ಎಕ್ಸಲೇಷನ್ ಆ್ಯಂಡ್ ಹೋಲ್ಡ್ ದ ಬ್ರೆತ್. ಉಸಿರಾಟ ಕ್ರಮದಲ್ಲಿ ಎರಡೇ ಇರಲ್ಲ, ಇನ್ಹೇಲ್ ಎಕ್ಸಿಲ್ ಮಾತ್ರ ಇರಲ್ಲ. ಇನ್ಹೇಲ್ ಹೋಲ್ಡ್, ಎಕ್ಸಿಲ್ ಹೋಲ್ಡ್, ಪೂರಕ, ಕುಂಭಕ, ರೇಚಕ ಅಂತ ಹೇಳ್ತೀವಲ್ವ. ಸೊ ಅದನ್ನು 108 ಟೈಮ್ಸ್ ಪ್ರಾಕ್ಟೀಸ್ ಮಾಡಬೇಕು. ಟೈಮ್ ಇರಲಿಲ್ಲ ಅಂತಂದರೆ ಅಟ್ಲೀಸ್ಟ್ 8 ಟೈಮ್ ಇಲ್ಲ 21 ಟೈಮ್ಸ್, ಆ ಥರ ಎಷ್ಟು ಸಾಧ್ಯ. ಏನು ಆಗಲಿಲ್ಲ ಅಂದರೆ 3 ಟೈಮ್ಸ್ ಆದರೂ ಮಾಡಲಿ ಅಂತ ಹೇಳ್ತೀವಿ ನಾವು. ಸೊ ಡೀಪಾಗಿ ಜಸ್ಟ್ ಓಪನ್ ಯುವರ್ ಐಸ್, ಸಿಟ್ ಸ್ಟ್ರೈಟ್, ಇನ್ಹೇಲ್, ಹೋಲ್ಡ್ ಯುವರ್ ಬ್ರೆತ್, ಎಕ್ಸಿಲ್, ಹೋಲ್ಡ್ ಯುವರ್ ಬ್ರೆತ್. ಈ ಆ್ಯಕ್ಟಿವಿಟಿ ಮಾಡಿದ್ರೆ ಸಾಕು, ವಿಟಮಿನ್ ಡಿ ಶಾರ್ಟ್ಸಲ್ಲಿ ಏನು ಸಿಗುತ್ತೋ ಅದಷ್ಟು ಪ್ರತಿನಿತ್ಯ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಯಾವುದೋ ಗ್ಲೋಯಿಂಗಿಗೋಸ್ಕರ ಸೀರಮ್ ಹಚ್ಚಬೇಕು, ಇನ್ನೇನಕ್ಕೂ ವಿಟಮಿನ್ ಡಿ ಡಿಫಿಷಿಯನ್ಸಿಯಾಗಿ ಸ್ಕಿನ್ ಡಲ್ ಆಗೋಯ್ತು, ಅದಕ್ಕೆ ಹೋಗಿ ಇನ್ನೇನೋ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು, ಇದು ಯಾವ ಬಕ್ವಾಸ್ ಟ್ರೀಟ್ಮೆಂಟ್ಗಳ ಅಗತ್ಯ ನಿಜವಾಗ್ಲೂ ಇಲ್ಲ. ಎಲ್ಲದನ್ನು ನಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೊಟ್ಟಿದ್ದಾರೆ. ಸೊ ಅಷ್ಟನ್ನು ಮಾಡಿದ್ರೆ ಸಾಕು, ಫ್ರೀಯಾಗಿ ಸಿಗ್ತಾ ಇದೆ, ಪ್ರತಿಯೊಂದು ಫ್ರೀ ಇದೆ ನಮಗೆ. ಸೊ ಆ ಸನ್ ಶಾರ್ಟ್ಸ್ನ ನಾವು ಸೂರ್ಯಪಾನದ ಮೂಲಕ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ಸೂರ್ಯನಿಗೆ ಬೆಳಿಗ್ಗೆ ಎದ್ದು ಒಂದು ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು, ಅದನ್ನು ನಾವು ಆಲ್ಕಲೈನ್ ವಾಟರ್ ಅಂತ ಹೇಳ್ತಾರೆ, ಅದನ್ನು ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಸ್ವಲ್ಪ ಲಾವಂಚ ಬೇರನ್ನ ಹಾಕಿಟ್ರೆ ತುಂಬ ಚೆನ್ನಾಗಿ ಅದು ಆ ವಾಟರ್ನ ಕನ್ಸ್ಯೂಮ್ ಮಾಡೋದ್ರಿಂದ, ಸೂರ್ಯಪಾನ ಆದ ತಕ್ಷಣ ಇದನ್ನು ಕುಡಿಯೋದ್ರಿಂದ ಬಾಡಿಗೆ ತುಂಬ ಚೆನ್ನಾಗಿ ಡಿಟಾಕ್ಸ್ ಆಗುತ್ತೆ ಆ್ಯಂಡ್ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಎಷ್ಟೊತ್ತು ಇಡಬೇಕು ಅದು ನೀರು? ನಾವು ಸೂರ್ಯಪಾನ ಮಾಡೋ ತನಕ ಇಟ್ಟಿದ ತಕ್ಷಣ ಕುಡಿದ್ರೂ ಒಳ್ಳೆಯದೇ. ಟೈಮ್ ಇಲ್ಲ ಅಂತ ಅನ್ನೋದಾದರೆ ಅಟ್ಲೀಸ್ಟ್ 2 ಅವರ್ಸ್ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿ ಆಮೇಲೆ ಅದನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆಯ ಆಲ್ಕಲೈನ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಗೋಲ್ಡ್ ಚಾರ್ಜೆಡ್ ವಾಟರ್ಗಿಂತ ತುಂಬ ಪವರ್ಫುಲ್ ಆಗಿರುತ್ತೆ, ತುಂಬ ಪವರ್ಫುಲ್ ಆಗಿರುತ್ತೆ ಅದು. ಸೊ ಅದನ್ನೆಲ್ಲ ಯೂಸ್ ಮಾಡಿ ತಾಮ್ರದಲ್ಲಿ ಅಥವಾ ಬೆಳ್ಳಿದು ಲೋಟದಲ್ಲಿ ಆ ಥರದನ್ನು ಇಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಈ ಪ್ಲಾಸ್ಟಿಕ್, ಈ ಫೈಬರ್, ಈ ಥರದ್ದು ಯಾವುದನ್ನು ಉಪಯೋಗಿಸ್ದೇ ಇದ್ರೆ ಒಳ್ಳೆಯದು. ಸೊ ಅದೇನು ತಾಮ್ರ ಮತ್ತು ಬೆಳ್ಳಿ ಲೋಹಗಳಲ್ಲಿ, ಅಂದರೆ ಆ ಮೆಟಲ್ಗಳಲ್ಲಿ ಸ್ಪೆಷಲ್ ಆಗಿರುವಂಥ ಒಂದು ತತ್ವ ಇರುತ್ತೆ. ಅದು ಸನ್ಲೈಟಿಗೆ ಅದನ್ನು ರಿಯಾಕ್ಟ್ ಆಗಿ ಅದ್ರ ತನ್ನ ಮೆಡಿಸಿನಲ್ ಪ್ರಾಪರ್ಟೀಸ್ನ ರಿಲೀಸ್ ಮಾಡಿರುತ್ತೆ. ಹಾಗಾಗಿ ಇಮ್ಯುನಿಟಿ ಪವರ್ ತುಂಬ ಜಾಸ್ತಿ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಅದೆರಡು ಮೆಟಲ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಆ ಥರ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಸೂರ್ಯಪಾನ ಕಂಪ್ಲೀಟ್ ಆಗುತ್ತೆ. ಒಂದು ಇನ್ಹಲೇಷನ್, ರೆಸ್ಪಿರೇಟರಿ ಸರಿ ಮಾಡಿರುತ್ತೆ, ಸೂರ್ಯಪಾನ ವಿಟಮಿನ್ ಡಿ ಶಾರ್ಟ್ಸ್ ಕೊಟ್ಟಿರುತ್ತೆ. ಆ ನೀರಿನಿಂದ ಖಂಡಿತವಾಗ್ಲೂ ನಮ್ಮ ಸ್ಕಿನ್ನು, ಹೇರು, ಹೆಲ್ತು ಎಲ್ಲ ಚೆನ್ನಾಗಿರುತ್ತೆ. ಸೊ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬ ಫ್ಯಾನ್ಸಿ ಯೋಗ ಥೆರಪಿಸ್ಟ್ಗಳ ಹತ್ರ ಎಲ್ಲ ಹೋದಾಗ ಒಂದು ವರ್ಕೌಟ್ ಮಾಡಿಸ್ತಾರೆ.
ಅದೇನಂದ್ರೆ ಅರೋಮಾ ಥೆರಪಿ ವರ್ಕೌಟ್ ಅಂತ ಹೇಳ್ತೀವಿ ಅದನ್ನು. ಸೊ ಆ ಅರೋಮಾ ಥೆರಪಿ ಎಲ್ಲಿಂದ ಬಂತು ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಚೆನ್ನಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಅದನ್ನು ಇಲಿಸ್ಟ್ರೇಟ್ ಮಾಡಿದ್ದಾರೆ ಅಂತಂದರೆ, ಎಲ್ಲ ದೇವರಿಗೂ ಹೂವಿನ ಹಾರ ಹಾಕ್ತೀವಿ. ಆಮೇಲೆ ಹೆಣ್ಮಕ್ಳ ರೈಟ್ಸ್ ಏನು ಅಂದರೆ ಹೂ ಮುಡ್ಕೊಳ್ಳೋಂಥದ್ದು ಅಲ್ವಾ. ಅಲ್ಲ, ನಾವು ಇಟ್ಕೋತೀವಿ ಕಿವಿಯಲ್ಲಿ. ಅದು ಒಳ್ಳೇದೇ, ಖಂಡಿತ ಖಂಡಿತ ಅದು ಒಳ್ಳೇದೇ. ಬಟ್ ತುಂಬಾ ಲಾರ್ಜರ್ ಕ್ವಾಂಟಿಟಿಲಿ ಮುಡ್ಕೊಳ್ಳೋ ರೈಟ್ಸ್ ನಮಗೆ ಇರೋದು. ಬಟ್ ಕಿವಿಲಿ ಯಾಕೆ ಇಟ್ಕೊಳ್ತೀವಿ ಅನ್ನೋದಕ್ಕೂ ಇದು ಕನೆಕ್ಷನ್ ಇರಬಹುದು ಅಂತ ಹೇಳಿದೆ. ಖಂಡಿತವಾಗ್ಲು ಹೂವಿನ ವಾಸನೆ ತುಂಬಾ ಇಷ್ಟ ಅಂತ ನಾವು ಮುಂದೆ ಹಿಂಗೆ ಹಾಕೊಳ್ಳಲ್ಲ, ಹೂವನ್ನ ಹಿಂದೆನೆ ಮುಡಿತೀವಿ. ಅದಕ್ಕೋಸ್ಕರ ಇವತ್ತು ನಾನು ಹೂ ಮುಡ್ಕೊಂಡೇ ಬಂದಿದ್ದೀನಿ. ಸೊ ಹಾಗಾಗಿ ಬೀಯಿಂಗ್ ಎ ಬ್ಯೂಟಿಷಿಯನ್ ಅಥವಾ ಇವಾಗಿನ ಮಾಡರ್ನ್ ಇದರಲ್ಲಿ ನಾನು ಔಟ್ಫಿಟ್ಸ್ ವೆಸ್ಟರ್ನ್ ಔಟ್ಫಿಟ್ ಹಾಕೋತೀನಿ, ಅದಕ್ಕೆ ಹೂ ಮುಡ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ, ಅಥವಾ ನಾನು ಮಾಡರ್ನೈಸ್ ಆಗಿರ್ತೀನಿ, ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಂಡು ನಾನು ತುಂಬ ಸ್ಟೈಲಿಶ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಅಂತ ಒಂದು 20-25 ವರ್ಷದಿಂದ ನೀವು ಅಬ್ಸರ್ವ್ ಮಾಡಿ ಹೆಣ್ಮಕ್ಳು ಹೂ ಮುಡ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದಾರೆ. ಎಲ್ಲೋ ಹಬ್ಬ ಅಥವಾ ದೊಡ್ಡ ಒಕೇಶನ್ ಇದೆ ಅನ್ನೋವಾಗ ಮಾತ್ರ ಮುಡ್ಕೋತಾರೆ. ಇನ್ ಜನರಲ್ ಅಥವಾ ಎವ್ರಿ ಡೇ ನೋಡಿದಾಗ ಹೂ ಮುಡಿಯೋರ ಪ್ರಮಾಣ ತುಂಬ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಅಲೋಪೇಶಿಯಾ ಅಂತ ಹೇಳ್ತೀವಿ, ಹೇರ್ ಫಾಲ್ ಸಮಸ್ಯೆ ತುಂಬ ಜಾಸ್ತಿ ಆಗಿರೋದು ಹೂ ಮುಡಿಯೋದನ್ನು ಬಿಟ್ಟಿದ ತಕ್ಷಣವೇ. ಹೇಗೆ ನದಿಗಳನ್ನು ನಾವು ಸಮುದ್ರಕ್ಕೆ ಸೇರಿಸದೇ ಇದ್ದರೆ ನದಿನೇ ಬತ್ತು ಹೋಗುತ್ತೆ, ಮೇಲಿಂದ ಬರೋದೇ ಸ್ಟಾಪ್ ಆಗಿಬಿಡುತ್ತೆ. ಯಾಕಂದರೆ ನದಿ ಅನ್ನೋದು ಫೀಮೇಲ್, ಅದು ಮೇಲ್ ಅಂದರೆ ಸಮುದ್ರ ಅನ್ನೋದು ಮೇಲ್, ಅದು ಹೋಗಿ ಅಲ್ಲಿ ಕನೆಕ್ಟ್ ಆದರೆ ಮಾತ್ರ ನದಿ ಹರಿಯುತ್ತೆ. ಎಷ್ಟೋ ನದಿಗಳು ನಿಂತು ಹೋಗಿರೋದು ಏನಕ್ಕೆ ಅಂದರೆ ನಾವು ಅಣೆಕಟ್ಟು ಕಟ್ಟಿ ಅಥವಾ ಅದನ್ನು ಸ್ಟಾಪ್ ಇದಕ್ಕೆ ಸಮುದ್ರಕ್ಕೆ ಹೋದರೆ ವೇಸ್ಟ್ ಆಗುತ್ತೆ ಅಂತ ಯಾವಾಗ ನದಿ ನೀರನ್ನ ಸಮುದ್ರಕ್ಕೆ ಸೇರೋಕ್ಕೆ ಬಿಡಲ್ಲ, ಅದು ಮೇಲಿಂದ ಮೂಲದಿಂದ ಬರೋದೇ ಸ್ಟಾಪ್ ಆಗಿಬಿಡುತ್ತೆ. ಇದು ವಾಸ್ತವ. ಹಾಗೆ ಯಾವಾಗ ಹೆಣ್ಣು ಅಂದ್ರೆ ಅದು ಪೂರ್ತಿ ಇದು ಲೂಪ್ ಕಂಪ್ಲೀಟ್ ಆಗಬೇಕು. ಹೌದು, ಅಲ್ಲಿಂದ ಹುಟ್ಟಿ ಸಮುದ್ರ ರಾಜನ್ಗೆ ಹೋಗಿ ಸೇರ್ಬೇಕು, ಇಂಡಿಯಾದಲ್ಲಂತ ಎಲ್ಲಿದ್ದೇ ಎಲ್ಲಾದ್ರೂ ಸರ್. ಸೊ ಅದು ಯಾವಾಗ ನಾವು ಸ್ಟಾಪ್ ಮಾಡ್ತೀವಿ ಅಥವಾ ತುಂಬಾ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆ ನದಿನೇ ಬತ್ತು ಹೋಗುತ್ತೆ. ಸೊ ಹಾಗೇನೆ ಯಾವಾಗ ಹೂ ಮುಡಿಯೋದನ್ನ ನಾವು ಸ್ಟಾಪ್ ಮಾಡ್ತೀವಿ, ಆವಾಗ ಹೇರ್ ಫಾಲ್ ಆಗಿ ಹೇರ್ ಗ್ರೋತ್ ಆಗೋದೇ ಸ್ಟಾಪ್ ಆಗಿಬಿಡುತ್ತೆ. ಇದೆಲ್ಲ ಒಂದು ಸರ್ಕಲ್ ಅಥವಾ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ ಇದಕ್ಕೆ. ಯಾಕೆ ಹೂ ಮಾಡ್ಕೋತಿದ್ವಿ ಅಂದರೆ ಬರೀ ಒಂದು ಬ್ಯೂಟಿ ಎನ್ಹಾನ್ಸ್ ಆಗೋದಕ್ಕೆ ಮಾತ್ರನೇ ಅಲ್ಲ, ಎಷ್ಟೊಂದು ಫ್ಲವರ್ಗಳಲ್ಲಿ ನಮಗೆ ಗೊತ್ತೇ ಇಲ್ದಂಗೆ ಹೂವಿನಲ್ಲಿ ಮಕರಂದ ಇರುತ್ತಲ್ವ, ಹನಿ ಅಂದರೆ ಇವಾಗ ಜೇನಿಗೆ ಗೊತ್ತೋದ್ರಲ್ಲಿರೋ ಮಕರಂದನ ಹೇಗೆ ತೊಗೋಬೇಕು ಅಂತ, ಅಷ್ಟು ಮಕರಂದ ಅದು ಸೇರಿಸ್ತಾ ಇದೆ ಅಂದರೆ ನಮ್ಗೆ ಗೊತ್ತೇ ಇರಲ್ಲ ಹೂವಿನಲ್ಲಿ ಅಷ್ಟೊಂದು ಮಕರಂದ ಇರುತ್ತೆ, ನಾವು ಮುಡ್ಕೊಂಡಿರ್ತೀವಿ. ಸೊ ಹಾಗೆ ಬರೀ ಮಕರಂದ ಮಾತ್ರನೇ ಅಲ್ಲ, ಅದ್ರ ಪೋಲನ್ಸ್ ಅಂತ ಏನು ಹೇಳ್ತೀವಿ, ಅದು ಕೇಸರಗಳು ಅಂತ ಹೇಳ್ತೀವಿ, ಅದರಲ್ಲಿ ಸಾಕಷ್ಟು ಎನ್ಸೈಮ್ಸ್ ಇರುತ್ತೆ. ಸಾಕಷ್ಟು ಎನ್ಸೈಮ್ಸ್ ಅಂದರೆ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಅದು ಎಲ್ಲ ಪೋಲನ್ಸಲ್ಲೂ ಇರುತ್ತೆ. ಅದು ಹೂವಿನಲ್ಲಿರುವಂಥ ಕೇಸರಿಗಳು ಅಂತ ಹೇಳ್ತೀವಲ್ವ, ಪೋಲನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಆ ಪೋಲನ್ಸಲ್ಲಿ ನಮ್ಮ ಹೇರ್ ಗ್ಲ್ಯಾಂಡನ್ನು ಆ್ಯಕ್ಟಿವೇಟ್ ಮಾಡಿ ಸ್ಟಿಮ್ಯುಲೇಟ್ ಮಾಡಿ ಅಂದರೆ ಹೇರ್ ಗ್ರೋತನ್ನ ಪ್ರಮೋಟ್ ಮಾಡೋವಂಥ ಕೆಪಾಸಿಟಿ ಅದರಲ್ಲಿರುತ್ತೆ. ಹೂವನ್ನ ಮುಡ್ಕೊಳ್ತಾ ಇದ್ದೀವಿ ಅಂದರೆ ಎಲ್ಲಿ ನೀವು ಇದ್ರ ಬಗ್ಗೆ ಕಂಡುಕೊಂಡಿದ್ದು? ನನಗಿದು ಗೊತ್ತಾಗಿದ್ದು ಹೇಗೆ ಅಂದರೆ ಲ್ಯಾಬೊರೇಟ್ರಿಲಿ. ಸೊ ಫ್ಲವರ್ ಬೊಟಾನಿಕಲ್ ಎಕ್ಸ್ಟ್ರಾಕ್ಟಲ್ಲಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಇವಾಗ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ನಿಮಗೆ ಸೀರಮ್ಸ್ಗಳನ್ನ ಕಂಡು ಹಿಡಿದು ಮತ್ತು ಇದು ಹೇರ್ಗೆ ಅದನ್ನು ಹಾಕ್ತಾರೆ. ಸೊ ಇಷ್ಟೆಲ್ಲ ಸರ್ಕಸ್ ಮಾಡೋದು ಯಾತಕ್ಕೆ? ಅದ್ರ ಬದಲು ಹೂ ಮುಡ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ಸಿಗುತ್ತಲ್ಲ ಅಂದರೆ ನಮ್ಮ ಇಂಡಸ್ಟ್ರಿ ನಡಿಬೇಕಲ್ಲ, ಸೀಕ್ರೆಟ್ ಯಾರೂ ಹೇಳ್ಕೊಡೋದೇ ಇಲ್ಲ. ಸೊ ಹಾಗಾಗಿ ತುಂಬ ಥರದ ಹೇರ್ ಗ್ರೋತ್ ಸೀರಮ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಫ್ಲವರ್ಸ್ಗಳಿಂದ. ಅದು ಒಂದಾದರೆ, ಇನ್ನೊಂದು ಅದ್ರ ಅರೋಮಾ ಅಂತ ಹೇಳ್ತೀವಿ. ಹೂವಿನಲ್ಲಿ ನಾವು ಇವಾಗ ಎಲ್ಲಾದ್ರದ್ದು ಮಲ್ಲಿಗೆ ಆಗಲಿ ಸಂಪಿಗೆ ಆಗಲಿ ಇದ್ರ ಅರೋಮಾನ ಯಾತಕ್ಕೆ ಇನ್ಹೇಲ್ ಮಾಡಬೇಕು ಹೆಣ್ಮಕ್ಳು ಅಂತಂದರೆ, ಹೆಣ್ಮಕ್ಳಿಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಜನ್ಮತಃ ಹಕ್ಕು ಅದು ಏನು ಮಾಡೋದಕ್ಕಾಗಲ್ಲ, ಅದರಲ್ಲೂ ಒಂದು ಬಹಳಷ್ಟು ಕಾರಣಗಳು ಇರ್ತವೆ. ಹೌದು. ಸೊ ಅದರಿಂದ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಆ ಮೂಡ್ ಸ್ವಿಂಗ್ಸನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಪ್ರತಿಯೊಂದು ಅರೋಮ್ಯಾಟಿಕ್ ಫ್ಲವರ್ಸ್ಗಳಲ್ಲಿರುತ್ತೆ. ಅದಕ್ಕೇ ಶ್ರೇಷ್ಠವಾಗಿರೋ ಹೂಗಳು ಯಾವುದು ಅಂದರೆ ಮಲ್ಲಿಗೆ ಸಂಪಿಗೆ ಅಥವಾ ಫ್ರೇಗ್ನೆನ್ಸ್ ಇರೋವಂಥ ಫ್ಲವರ್ಸ್ಗಳನ್ನ ಯಾಕೆ ಮುಡಿಸ್ತಾರೆ? ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇರಬೇಕಾದ್ರೆ. ಸ್ಟ್ರಾಂಗ್ ಫ್ರೇಗ್ನೆನ್ಸ್, ಒಂದೊಂದು ಫ್ರೇಗ್ನೆನ್ಸ್ಗೆ ಒಂದೊಂದು ಮೂಡ್ಸ್ನ ಚೇಂಜ್ ಮಾಡೋವಂಥ ಕೆಪಾಸಿಟಿ ಕೂಡ ಇದೆ ಅದರಲ್ಲಿ. ಸೊ ಒಟ್ಟು ನಮಗೆ ಫ್ರೇಗ್ನೆನ್ಸ್ ಇರೋವಂಥ ಫ್ಲವರ್ಸ್ನ ಮುಡ್ಕೊಳ್ಳೋದ್ರಿಂದ ಮೂಡ್ ಸ್ವಿಂಗ್ಸು ಕಮ್ಮಿಯಾಗಿ ಸ್ಟ್ರೀಮ್ ಲೈನಿಗೆ ಬರುತ್ತೆ. ಅಂದರೆ ಅದು ಕಟ್ಟೋದು ಇನ್ನೂ ಶ್ರೇಷ್ಠ. ಹೌದು, ಕಟ್ಟೋದು ಇನ್ನೂ ಶ್ರೇಷ್ಠ. ಯಾಕಂದರೆ ಒಂದೊಂದೇ ಹೂಗಳನ್ನ ಜೋಡಿಸಿ ಕಟ್ಟೋದಿದೆಯಲ್ಲ, ಅಲ್ಲಿ ನಮಗೆ ಆ ಕಾಮ್ನೆಸ್ ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಇವನ್ ರಂಗೋಲಿ ಹಾಕೋದು, ಹೂ ಕಟ್ಟೋದು ಯಾತಕ್ಕೆ ನಮ್ಮ ಹೆಣ್ಮಕ್ಳ ಕೈಯಲ್ಲೇ ಮಾಡಿಸ್ತಾ ಇದ್ರು ಅಂದರೆ ಆ ಕಾಮ್ನೆಸ್ ಡೆವಲಪ್ ಆಗೋದಕ್ಕೆ. ಈಗಿರೋ ಅಂದರೆ ಏನೋ ಟಾಕ್ಸಿಕ್ ರಿಲೇಷನ್ಶಿಪ್ಪು, ಸಡನ್ನಾಗಿ ಡಿಸಿಷನ್ಸ್ಗಳು ತೊಗೊಳೋದು, ಈ ಥರದ್ದೆಲ್ಲ ಮುಂಚೆ ಯಾಕೆ ಆಗ್ತಾ ಇರಲಿಲ್ಲ? ಅಷ್ಟು ಪೇಷನ್ಸಿ ಯಾಕೆ ಇರ್ತಿತ್ತು ಅವ್ರಿಗೆ ಅಂದರೆ, ಎಳೆ ರಂಗೋಲೆ ಹಾಕಿದಾಗ, ಚುಕ್ಕೆ ರಂಗೋಲೆ ಹಾಕಿದಾಗ ಆ ಪೇಷನ್ಸಿ ಅನ್ನೋದು ಅಲ್ಲಿಂದ ಡೆವಲಪ್ ಆಗ್ತಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ರಂಗೋಲೆ ಹಾಕಬೇಕು ಅಂತ ಹೇಳ್ತಾರೆ. ಸೊ ಆ ಫ್ಲಕ್ಚುಯೇಷನ್ ಏನಿರ್ತಿತ್ತು ಅಲ್ಲಿಂದ ಕಂಟ್ರೋಲ್ ಆಗ್ತಾ ಬರ್ತಿತ್ತು. ಹೂ ಬಿಡಿಸೋದ್ರಲ್ಲಿ ಪೇಷನ್ಸಿ, ಹೂ ಕಟ್ಟೋದ್ರಲ್ಲಿ ಪೇಷನ್ಸಿ. ಸೊ ಆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಆ ಫೆರೋಷಿಯಸ್ನೆಸ್ ಅಥವಾ ಎಕ್ಸ್ಟ್ರೀಮ್ ಮೂಡ್ ಸ್ವಿಂಗ್ಸ್ ಆಗೋದೆಲ್ಲ ಕಂಟ್ರೋಲ್ ಆಗ್ತಿದ್ದು ಈ ಥರದ್ರಿಂದನೇ. ಸೊ ಹಾಗಾಗಿ ಇದೆಲ್ಲ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಆಲ್ ದಿಸ್ ಥಿಂಗ್ಸ್ ಇನ್
ನಮ್ಮ ಸನಾತನ ಧರ್ಮ, ಸನಾತನಿ ಅಂತ ಹೇಳ್ಕೊಳ್ಳೋದ್ರಲ್ಲೇ ತುಂಬ ಹೆಮ್ಮೆ ಆಗುತ್ತೆ. ಸೊ ಇಷ್ಟೊಂದು ವಿಚಾರಗಳಿರುತ್ತೆ ಪ್ರತಿನಿತ್ಯದ ನಮ್ಮ ಅದು ಯಾವುದೋ ಮೂಢನಂಬಿಕೆ ಅನ್ನೋದೆಲ್ಲ ಹೇಳಿದಾಗ ತುಂಬ ಕೆಟ್ಟ ಕೋಪ ಯಾಕೆ ಬರುತ್ತೆ ಅಂದರೆ, ಇವರಿಗೆ ಬುದ್ಧಿ ಇರಲ್ಲ, ಈಗಿನ ಜನ್ರೇಷನ್ಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ಇಲ್ಲ ಅಷ್ಟೇ ಹೊರತು ಅದನ್ನು ಮೂಢನಂಬಿಕೆ ಅಂತೆಲ್ಲ ಹೇಳಿ ಲೇಬಲ್ ಹಾಕ್ತಿದ್ದಾರೆ. ನಂಬಿಕೆ ಅಷ್ಟೇ ಹೊರತು ಅದು ಮೂಢನಂಬಿಕೆ ಅಲ್ಲ. ಮೂಢರು ಇವರು, ನಂಬಿಕೆ ಇಡದೇ ಇರೋರು ಮೂಢರಷ್ಟೇ ಹೊರತು ನಂಬಿಕೆ ನಮ್ಮಲ್ಲೂ ಆ ಮೌಢ್ಯ ಇದೆಯಲ್ಲ, ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲದೇನೆ. ಗೊತ್ತಿಲ್ಲದೆ ಇರೋದು ಏನಕ್ಕೆ ಅಂದ್ರೆ ಚಿಕ್ಕ ವಯಸ್ಸಿಂದ ನಮ್ಗೆ ಅದರದ್ದು ಜ್ಞಾನ ಕೊಡದೇ ಇದ್ದಾಗ, ನೀನು ಬಾಗಿಲು ನೀರು ಹಾಕು ಅಂತ ಸ್ಟ್ರಿಕ್ಟಾಗಿ ಹೇಳ್ತಾರೆ ಹೊರತು ಬಾಗಿಲು ನೀರು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳ್ಕೊಟ್ಟಿರಲ್ಲ. ಸೊ ಆ ಕಮ್ಯುನಿಕೇಷನ್ ಗ್ಯಾಪಿಂದ ಇದೆಲ್ಲ ಆಗ್ತಾ ಹೋಗ್ತಾ ಇರೋದು ಹೊರತು ಅದನ್ನು ನಾವು ರೀಕ್ರಿಯೇಟ್ ಮಾಡಿದಾಗ ಅಥವಾ ಅದನ್ನು ಇನ್ನೊಂದಷ್ಟು ಜನಕ್ಕೆ ಹೇಳಿದಾಗ ಖಂಡಿತವಾಗ್ಲೂ ಅದು ಹೆಲ್ಪ್ ರೀಕನೆಕ್ಟ್ ಕೂಡ ರೀಕನೆಕ್ಟ್ ಆಗಬೇಕು. ಸೊ ಹಾಗಾಗಿ ಕೂದಲು ಯಾರೇ ಎಲ್ಲ ಹೂ ಮುಡ್ಕೊಳ್ಳೋ ಅಭ್ಯಾಸ ಇರುತ್ತೆ ಅವ್ರಿಗೆ ನೀವು ಅಬ್ಸರ್ವ್ ಮಾಡಿ ಡೆನ್ಸ್ ಹೇರ್ ಇರುತ್ತೆ. ಸೊ ಅದು ಪೋಲನ್ಸ್ ಇಂದ ಅದು ವರ್ಕ್ ಆಗಿರುತ್ತೆ. ನಾವು ಹೂ ಮುಡ್ಕೊಂಡಾಗ ಅದು ಮೂಮೆಂಟ್ ಆಗ್ತಾ ಇರುತ್ತಲ್ಲ, ಆ ಮೂಮೆಂಟ್ ಆದಾಗ ಆ ಪೋಲನ್ಸ್ ಹೋಗಿ ಅಲ್ಲಿ ಡೆಪಾಸಿಟ್ ಆಗುತ್ತೆ, ಅಲ್ಲಿ ಹೇರ್ ಗ್ರೋತ್ಗೆ ಪ್ರಮೋಟ್ ಮಾಡ್ತಾ ಇರುತ್ತೆ. ಸೊ ಇಷ್ಟೆಲ್ಲ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಕುಂಕುಮ ಇಟ್ಕೊಳ್ಳೋದು, ಬಳೆ ಹಾಕ್ಕೊಳ್ಳೋದು, ಪ್ರತಿಯೊಂದಕ್ಕೂ ಒಂದು ಮೀನಿಂಗ್ ಇರುತ್ತೆ. ಅದನ್ನು ತಿಳ್ಕೊಳ್ದೇ ಇರೋರೇ ಮೌಢ್ಯರು ಹೊರತು ಖಂಡಿತ ಅದು ಮೂಢನಂಬಿಕೆ ಅಲ್ಲವೇ ಅಲ್ಲ. ಕಲ್ಪವೃಕ್ಷ ಮತ್ತೆ ತೆಂಗಿನಕಾಯಿ, ಇದು ಇದ್ರ ಬಗ್ಗೆ ಹೇಳಿ. ಮತ್ತೆ ಅದಕ್ಕೂ ಬ್ಯೂಟಿ ಇಂಡಸ್ಟ್ರಿಗೂ ಕನೆಕ್ಷನ್ ಏನಿದೆ? ಖಜಾನ ಅಂತಾನೆ ಹೇಳ್ಬೋದು, ಇಟ್ಸ್ ಅ ಖಜಾನ ಅಂತ ಹೇಳ್ಬೋದು. ಸೊ ಕಲ್ಪವೃಕ್ಷ ಅಂತಂದ್ರೆ ಬೇರೆ ಎಷ್ಟೊಂದು ಮರಗಳಿದೆ ಇಂಡಿಯಾದಲ್ಲಿ, ಇಷ್ಟೊಂದು ಮರಗಳನ್ನ ಬಿಟ್ಟು ನಾವು ಕಲ್ಪವೃಕ್ಷನೇ ಯಾಕೆ ಅಷ್ಟೊಂದು ಪೂಜಿಸ್ತೀವಿ ಅಂದರೆ ಅದರದ್ದು ರೂಟಿಂದ ಹಿಡಿದು ಟಿಪ್ಪುವರೆಗೂ ಪ್ರತಿಯೊಂದು ಯೂಸ್ ಆಗುವಂಥದ್ದೇ. ಬರೀ ಬ್ಯೂಟಿ ಇಂಡಸ್ಟ್ರಿಗೆ ಮಾತ್ರನೇ ಅಲ್ಲ, ನಮ್ಮ ದಿನನಿತ್ಯ ಜೀವನದಲ್ಲಿ ಒಂದು ಕಸ ಗುಡಿಸೋ ಪರ್ಕೆಯಿಂದ ಹಿಡಿದು ತೆಂಗಿನ ಕಡ್ಡಿಯಿಂದ ಮಾಡಿರ್ತಾರೆ. ಸೊ ಹಾಗೆ ಅದರದ್ದು ಮರದ ಎಂಟೈರ್ ಪ್ರೋಸೆಸ್ ಯೂಸ್ ಅಂದರೆ ಎಂಟೈರ್ ಪ್ರಾಡಕ್ಟ್ಗಳು ಯೂಸ್ ಆಗುತ್ತೆ. ಅದರಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಈ ತೆಂಗಿನಕಾಯಿ ಇದನ್ನು ಹೇಳಲೇಬೇಕು. ಸೊ ತೆಂಗಿನಕಾಯಿನೇ ನಾವು ಹೆಚ್ಚಾಗಿ ಈಗ ಪೂರ್ಣ ಫಲಕ್ಕಾಗಲಿ ಕಲಶಕ್ಕಾಗಲಿ ಯಾಕೆ ತೆಂಗಿನಕಾಯಿನ ಯೂಸ್ ಮಾಡ್ತೀವಿ? ಎಷ್ಟೊಂದು ಥರ ಇರುತ್ತೆ, ಆಲ್ಮಂಡ್ಸ್ ಯೂಸ್ ಮಾಡ್ಬೋದು, ಇನ್ನೇನೇನೋ ಯೂಸ್ ಮಾಡ್ಬೋದು. ಯಾಕೆ ತೆಂಗಿನಕಾಯಿನ ಯೂಸ್ ಮಾಡ್ತೀವಿ ಅಂದರೆ ಅದು ನಮ್ಮ ಮದರ್ ಅರ್ಥದ ಸ್ವರೂಪ. ಅಂದರೆ ಪೃಥ್ವಿ, ಅಗ್ನಿ, ಜಲ್, ಆಕಾಶ, ವಾಯು ಅಷ್ಟೂ ತೆಂಗಿನಕಾಯಿ ಒಳಗಡೆ ಇರುತ್ತೆ. ಔಟರ್ ಶೆಲ್ ಇದೆಯಲ್ಲ ಪೃಥ್ವಿ, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದು ಶೇಪ್ ಕೂಡ ಹಾಗೆ ಇದೆ. ಜಲ್ ನೀರಿರುತ್ತೆ, ತೆಂಗಿನಕಾಯಿ ಒಳಗಡೆನೂ ಇರುತ್ತೆ, ಎಳ್ನೀರು ಒಳಗಡೆನೂ ಇರುತ್ತೆ, ಅದು ಜಲತತ್ವ ಅಂತ ಹೇಳ್ತೀವಿ. ನೆಕ್ಸ್ಟ್ ನೀವು ಅದನ್ನು ಯಾವುದಕ್ಕೆ ಆಗಲಿ ಒಂಚೂರು ಅಗ್ನಿಸ್ಪರ್ಶ ಮಾಡಿ ಅದರದ್ದು ಕರಟಿಗೆಗಳಂತ ಏನು ಹೇಳ್ತೀವಿ, ಅದು ಚೆನ್ನಾಗಿ ಉರಿಯುತ್ತೆ. ಸೊ ಅದರೊಳಗೆ ತುಂಬ ಸ್ಟ್ರಾಂಗ್. ಸೊ ಅದರೊಳಗಡೆ ಇರೋ ಅಗ್ನಿ ತತ್ವ ಅದು, ಆಯ್ತಾ, ತುಂಬ ಮೇಲ್ ಬಿಟ್ಟಿರುತ್ತೆ. ಹಾಗಾಗಿ ಆಕಾಶದಿಂದನೂ ಅದು ಪವರ್ ತಗೊಂಡಿರುತ್ತೆ. ಸೊ ಮದರ್ ಅರ್ಥಿಂದ ಹಿಡಿದು ಜಲತತ್ವದಿಂದ ಹಿಡಿದು ಆಕಾಶದಿಂದ ಹಿಡಿದು ಪ್ರತಿಯೊಂದು ಅದರಲ್ಲಿ ಬ್ರೇಕ್ ಮಾಡಿ ನೋಡಿದಾಗ ಗಾಳಿ ಕೂಡ ಇರುತ್ತೆ. ಬರೀ ನೀರು ತುಂಬಿಕೊಂಡಿರಲ್ಲ, ತೆಂಗಿನಕಾಯಿ ಒಳಗಡೆ ಗಾಳಿನೂ ಇರುತ್ತೆ. ಅದು ನಮ್ಮ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಇರುತ್ತೆ. ಹೌದು, ಆದ್ರೆ ಅದು ಇದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸೊ ಹಾಗಾಗಿ ತೆಂಗಿನಕಾಯಿ ಯಾಕೆ ಅಷ್ಟೊಂದು ಸರ್ವಶ್ರೇಷ್ಠ ಕಲ್ಪತರು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಬೇರೆ ಯಾವ್ದ್ರಲ್ಲೂ ಇಲ್ಲದೆ ಇರೋ ಅಂತ ಎಲ್ಲಾ ಎಲಿಮೆಂಟ್ಸು ಇದರಲ್ಲಿ ಇರುತ್ತೆ. ಸೊ ಇಡೀ ನಾವು ವಿಶ್ವನೇ ತಗೊಂಬಂದು ಇಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ತೆಂಗಿನಕಾಯಿನ ಇಡ್ತೀವಿ. ಪೂರ್ಣ ಫಲಕ್ಕಾಗ್ಲಿ ಅಥವಾ ಕಲಶಕ್ಕಾಗ್ಲಿ ಅದನ್ನ ಇಡ್ತೀವಿ. ಇನ್ನು ಬ್ಯೂಟಿಗೆ ಅದನ್ನ ನಾನು ಹೇಗೆ ಕನೆಕ್ಟ್ ಮಾಡ್ತೀನಿ ಅಂತಂದ್ರೆ, ಹಾಗೆ ಇನ್ನು ವಾಪಸ್ ನಾವು ಈ ರಿಸರ್ಚ್ ಮಾಡೋವಂಥ ಟೈಮಲ್ಲಿ ಅದನ್ನ ಬ್ರೇಕ್ ಮಾಡಿದಾಗ ತೆಂಗಿನಕಾಯಿ ಒಳಗಡೆ ಇರೋ ನೀರಾಗಲಿ ಅಥವಾ ಎಳ್ನೀರಾಗಲಿ ಇಟ್ಸ್ ಅ ವೆರಿ ಗುಡ್ ಸ್ಕಿನ್ ಟೋನರ್. ನಾನು ಹೇಳ್ದಂಗೆ ಅದಕ್ಕೆ ಬೀಟ್ ಮಾಡೋಕ್ಕಾಗೋವಂಥ ಸ್ಕಿನ್ ಟೋನರ್ ಇನ್ನೂ ಮಾರ್ಕೆಟಿಗೆ ಬಂದೇ ಇಲ್ಲ. ತೆಂಗಿನಕಾಯಿ ಮನೇಲಿ ಹೊಡಿತೀವಲ್ಲ, ಆ ಹೊಡೆದಂಥ ನೀರನ್ನ ತೆಗೆದು ಸುಮ್ಮನೆ ಫೇಸಿಗೆ ಟ್ಯಾಪ್ ಮಾಡ್ಕೊಂಡ್ರೆ ಸಾಕು, ಎಕ್ಸ್ಟ್ರಾಡಿನರಿ ಗ್ಲೋ ಬರುತ್ತೆ ಸ್ಕಿನ್ಗೆ. ಸೊ ನಮ್ಮ ಬಾಡಿಲಿ ಎಷ್ಟು ಅಂದರೆ ಟೋನಿಂಗ್ ಕೆಪಾಸಿಟಿ ಬೇಕೋ ಅದಷ್ಟು ಅದು ಕೊಡುತ್ತೆ, ಆಯಿತಾ. ಅದು ಒಳ್ಳೆ ಟೋನರ್. ಆಮೇಲೆ ನಾವು ತೆಂಗಿನಕಾಯಿ ತುರಿತೀವಲ್ಲ, ತುರಿದಂಥ ಹಾಲು ಬರುತ್ತಲ್ಲ, ಅಂದರೆ ತೆಂಗಿನಕಾಯಿ ಸ್ಕ್ವೀಸ್ ಮಾಡಿದಾಗ ಬರುತ್ತಲ್ಲ, ಅದನ್ನು ತುಂಬ ಒಳ್ಳೆ ಕ್ಲೆನ್ಸರ್ ಅಂತ ಹೇಳ್ತೀವಿ. ಅದಕ್ಕಿಂತ ಒಳ್ಳೆ ಕ್ಲೆನ್ಸರ್ ನಮ್ಮ ಪಾರ್ಲರಲ್ಲಿ ನಾವು ಯೂಸೇ ಮಾಡಲ್ಲ. ಎಷ್ಟೇ ಎಕ್ಸ್ಪೆನ್ಸಿವ್ ಕ್ಲೆನ್ಸರ್ ಇದೆಲ್ಲ ಈಗ ಇಷ್ಟೊತ್ತು ಹೇಳಿದ್ದೆಲ್ಲ ನೀವು ಯೂಸ್ ಮಾಡುವಂಥದ್ದು 20 ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ. 20 ವರ್ಷದಿಂದ ನಮ್ಮ ಪಾರ್ಲರಲ್ಲಿ ಯಾವುದೇ ಬ್ಲೀಚ್, ಕೆಮಿಕಲ್ ಓರಿಯೆಂಟೆಡ್ ಕಲರಿಂಗ್, ಸ್ಟ್ರೇಟ್ನಿಂಗ್, ಪರ್ಮಿಂಗ್, ಸ್ಮೂತ್ನಿಂಗ್ ಮಾಡೋದೇ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ನಾನು ಆ ಪ್ರಾಡಕ್ಟ್ಸ್ನೂ ತರಲ್ಲ, ನಾವು ಅಲ್ಲಿ ಸರ್ವಿಸ್ನೂ ಮಾಡೋದೇ ಇಲ್ಲ. ಈಗೇನೆಲ್ಲ ಹೇಳಿದ್ನಲ್ಲ, ಪಂಚಾಮೃತ ಫೇಶಿಯಲ್, ನವರತ್ನ ಫೇಶಿಯಲ್, ಪಂಚಪತ್ರಿ ಟ್ರೀಟ್ಮೆಂಟ್, ಹೀಗೆ ಇಂಥದ್ದನ್ನೇ ಯೂಸ್ ಮಾಡ್ತೀವಿ. ಕಲ್ಪತರು ಫೇಶಿಯಲ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಪೇಟೆಂಟೆಡ್ ಸರ್ವಿಸ್ ಅಂತಲೇ ಹೇಳ್ಬೋದು. ನಾವು ಅದನ್ನು ಯೂಸ್ ಮಾಡೋದು ಅಷ್ಟೇ. ತೆಂಗಿನಕಾಯಿ ಹಾಲಿಂದ ಕ್ಲೆನ್ಸ್ ಮಾಡ್ತೀವಿ, ಅಂದರೆ ಕೋಲ್ಡ್ ಪ್ರೋಸೆಸ್ಸಿಂದ ತೆಗೆದಿರೋಂಥ ತೆಂಗಿನೆಣ್ಣೆ, ಕೊಬ್ಬರಿ ಎಣ್ಣೆ ಅಲ್ಲ, ತೆಂಗಿನೆಣ್ಣೆ. ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಕೊಬ್ಬರಿ ಎಣ್ಣೆ ಆ್ಯಂಡ್ ತೆಂಗಿನೆಣ್ಣೆ. ಕೊಬ್ಬರಿನ ರೋಲ್ ಪ್ರೆಸ್ ಮಾಡಿ ತೆಗೆದ್ರೆ ಅದು ಕೊಬ್ಬರಿ ಎಣ್ಣೆ ಆಗುತ್ತೆ, ಒಣಗಿರೋ ಕೊಬ್ಬರಿಯಿಂದ ತೆಗೆದು. ತೆಂಗಿನಕಾಯಿ, ಬಲ್ತಿರೋ ತೆಂಗಿನಕಾಯಿನ ನಮ್ಮ ತೋಟದಲ್ಲೇ ಬೆಳೆದಿರೋ ಅಂತ ಬಲ್ತಿರೋ ತೆಂಗಿನಕಾಯಿ ಅದಾಗದೇ ಬೀಳ್ಬೇಕು. ಅಂದರೆ ಅದಕ್ಕೆ ಪೂರ್ತಿಯಾಗಿ ಮೆಡಿಸಿನಲ್ ಪ್ರಾಪರ್ಟೀಸ್ ಸಿಕ್ಕಿದ ಮೇಲೆನೆ ಮರ ಅದನ್ನ ಕೆಳಗಡೆ ಬೀಳ್ಸುವಂಥದ್ದು. ಸೊ ಅದು ಪೂರ್ತಿಯಾಗಿ ಬಲ್ತು ಕೆಳಗಡೆ ಬಿದ್ದಿರೋಂಥ ತೆಂಗಿನಕಾಯಿನ ಒಡೆದು ತುರಿದು ಅದರ ಹಾಲಿಂದ
ಕ್ಲೆನ್ಸ್ ಮಾಡ್ತೀವಿ ಆಯ್ತಾ. ಆ ಹಾಲನ್ನ ಚೆನ್ನಾಗಿ ತುರಿದು ಇನ್ನೊಂದ್ಸತಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಚೆನ್ನಾಗಿ ಕುದಿಸ್ತೀವಿ. ಅದನ್ನ ನಾವು ಕೋಕೋ ಬಟರ್ ಅಂತ ಹೇಳ್ತೀವಿ, ಕೋಕೋನಟ್ ಬಟರ್. ಆ್ಯಕ್ಚುಲಿ ಕೋಕೋ ಬಟರ್ ಬೇರೆ, ಕೋಕೋನಟ್ ಬಟರ್ ಅಂತ ಹೇಳ್ತೀವಿ. ಮಡಿಕೆಯಲ್ಲಿ ಅದನ್ನು ಚೆನ್ನಾಗಿ ಹಾಕಿ ಕುದಿಸ್ತೀವಿ. ಆ ಕೋಕೋನಟ್ ಬಟರಿಂದ ಮಸಾಜ್ ಕೊಟ್ಟಾಗ ಯಾವುದೇ ಹೈಡ್ರಾ ಫೇಶಿಯಲ್ ಆಗಲಿ, ಸ್ಕಿನ್ ಪಾಲಿಶಿಂಗ್ ಟ್ರೀಟ್ಮೆಂಟ್ ಆಗಲಿ ಇದ್ರ ಮುಂದೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಅ ಓಪನ್ ಚಾಲೆಂಜ್. ಅಂಥ ಒಳ್ಳೆ ಗ್ಲಾಸಿ ಸ್ಕಿನ್ ನಮ್ದಾಗುತ್ತೆ. ಅದೆಲ್ಲ ಮಾಡೋಕ್ಕಾಗಲೇ ಇಲ್ಲ ಅಂತ ಅಂದ್ಕೊಳ್ಳಿ, ಪ್ಯೂರ್ ಕೋಕೋನಟ್ ಆಯಿಲಿಂದ ದಿನನಿತ್ಯ ಫೇಶಿಯಲ್ ಮಸಾಜ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಯಾವ ಬಂಡಲ್ಸ್ ಆಫ್ ಕೆಮಿಕಲ್ ಬೇಕಾಗಿಲ್ಲ. ಡೇ ಕ್ರೀಮ್, ನೈಟ್ ಕ್ರೀಮ್, ಮಿಡ್ ಡೇ ಕ್ರೀಮ್, ಸೀರಮ್, ಬಂಡಲ್ಸ್ ಆಫ್ ಪ್ರಾಡಕ್ಟ್ ಅಂತಂದರೆ ಬೀಂಗ್ ಅ ಬ್ಯೂಟಿಷಿಯನ್ ನಾನು ಮಾರ್ಕೆಟ್ಗೆ ಹೋದಾಗ ನಿಜ ಇದು ಯಾವುದಾದ ಅಗತ್ಯ ಇದೆಯಾ ಅಂತ ಅನ್ಸುತ್ತೆ. 16,000 ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಇದೆ. ಸ್ಕಿನ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ 16,000 ಥರದ ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಇದೆ. ಫೇಸ್ ವಾಶ್, ಫೇಸ್ ಟೋನರ್, ಸನ್ಸ್ಕ್ರೀನ್, ಸೀರಮ್, ಮಾರ್ನಿಂಗ್ ಕ್ರೀಮ್, ನೈಟ್ ಕ್ರೀಮ್, ಡೇ ಕ್ರೀಮ್, ಎಷ್ಟು ಬೇಕು ನಿಮಗೆ. ಕೆಮಿಕಲ್ ಲ್ಯಾಬಲ್ಲಿ ಇರೋಲ್ಲ ಕೆಮಿಕಲ್ಸು ಅಷ್ಟು ಮನೆಗಳಲ್ಲಿ ಇಟ್ಕೊಂಡಿರ್ತಾರೆ. ಇದು ಪಾರ್ಲರ್ಗಳೆಲ್ಲ ಹೇಳ್ತಾರೆ, ಮನೆಗಳಲ್ಲಿ ಪ್ರತಿಯೊಬ್ಬರು ಅಂದರೆ ತುಂಬ ಜನ ಹೆಣ್ಮಕ್ಳು ಯೂಸ್ ಮಾಡ್ತಾರೆ ಅಂಥದ್ದು. ಏನಕ್ಕೆ, ಒಂದ್ಸತಿ ನೀವು ಅಡಿಕ್ಟ್ ಆಗಿಬಿಟ್ರೆ ಕೆಮಿಕಲ್ ಓರಿಯೆಂಟೆಡ್ ಫೇಸ್ ವಾಶ್ಗೆ ಅಡಿಕ್ಟ್ ಆದರೆ ಸ್ಕಿನ್ ಡಲ್ ಆಗುತ್ತೆ. ಅದಕ್ಕೋಸ್ಕರ ಮಾಯ್ಶ್ಚರೈಸರ್ ಹಚ್ಚು. ಆ ಮಾಯ್ಶ್ಚರೈಸರಿಂದ ಸ್ಕಿನ್ ಅದರದ್ದು ಎಲಾಸ್ಟಿಸಿಟಿ ಕಮ್ಮಿ ಆದಂಗೆ ಅನಿಸುತ್ತೆ, ಡಲ್ನೆಸ್ ಫೀಲ್ ಆಗುತ್ತೆ. ತೆಗೆದ ತಕ್ಷಣವೇ ಅದಕ್ಕೆ ಸೀರಮ್ ಹಚ್ಚು. ಆ ಸೀರಮ್ ಕಡಿಮೆ ಆಯಿತು, ರಾತ್ರಿ ಮಲ್ಕೊಳ್ಳುವಾಗ ನೈಟ್ ಕ್ರೀಮ್ ಹಚ್ಚು. ಹೀಗೆ ತುಂಬ ಅಂದರೆ ಅನಗತ್ಯ ಪ್ರಾಡಕ್ಟ್ಗಳನ್ನ, ಅನಗತ್ಯ ಕೆಮಿಕಲ್ಗಳನ್ನ ಹೇರ್ಕೋತಾ ಇದ್ದಾರೆ. ಇದರದ್ದು ಯಾವ ಅಗತ್ಯ ಇಲ್ಲ. ಕಲ್ಪವೃಕ್ಷ ಮಾತ್ರ ಸಾಕು. ತೆಂಗಿನಕಾಯಿ ದಿನ ಹೊಡಿತಾ ಇರ್ತೀವಿ, ಅದ್ರ ನೀರು ತೊಗೊಂಡು ಟೋನರ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿದಾಗ ಚಟ್ನಿಗೆ ಹಾಕೊಳ್ಳೋ ಮುಂಚೆ ಒಂದು ಅರ್ಧ ಸ್ಪೂನ್ ತೆಗೆದುಬಿಟ್ಟು, ತುಂಬ ಬೇಕಂತೇನಿಲ್ಲ, ತುರಿದಾಗ ಒಂದು ಅರ್ಧ ಸ್ಪೂನ್ ಫೇಸಿಗೆ ಅಪ್ಲೈ ಮಾಡಿಕೊಂಡ್ರೆ ಒಳ್ಳೆ ಟೋನರ್ ಆಯಿತು. ಚೆನ್ನಾಗಿ ಗಸಗಸೆ ತೆಂಗಿನಕಾಯಿನ ಚೆನ್ನಾಗಿ ರುಬ್ಬೋದು. ಗಸಗಸೆ ಪಾಯಸ ಮಾಡೋಕ್ಕಿಂತ ಮುಂಚೆ, ಬೆಲ್ಲ ಹಾಕೋಕ್ಕಿಂತ ಮುಂಚೆ ತೆಗೆದು ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಸುಪ್ರೀಮ್ ಸ್ಕಿನ್ ಪಾಲಿಶಿಂಗ್ ಫೇಸ್ ಪ್ಯಾಕ್ ಆಯಿತು. ಆಮೇಲೆ ಈಗ ತೆಂಗಿನಕಾಯಿಂದ ನಾನು ಹೇರ್ಗೂ ಕೂಡ ಯೂಸ್ ಮಾಡ್ತೀವಿ. ಸೊ ಈ ತೆಂಗಿನಕಾಯಿನ ತುರಿದಿರ್ತೀವಲ್ಲ, ಇದ್ರದ್ದು ಕೋಕೋ ಬಟರ್ನ ನಾವು ಹೇರ್ ಪ್ಯಾಕ್ ಥರ ಅಪ್ಲೈ ಮಾಡಿಕೊಂಡ್ರೆ ಎಷ್ಟೇ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ಕೊಂಡಿರಲಿ, ಅದರಿಂದ ಹೇರ್ ಎಷ್ಟೇ ಡ್ಯಾಮೇಜ್ ಆಗಿರಲಿ, ಓವರ್ಕಮ್ ಮಾಡಿಸೋಂಥ ಕೆಪಾಸಿಟಿ ಇರೋದು ಯಾವ ನ್ಯಾನೋಪ್ಲಾಸ್ಟಿಯಾ, ಸ್ಕಿನ್ ಬೂಸ್ಟರ್ಸ್ ಯಾವುದಕ್ಕೂ ಇಲ್ಲ. ಹೇರ್ ಸ್ಪಾಗೂ ಕೂಡ ಇರಲ್ಲ. ಇದರಲ್ಲಿ ಅಷ್ಟು ವರ್ಕೌಟ್ ಆಗುತ್ತೆ. ಎಲ್ಲಾನು ಕೂಡ ಪ್ರೂವ್ ಮಾಡಿದ್ದೀರಾ ನೀವು? 100%. ಮತ್ತೆ ಈಗ 3,000 ಕ್ಲೈಂಟ್ಸ್ ಏನು ರಿಪೀಟ್ ಆಗಿ ಬರ್ತಾ ಇದ್ದಾರೆ 20 ವರ್ಷದಿಂದ. ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಅಲ್ವಾ? ಇವತ್ತು ನಿನ್ನೆ ಕಂಡಿಡ್ದಿದ್ದಲ್ಲ, ಈಗ 20 ವರ್ಷ ನಿಮ್ಮಿಂದ ಸ್ಫೂರ್ತಿ ಪಡೆದು ಬೇರೆಯವರು ಏನೋ ಮಾಡಿ ತುಂಬಾ ಜನ ನನ್ನ ಹತ್ರನೇ ಟ್ರೈನ್ ಮಾಡ್ತಾ ಹೌದು. ಮಾಡ್ಕೊಂಡಿದ್ದಾರೆ. ಈಗ 5,000 ಸ್ಟೂಡೆಂಟ್ಸ್ ಇದ್ದಾರೆ ಅಕ್ರಾಸ್ ಕರ್ನಾಟಕ. 5,000 ಸ್ಟೂಡೆಂಟ್ಸ್ ನಮ್ಮ ದಿಶಾ ಬ್ಯೂಟಿ ಅಕಾಡೆಮಿಯಲ್ಲಿ ಕಲ್ತು ಹೋಗಿರೋರು ಇದ್ದಾರೆ. ಮತ್ತೆ ಅವ್ರವ್ರ ಝೋನ್ ಅಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ 200 ಫೇಶಿಯಲ್ ಮಾಡಕ್ಕಾಗದಿದ್ರು ಅಟ್ಲೀಸ್ಟ್ 20 ಆಯುರ್ವೇದಿಕ್ ಫೇಶಿಯಲ್, 200 ಟೈಪ್ಸ್ ಆಫ್ ಫೇಶಿಯಲ್ ನಾನು ಇನ್ವೆಂಟ್ ಮಾಡಿದ್ದೆ. ಅಂದ್ರೆ ಸುಮಾರು 18 ವರ್ಷದ ಹಿಂದೆ. ಹೌದು, ಇದು ಇನ್ವೆಂಟ್ ಎಲ್ಲ ಆಗಿದೆ ಅವಾಗ್ಲೇನೆ. ಈಗ ಅದ್ರದ್ದು ಪ್ರೋಸೆಸಿಂಗ್ ಇದೆ, ಅಂದ್ರೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಷ್ಟೇನೆ ಹೊರತು. ಅದೇ ಹೇಳಿದ್ನಲ್ಲ, ನಾನು SDM ಅಲ್ಲಿ ನಾನು ರಿಸರ್ಚ್ ಮಾಡಿದಾಗ ಅಲ್ಲಿ ನಾನು 200 ಟೈಪ್ಸ್ ಆಫ್ ಆಯುರ್ವೇದಿಕ್ ಫೇಶಿಯಲ್ಸ್ಗಳನ್ನ ಅಂದರೆ ಇನ್ವೆಂಟ್ ಮಾಡಿದೆ. ನಾನು ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಆಯುರ್ವೇದದಲ್ಲಿ ಇತ್ತು, ಅದನ್ನು ಎಸ್ಟಾಬ್ಲಿಷ್ ಮಾಡಿದೆ ಅಷ್ಟೇ. ಸೊ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾವು ಕಾಸ್ಮೆಟಿಕ್ಸ್ ಅಂದ ತಕ್ಷಣ ಫೇಸ್ ಪ್ಯಾಕ್ ಅದು ಇದು ಅಂತೆಲ್ಲ ಏನೇನೋ ಕೆಮಿಕಲ್ಗಳನ್ನ ಹೇಳ್ತೀವಲ್ಲ, ಇವಾಗೆಲ್ಲ ಎನ್ಸೈನ್ಸ್ ಹಚ್ಕೊಳ್ಳಿ, ಆಮೇಲೆ ಈ ಬಂಡಲ್ಸ್ ಆಫ್ ಕೆಮಿಕಲ್, ಅದರ ಹೆಸರು ಕೂಡ ನಾವು ಕೇಳಿರಲ್ಲ, ಅದ್ರ ಗೊತ್ತೂ ಇರಲ್ಲ ಏನು ಯೂಸೇಜ್ ಅಂತ. ಅದನ್ನೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ. ಇದು ಯಾವುದೂ ಅಗತ್ಯ ಇಲ್ಲ. ಶ್ರೀಗಂಧ, ಅರಿಶಿಣ, ಚಂದನ, ಲೋದ್ರ, ಮಂಜಿಷ್ಟ, ಲಾಕ್ಷ, ಅಜಕ್ಷೀರ, ನೀಲೋತ್ಫಲ. ಸೊ ಇದೆಲ್ಲ ನಮ್ಮ ಸನಾತನ ಧರ್ಮದಲ್ಲಿ ದ್ರವ್ಯಗಳು ಅಂತ ಹೇಳಿದ್ದಾರೆ. ಈ ಎಲ್ಲ ದ್ರವ್ಯಗಳನ್ನು ಪೌಡರ್ ಫಾರ್ಮಲ್ಲಿ ಮಾಡಿ ಸಿಗ್ತಾ ಇದೆ ಕೂಡ, ಅದು ರೆಡಿ ಸಿಗ್ತಾ ಇದೆ. ಅದೆಲ್ಲ ಅಷ್ಟು ದ್ರವ್ಯಗಳು ಅಥವಾ ಈ ಥರ ದ್ರವ್ಯಗಳನ್ನ ನಾವು ಪೌಡರ್ ಫಾರ್ಮಲ್ಲಿ ಯೂಸ್ ಮಾಡಿಕೊಂಡ್ರೆ ಅದಕ್ಕಿಂತ ಚೆನ್ನಾಗಿರುವಂಥ ಸುಖಾಂತಿ ಪೌಡರ್ ಬೇರೆ ಯಾವುದು ಇಲ್ವೇ ಇಲ್ಲ. ಸೊ ಹೀಗೆ ಆಯುರ್ವೇದದಲ್ಲಿ ಹೇಳ್ತಾ ಹೋದ್ರೆ 200 ಫೇಶಿಯಲ್ ಹೆಸರು ಹೇಳ್ಬೋದು. ಸೊ ಸಿಂಪಲ್ ಆಗಿ ನಾವು ಹೇಳ್ಕೊಡೋದು ಇನ್ನೊಂದು ಸೀರೀಸೇ ಮಾಡೋದು. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ 3FF ಫಾರ್ಮುಲಾ ಅಂತ ಹೇಳ್ಕೊಡ್ತೀವಿ ಸ್ಟೂಡೆಂಟ್ಸ್ಗಳಿಗೆ. 3FF ಅಂದ್ರೆ ಫ್ಲೋರಾ, ಫಾನಾ ಆ್ಯಂಡ್ ಫ್ರೂಟ್ಸ್ ಅಂತ 3 ಬೈಫರ್ಕೇಶನ್ ಮಾಡಿದ್ದೀವಿ. ಫ್ಲೋರಾ ಅಂದರೆ ಎಲ್ಲ ಥರ ಹೂಗಳಿಂದ ಮಾಡೋದು, ಫಾನಾ ಅಂದರೆ ಪತ್ರೆಗಳಿಂದ ಯೂಸ್ ಮಾಡೋಂಥದ್ದು, ಫ್ರೂಟ್ಸ್ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಫೇಶಿಯಲ್ ಮಾಡೋದು. ಒಂದೊಂದು ಸೆಗ್ಮೆಂಟಲ್ಲಿ ಅವ್ರು 10-20 ನೆನ್ಪಿಟ್ಕೊಂಡ್ರು ಸಾಕು, ಒಂದು 100 ಸೀರೀಸನ್ನು ಅವರು ಮಾಡ್ಕೊಳ್ಬೋದು. ಹಾಗೆ ಹೌದು, ಹಾಗಾಗಿ ಸಿಂಪ್ಲಿಫೈ ಅಂದ್ರೆ ಯೂನಿವರ್ಸಿಟಿನೇ ಇದೆ. ಯೂನಿವರ್ಸಿಟಿ ಆ್ಯಕ್ಚುಲಿ ದೇವಸ್ಥಾನಗಳು ನಮ್ಮ ಸನಾತನ ಧರ್ಮದಲ್ಲಿದೆ. ಸೊ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೊರಟಿರೋದಷ್ಟೇ ಹೊರತು ಕೆಮಿಕಲ್ ಪ್ರೋಸೆಸ್ಗಳು, ಕೆಮಿಕಲ್ ಹೆಸರುಗಳನ್ನ ಹೇಳೋ ಬದಲು ಇಂಥದನ್ನು ನಾವು ಜಾಸ್ತಿ ಜನಕ್ಕೆ ಅವೇರ್ನೆಸ್ ಕೊಟ್ಟಾಗ ಚೆನ್ನಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಸುಮಾರು 22 ವರ್ಷದಿಂದ ಇದು ಜನಗಳಿಗೆ ಗೊತ್ತಿರಲ್ಲ. ಅಂದರೆ ನಮ್ಗೆ ಯಾವಾಗ ಗೊತ್ತಿರಲ್ಲ, ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, TV ನೋಡ್ತೀವಿ, ನೋಡಿದ ತಕ್ಷಣ ಅದು ಯಾವುದೋ ಫೇರ್ನೆಸ್ ಕ್ರೀಮ್ ಇಷ್ಟ ಆಗುತ್ತೆ ತಂದು ಹಚ್ಕೊಂಡ್ಬಿಡ್ತೀವಿ.
ಸೊ ಈ ಥರದಕ್ಕೆ ಅವೇರ್ನೆಸ್ಸೇ ಕೊಟ್ಟಿರಲ್ಲ. ಹಾಗಾಗಿ 3800ಕ್ಕಿಂತ ಜಾಸ್ತಿ ಫ್ರೀ ಸೆಮಿನಾರ್ಸ್ಗಳನ್ನ ಮಾಡಿದ್ದೀನಿ. ಜನಗಳಿಗೆ ಅರ್ಥ ಆಗಬೇಕು, ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅರ್ಥ ಆಗಬೇಕಂತ ಸುಮಾರು 3800 ಫ್ರೀ ಸೆಮಿನಾರ್ಸ್ಗಳನ್ನ ಮಾಡಿ ಅಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟು ಸಾಕಷ್ಟು ಜನ ಕನ್ವರ್ಟ್ ಆಗಿದ್ದಾರೆ. ಎಸ್ಪೆಷಲಿ ಹೇರ್ ಡೈನ ಬಿಟ್ಟಿರೋರು ತುಂಬ ಜನ ಇದ್ದಾರೆ. ಅಂದರೆ ಡಾಕ್ಯುಮೆಂಟ್ ಮಾಡಿದ್ದೀವಿ. ನ್ಯಾಚುರಲ್ ಆಗಿ ಮಾಡ್ಬೋದು. 1800 ಕ್ಲೈಂಟ್ಸ್ಗಳದ್ದು ರಿಪೋರ್ಟ್ ನನ್ನ ಹತ್ರ ಇದೆ. ಕಂಪ್ಲೀಟಾಗಿ ನಾವು ಡೈನ ಕ್ವಿಟ್ ಮಾಡಿ ನೀವು ಹೇಳಿರೋಂಥ ಫಾರ್ಮುಲಾನ ಯೂಸ್ ಮಾಡ್ತಿದ್ದೀವಿ. ಕೆಮಿಕಲ್ಗಳನ್ನ ಬಿಟ್ಟು ನಾವು ಮನೇಲಿರೋಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಿದ್ದೀವಿ ಅಂತ. ಸೊ ಹ್ಯಾಪಿ ಕಸ್ಟಮರ್ಸ್, ಹ್ಯಾಪಿ ಕ್ಲೈಂಟ್ಸ್ ಇದ್ದಾರೆ. ಅದಕ್ಕಿಂತ ಸಾಕ್ಷಿ ನನಗಿನ್ನೇನು ಬೇಕಾಗಿಲ್ಲ. ಹಂಗೆ ಹೇಳೋದು ಹೋದ್ರೆ ನಮ್ದೊಂದು ಸೀರಿಯಸ್ ಮಾಡ್ಬೋದು. ಆದ್ರೆ ಐ ಥಿಂಕ್ ಹೌದು, ಈ ಹೊತ್ತಿಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ನೀವು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾವು ಕೃತಜ್ಞತಾಪೂರ್ವಕವಾಗಿ ನಿಮಗೆ ಈಗಾಗಲೇ ಬಂದಾಗ ಭಗವದ್ಗೀತೆಯ ಒಂದು ಪ್ರತಿಯನ್ನು ಕೊಟ್ಟಿದ್ದೀವಿ. ಆದರೆ ಅದ್ರ ಜೊತೆಗೇನೆ ನಮಗೆ ನಮ್ಮ ಗ್ರಾಮೀಣ ಸೊಗಡನ್ನ ಒಂದು ತುಂಬಿಕೊಂಡಿರುವಂಥ ಒಂದು ಹಾರ್ದಿಕ್ ಹರ್ಬಲ್ಸ್ ಅನ್ನೋ ಒಂದು ಸಂಸ್ಥೆ ನಮ್ಮ ಜೊತೆ ಕೂಡ್ಕೊಂಡು ಒಂದು ಗಿಫ್ಟ್ ಹ್ಯಾಂಪರನ್ನು ಕೊಡ್ತಾ ಇದ್ದಾರೆ. ಅವರು ಸತ್ವಂ ಹರ್ಬಲ್ ವಾಟರ್, ಸೋಪ್, ಹಾಗೇನೆ ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಇಲ್ಲಿಗೇನೆ ಹೌದು ಹೌದು. ಸೊ ಅದರ ಒಂದು ಹ್ಯಾಂಪರ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ನಮ್ಮ ಊರ್ನವ್ರದ್ದೇ ಅಂತ ಹೇಳಕ್ಕೆ ಇನ್ನೂ ಹೆಮ್ಮೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನಾನು ಇದನ್ನ ಯೂಸ್ ಮಾಡ್ತೀನಿ, ರಿವ್ಯೂಸ್ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಮೋರ್ ಓವರ್ ಇಂಥ ಒಂದು ಒಳ್ಳೆ ವಿಚಾರಗಳನ್ನ ಒಂದು ವೇದಿಕೆ ಸಿಗೋದೇ ಕಷ್ಟ ಇಂಥ ವಿಚಾರಗಳಿಗೆ. ಯಾಕಂದರೆ ಕಮರ್ಷಿಯಲ್ ಆಗಿ ಎಲ್ಲರೂ ಥಿಂಕ್ ಮಾಡ್ತಿರ್ತಾರೆ. ನಾನ್ ಕಮರ್ಷಿಯಲ್ ಆಸ್ಪೆಕ್ಟಿಂದ ಇಷ್ಟು ಒಳ್ಳೆ ವಿಚಾರಗಳನ್ನ, ಇಷ್ಟೊಂದು ವಿಚಾರಗಳನ್ನ ಶೇರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥ ನಿಮಗಾಗಲಿ, ನಿಮ್ಮ ಎಂಟೈರ್ ಟೀಮ್ಗಾಗಲಿ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ತುಂಬ ಖುಷಿ ಆಯಿತು. ನಾನು ಇಷ್ಟು ಈಗ 3000 ಎಪಿಸೋಡ್ ಕಂಪ್ಲೀಟ್ ಮಾಡಿರ್ಬೋದು, ಎಲ್ಲ ಚಾನಲಲ್ಲೂ ಬಂದಿರ್ಬೋದು. ದಿಸ್ ಈಸ್ ವೆರಿ ಸ್ಪೆಷಲ್ ಫಾರ್ ಮಿ. ಯಾಕಂದರೆ ಒಂದೇ ಪ್ರೋಗ್ರಾಮಲ್ಲಿ ಇಷ್ಟು ವಿಚಾರಗಳನ್ನ ಹೇಳ್ಕೊಡೋ ಅವಕಾಶ ನನಗೆ 20 ವರ್ಷದಿಂದ ಸಿಕ್ಕಿರಲಿಲ್ಲ. ಸೊ ಅಂತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ಖಂಡಿತವಾಗ್ಲೂ ಐ ಆಲ್ವೇಸ್ ಹಾನರ್. ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ ಹಾಗೂ ನಿಮ್ಮ ಜ್ಞಾನವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಇದು ಇಷ್ಟು ಹೊತ್ತು ನಾವು ಒಂದಿಷ್ಟು ವಿಚಾರಗಳನ್ನು ನಿಮಗೆ ತಲುಪಿಸುವ ಪ್ರಯತ್ನ ಆಗಿತ್ತು. ಇದ್ರ ಮೂಲಕ ನೀವು ಅನ್ಯಾಚುರಲ್ಲಿಂದ ನ್ಯಾಚುರಲ್ಲಿಗೆ ಬರೋದಕ್ಕೆ ಪ್ರೇರೇಪಣೆ ಪಡ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿ ಜೊತೆ ಒಂದಿಷ್ಟು ವಿಚಾರಗಳ ಬಗ್ಗೆ ಲೆಟ್ಸ್ ಡೈವ್ ಡೀಪ್ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.